ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಒಬ್ಬ ಮನುಷ್ಯನ ಸಲುವಾಗಿ ಇನ್ನೊಬ್ಬ ಮನುಷ್ಯ ಸಾಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ಅಧರ್ಮಿಗಳಾಗಿದ್ದಾಗಲೂ, ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುತ್ತಿದ್ದಾಗಲೂ ಕೂಡ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನೇನು ಮಾಡಿದ? ಸಾಯುವುದಕ್ಕೆ ಈ ಲೋಕಕ್ಕೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಯಾವುದಕ್ಕಾಗಿ ಬಂದ? ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಮನುಷ್ಯರನ್ನು ಉಂಟು ಮಾಡಿದ ದೇವರು ತಾನೂ ಮನುಷ್ಯನಾಗಿ ಬಂದು ತಾನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ನಾವೆಲ್ಲರೂ ಕೂಡ ಜೀವಿಸುವಂತೆ ಮಾಡುವುದಕ್ಕಾಗಿ ಆತ ಬಂದ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ ಏನಂತೇಳಿ? ನಾನು ಬದುಕುವುದರಿಂದ ನೀವು ಕೂಡ ಬದುಕುವಿರಿ ಅಂತೇಳಿ. ಅಲ್ಲಿ ಕ್ಯಾಲೆಂಡ್ರಲ್ಲಿ ನೆಕ್ಸ್ಟ್ ಈಗ ನಾಳೆ ತಿಂಗಳು, ನಾಳೆಯಿಂದ ಹೊಸ ತಿಂಗಳು ಆರಂಭ ಆಗುತ್ತಲ್ಲ, ಸೆಪ್ಟೆಂಬರ್ ಅಕ್ಟೋಬರ್, ಕ್ಯಾಲೆಂಡ್ರಲ್ಲಿ ಮೇಲ್ಗಡೆ ಏನಿರುತ್ತಾ? ನಾನು ಬದುಕುವುದರಿಂದ ನೀವು ಕೂಡ ಬದುಕ್ತೀರಿ. ಅದರ ಸಲುವಾಗಿ ನಾವು ಆರಾಧನೆ ಮಾಡುವಂಥ ದೇವರು ಎಂಥ ದೇವರಾಗಿದ್ದಾನೆ? ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ದೇವರಾಗಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಇದು ಜಸ್ಟ್ ಕತೆ ರೀ, ನಿಜವಾಗಿ ನಡೆದಿರ್ತಕ್ಕಂಥದ್ದಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಹೇಳಿದಂದರೆ, ಒಬ್ಬ ಮನುಷ್ಯನ ಸಲುವಾಗಿ ಇನ್ನೊಬ್ಬ ಮನುಷ್ಯ ಸಾಯಕ್ಕೆ ಯಾರೂ ಸಿದ್ಧವಾಗಲ್ಲ. ಸ್ವಂತ ತಾಯಿನೇ ಆಗಿರ್ಬೋದು, ತಂದೆನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು. ಹಲ್ಲೆಲೂಯಾ. ಆದರೆ ದೇವರು ಮಾತ್ರ ಆ ಕಾರ್ಯವನ್ನು ಈ ಲೋಕದಲ್ಲಿ ಜರುಗಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ನಿಮ್ಮ ಸತ್ಯವೇದ ಪುಸ್ತಕ 2ನೇ ಅರಸುಗಳ ಪುಸ್ತಕದ ಕಡೆಗೆ ಬರ್ರಿ. 2 ರಾಜುಲ ಗ್ರಂಥము 6 ಅಧ್ಯಾಯము, 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ವಾಕ್ಯದ ಅಂಶ ಏನಂತ ಹೇಳಿದೆ ನಾನು? ಬರಗಾಲದಲ್ಲಿ ತನ್ನ ಮಕ್ಕಳಿಗೆ ದೇವರು ಸಮೃದ್ಧಿಯನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಯಾಕೆ ಬರಗಾಲ ಎನ್ನುವಂಥದ್ದು ಬರ್ತಾ ಇದೆ? ಬರಗಾಲ ಎನ್ನುವಂಥದ್ದು ಬರೋದಕ್ಕೆ ಕಾರಣ ಏನು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಅನೇಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ಬೋದು ಪ್ರಿಯರೇ. ದೇವರ ವಾಕ್ಯದಲ್ಲಿ ಸತ್ಯವೇದದ ಆರಂಭದಿಂದ, ಆದಿಕಾಂಡದಿಂದ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೂ ಅನೇಕ ವ್ಯಕ್ತಿತ್ವಗಳನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಾ ಹೇಳಿದೆ ಒಂದು ಸಾರಿ, 3340 3340 ವ್ಯಕ್ತಿತ್ವಗಳು ಎಲ್ಲಿದ್ದಾವೆ? ಸತ್ಯವೇದದಲ್ಲಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬರಿಂದ ನಾವು ಪಾಠ ಕಲಿಬೋದು, ಒಳ್ಳೆ ಪಾಠಗಳು ಇರ್ತವೆ, ಒಬ್ಬರಿಂದ ಕೆಟ್ಟದಾಗಿರ್ತಕ್ಕಂಥ ಪಾಠಗಳಿರ್ತವೆ. ಕೆಟ್ಟದಾಗಿರುವಂಥದ್ದು ನಾವು ಮಾಡಬಾರ್ದು ಅಂತೇಳಿ ದೇವ್ರು ನಮಗೆ ಪ್ರೋತ್ಸಾಹ ಕೊಟ್ಟರೆ, ಒಳ್ಳೆಯದಾಗಿರುವಂಥದ್ದು ಭಕ್ತಿಯನ್ನು ಕಟ್ಟಿಕೊಳ್ಳುವಂಥ ಕಾರ್ಯಗಳನ್ನು ನೀವು ಮಾಡಿರಿ ಅಂತೇಳಿ ದೇವ್ರು ಏನು ಮಾಡ್ತಾರೆ? ಪ್ರೋತ್ಸಾಹ ಮಾಡ್ತಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ 2ನೇ ಅರಸುಗಳ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ಭಯಂಕರವಾಗಿರುವಂಥ ಒಂದು ಬರಗಾಲದ ಒಂದು ಪರಿಸ್ಥಿತಿ ಉಂಟಾಗಿದೆ ಪ್ರಿಯರೇ. ಯಾಕೆ ಬರಗಾಲ ಬರ್ತಾ ಇದೆ? ಬರಗಾಲ ಯಾಕೆ ಎಂಬುದಾಗಿ ನಾವು ನೋಡುವಾಗ, ಬರಗಾಲ ಅಂದ್ರೆ ಏನ್ರಿ? ಮಳೆ ಇರಲಾರ್ದಂಥ ಪರಿಸ್ಥಿತಿ, ಹೊಟ್ಟೆಗೆ ಆಹಾರ ಇರಲಾರ್ದಂಥ ಪರಿಸ್ಥಿತಿ. ಹಲ್ಲೆಲೂಯಾ. ಭಯಂಕರವಾಗಿ ಎಲ್ಲಿ ಹೋದರೂ ಕೂಡ ಹಣ ಇರಲಾರ್ದಂಥ ಒಂದು ಪರಿಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಇವೆಲ್ಲದಕ್ಕೆ ಕಾರಣಗಳು ಏನು ಎಂಬುದಾಗಿ ಸತ್ಯವೇದದ ಬೆಳಕಿನಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾನೆ ಏನೆಂಬುದಾಗಿ? ಒಂದು ವೇಳೆ ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಆ ಕಾಲದಲ್ಲಿ ನನ್ನನ್ನು ಬಿಟ್ಟು ನೀವು ದೇವರಲ್ಲದವುಗಳನ್ನು, ನಿಮ್ಮ ಕೈಯಿಂದ ಮಾಡಿದಂಥವುಗಳನ್ನು, ವ್ಯರ್ಥವಾದ ಸಂಪ್ರದಾಯಗಳನ್ನು ಹಿಂಬಾಲಿಸಿ ನೀವು ನಡೆಯುವಾಗ ನಿಮಗೇನು ಬರುತ್ತೆ? ಬರಗಾಲ ಎನ್ನುವಂಥದ್ದು ಬರುತ್ತೆ. ಹಲ್ಲೆಲೂಯಾ. ಭೂಕಂಪಗಳಾಗ್ತವೆ. ಹಲ್ಲೆಲೂಯಾ. ದೇವರ ಕೋಪ ಎನ್ನುವಂಥದ್ದು, ಶತ್ರು ಸೈನ್ಯಗಳು ಬಂದು ನಿಮಗಿರುವಂಥದ್ದೆಲ್ಲವನ್ನ ಸೂರ್ಯ ಮಾಡಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂತಹ ಒಂದು ಸಂದರ್ಭವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿ ಇಸ್ರಾಯೇಲ್ಯರ ಅರಸನಾಗಿ ಅಹಾಬನ ಮಗನಾಗಿರ್ತಕ್ಕಂಥ ಯೋರಾಮನು ಎನ್ನುವಂಥ ವ್ಯಕ್ತಿ ಅಧಿಕಾರದಲ್ಲಿದ್ದಾನೆ ಪ್ರಿಯರೇ. ನಿಮಗೆ ಗೊತ್ತು, ಇಸ್ರಾಯೇಲ್ಯರ ಅರಸರಲ್ಲಿ ಬಹಳ ದುಷ್ಟ, ಬಹಳ ದೇವರಿಗೆ ವಿರೋಧವಾಗಿ ನಡೆದುಕೊಂಡಂಥ ಇಬ್ಬರು ದಂಪತಿಗಳಿದ್ದಾರೆ, ರಾಜರಾಣಿ. ಅವ್ರು ಯಾರಾಗಿದ್ದಾರೆ? ಅಹಾಬನು ಮತ್ತು ಇಜಬೇಲಳು ಅಂತೇಳಿ. ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದಂಥವರು, ದೇವರಿಂದ ಭಯಂಕರವಾದ ಶಾಪವನ್ನು ತಂದುಕೊಂಡಂಥವರು ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಡಿನಲ್ಲಿ ದೆವ್ವಗಳನ್ನು ಆರಾಧನೆ ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಂಥವ್ರು ಯಾರು? ಅಹಾಬನು ಮತ್ತು ಇಜಬೇಲಳು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 2ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಈತನು ಪಟ್ಟಕ್ಕೆ ಬರ್ತಾನೆ. ಯಾರು? ಅಹಾಬನ ಮಗನಾಗಿರ್ತಕ್ಕಂಥ ಯೋರಾಮನು ಪಟ್ಟಕ್ಕೆ ಬಂದಿರುವಂಥ ಒಂದು ಸಂದರ್ಭದಲ್ಲಿ ಇಸ್ರಾಯೇಲಿನಲ್ಲಿ ಭಯಂಕರವಾದಂಥ ಬರಗಾಲದ ಪರಿಸ್ಥಿತಿ ಬರುತ್ತೆ. ಎಂತಹ ಬರಗಾಲ ಬರುತ್ತಂದರೆ, ರಾಜನು ಹಿಂಗೆ ಹೋಗ್ತಾ ಇರಬೇಕು, ಗೋಡೆಯ ಮೇಲೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಂದರ್ಭ ಬರುತ್ತೆ ಪ್ರಿಯರೇ. ಕೆಳಗಡೆಯಿಂದ
ಇಬ್ಬರು ಸ್ತ್ರೀಯರು ಓಡಿ ಓಡಿ ಬಂದು ರಾಜನ ಹತ್ರ, ನನಗೆ ರಕ್ಷಣೆ ಮಾಡು ರಾಜನೇ, ನನಗೆ ರಕ್ಷಣೆ ಮಾಡು, ನನಗೆ ನ್ಯಾಯವನ್ನು ಒದಗಿಸಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಯಾಕೆ ಅವರು ಆ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂದರೆ, ಒಂದು ದಿನ ರಾತ್ರಿ ಅವರಿಬ್ಬರಿಗೆ ಮಕ್ಕಳಿರ್ತಾರೆ ಪ್ರಿಯರು. ಯಾರಿಗೆ? ವಾಕ್ಯ ಕೇಳಬೇಕು ದಯವಿಟ್ಟು. ನಿದ್ದೆ ಮಾಡೋರು ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಬಿಡ್ರಿ ಒಂದು ಸರಿ. ಅಲ್ಲಯ್ಯ, ನಿದ್ದೆ ಮಾಡಕತ್ತೀರಂದ್ರೆ ವಾಕ್ಯದಿಂದ ಡೈವರ್ಷನ್ ಆಗಿರಿ ಅಂತ ಅರ್ಥ. ಅಲ್ಲಯ್ಯ, ಪ್ರಯತ್ನಿಸಲ್ಲ. ಅಲ್ಲಯ್ಯ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯಾರು ಅಹಾಬನು ರಾಜನಾಗಿರುವಾಗ ಕೆಳಗಡೆ ಇಬ್ಬರು ಸ್ತ್ರೀಯರು ಬಂದು ಕೇಳ್ತಾ ಇದ್ದಾರೆ. ಏನೆಂಬುದಾಗಿ ಕೇಳ್ತಾ ಇದ್ದಾರೆ ಅಂದರೆ, ರಾಜನೇ ರಾಜನೇ ನೀನು ನಮ್ಮನ್ನು ರಕ್ಷಿಸು ಎಂಬುದಾಗಿ. 6ನೇ ಅಧ್ಯಾಯ 26ನೇ ವಾಕ್ಯ ಓದ್ರಿ ಒಂದು ಸರಿ. ಒಂದು ದಿವಸ ಇಸ್ರಾಯೇಲರ ಅರಸನು ಪೌಳಿ ಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೇ ನನ್ನ ಒಡೆಯನೇ ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಅರಸನು ಆಕೆಗೆ, ಯೆಹೋವನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು? ಅಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿ ಎಂತಹ ಪರಿಸ್ಥಿತಿ ಆಗಿದೆ ಅಂದರೆ, ದೇವರು ಹೇಳಿದ್ದಾನೆ ಈಗಾಗಲೇ ಏನೆಂಬುದಾಗಿ, ನಿಮಗೆ ಸುಖ ಬಂದಾಗ ನೀವು ದೇವರಿಂದ ತಪ್ಪಿ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗಿರ್ತಾವೆ. ಅಲ್ಲೆಲ್ಲೂಯ್ಯ. ಸುಖ, ಶ್ರೀಮಂತಿಕೆ, ಹಣ ಬಂದಾಗ ದೇವರಿಂದ ದೂರವಾಗುವಂಥವರೇ ಜಾಸ್ತಿ ಜನ ಇರ್ತಾರೆ ಪ್ರಿಯರೇ. ಅಲ್ಲಲ್ಲ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅವಾಗ ಆ ಸ್ತ್ರೀಯರು ಬಂದು ಹೇಳ್ತಾ ಇದ್ದಾರೆ, ರಾಜನೇ ರಾಜನೇ ಈಕಿ ಬಂದು ನನ್ನ ಹತ್ರ ಬೇಡಿಕೊಂಡ್ಲು, ಊಟ ಮಾಡೋದಕ್ಕೆ ಅನ್ನ ಇಲ್ಲ, ರೊಟ್ಟಿ ಹಿಟ್ಟು ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ನಿನಗೆ ಮಗ ಇದ್ದಾನಲ್ವ, ನಿನ್ನ ಮಗನನ್ನು ಏನು ಮಾಡೋಣ, ಕೊಂದು ತಿನ್ನೋಣ ಅಂತೇಳಿ. ಆಯಿತು ಅಂತೇಳಿ ಇವತ್ತು ನನ್ನ ಮಗನನ್ನು ಕೊಲ್ಲೋಣ, ಕೊಂದು ತಿನ್ನೋಣ, ನಾಳೆ ನಿನ್ನ ಮಗನನ್ನು ಕೊಂದು ತಿನ್ನೋಣ. ಅಂತಹ ಭಯಂಕರವಾಗಿರ್ತಕ್ಕಂಥ ಬರಗಾಲ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಆಕೆ ಹೇಳಿದ ಹಾಗೆ ಒಬ್ಬ ತಾಯಿ ಏನು ಮಾಡ್ತಾಳೆ, ತನ್ನ ಮಗನನ್ನು ಕಟ್ ಮಾಡಿ ಕೊಂದು ಏನು ಮಾಡಿಬಿಡ್ತಾರೆ, ತಿಂದು ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. 2ನೇ ದಿನ ಈಕೆ ತಾಯಿ ಏನು ಮಾಡ್ತಾಳೆ, ನನ್ನ ಮಗನನ್ನು ತಿನ್ನಬಾರ್ದು ಅಂತೇಳಿ ಮಗನನ್ನು ಎಲ್ಲೋ ಹೋಗಿ ಬಚ್ಚಿಟ್ಟು ಬರ್ತಾಳೆ. ಹಲ್ಲೆಲೂಯಾ. ಅದರ ನ್ಯಾಯದ ಸಲುವಾಗಿ ಎಲ್ಲಿಗೆ ಬಂದಿದ್ರು ಇವರು? ಅರಸನ ಹತ್ರ ಬಂದಿದ್ರು. ಅವಾಗ ಅರಸನಿಗೆ ಭಯಂಕರವಾದ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಹೇಳ್ತಾನೆ, ಯೆಹೋವನು ಸೃಷ್ಟಿಕರ್ತನಾದ ದೇವರೇ ನಿಮ್ಮನ್ನು ರಕ್ಷಣೆ ಮಾಡಲಾರದೆ ಇದ್ದರೆ ನಾನಿಲ್ಲಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ. ಅಂತಹ ಭಯಂಕರವಾಗಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಈ ರಾಜನು, ಯಾಕೆ ಅಲ್ಲಿ ಬರಗಾಲ ಬಂದಿದಂದರೆ, ಇವರು ದೇವರಿಗೆ ಅವಿಧೇಯರಾಗಿದ್ದಾರೆ, ದೇವರಿಗೆ ವಿರೋಧವಾದಂಥ ಅಹಿಷ್ಟವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ವಿಗ್ರಹಾರಾಧನೆಯನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು, ಕಲ್ಲನ್ನು, ಮರವನ್ನು, ಕಟ್ಟಿಗೆಯನ್ನು, ಮುನ್ನೊಂದು ಒಂದು ವಿಗ್ರಹಗಳನ್ನು ಮಾಡಿಕೊಂಡು ಅದೇ ದೇವರು ಎಂಬುದಾಗಿ ಇವರು ಏನು ಮಾಡ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳಿದ ಅನ್ಯ ಜನರ ಕಡೆಗೆ ನೀವು ಹೋಗಬೇಡ್ರಿ, ಅವರು ತಪ್ಪಾದ ಮಾರ್ಗದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಅವರು ದೇವರಿಂದ ತೊಲಗಿ ಹೋಗಿದ್ದಾರೆ, ಅವ್ರನ್ನ ನಾನು ಕರೆ ತರ್ತೀನಿ ಕಾಲದ ಒಂದು ಅಂತ್ಯದ ಒಂದು ಸಮಯದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಈ ಇಸ್ರಾಯೇಲರು ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾ ಇದ್ದಾರೆ, ಪಾಪಿಷ್ಟಿ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ, ವ್ಯಭಿಚಾರದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ದೇವರಲ್ಲಿ ಬರಗಾಲವನ್ನು ಕಳಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಎಂತಹ ಬರಗಾಲ, ಹುಟ್ಟಿದಂಥ ಮಕ್ಕಳನ್ನೇ ಬೇಯಿಸಿಕೊಂಡು ತಿನ್ನುವಂಥ ಬರಗಾಲದ ಪರಿಸ್ಥಿತಿ ಬಂತು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಶಾಫಾಟನ ಮಗನಾಗಿರ್ತಕ್ಕಂಥ ಎಲೀಷನ ತಲೆಯನ್ನು ನಾನು ಆರಿಸ್ತಿದ್ರೆ ನನಗೆ ಏನಾದರೂ ಆಗಲಿ ಅಂತೇಳಿ ರಾಜನ ಏನು ಮಾಡ್ತಾ ಇದ್ದಾನೆ, ಶಪಥ ಮಾಡಿ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ, ಕಳಿಸ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿಗೆ? ಎಲೀಷನ ಮನೆಗೆ ಕಳಿಸ್ತಾ ಇದ್ದಾನೆ. ಎಲ್ಲಿ ಕಳಿಸ್ತಾ ಇದ್ದಾನೆ? ಎಲೀಷ ಅಂದರೆ ಯಾರು? ದೇವರ ಪ್ರವಾದಿ. ಭೂಲೋಕದಲ್ಲಿ ದೇವರ ಬಾಯಿಗೆ ಬಾಯಾಗಿದ್ದು ಮಾತನಾಡುವಂಥ ವ್ಯಕ್ತಿ, ಮುಂದೆ ಆಗುವಂಥ ಸಂಗತಿಗಳನ್ನು ತಿಳಿಸುವಂಥ ವ್ಯಕ್ತಿ. ಆತನ ಬಳಿಗೆ ಯಾರಾದರೂ ಬಂದರೆ, ಸ್ವಸ್ಥತೆಯನ್ನು ಕೋರಿ ಬಂದರೆ ಅವರಿಗೆ ಸ್ವಸ್ಥತೆಯನ್ನು ಮಾಡುವಂಥ ವ್ಯಕ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ತಂದು ತಪ್ಪಿದೆ, ತಾನೇ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ. ಆದರೆ ತಪ್ಪಿಲ್ಲದಂಥ ದೈವ ಸೇವಕರ ಮೇಲೆ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಆತನ ತಲೆಯನ್ನು ಹಾರಿಸ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಶಪಥ ಮಾಡಿ ಒಬ್ಬ ಆಳನ್ನು ಕಳಿಸ್ತಾ ಇದ್ದಾನೆ ಹಿಡ್ಕೊಂಡು ಬರೋದಕ್ಕೆ. ಹಲ್ಲೆಲೂಯಾ. ಅವಾಗ ಎಲೀಷ ಪ್ರವಾದಿಗಳು ಒಳಗಡೆ ಅಲ್ಲಿ ಇಸ್ರಾಯೇಲ್ನ ಹಿರಿಯರೊಡನೆ ಏನು ಮಾಡಿರ್ತಾರೆ, ಕೂತ್ಕೊಂಡಿರ್ತಾರೆ ಪ್ರಿಯರೇ. ಕೂತ್ಕೊಂಡಿರುವಂಥ ಸಮಯದಲ್ಲಿ ಎಲೀಷ ಪ್ರವಾದಿಗಳಿಗೆ ಒಂದು ಮುನ್ಸೂಚನೆ ಗೊತ್ತಾದಾಗ ಎಲೀಷ ಪ್ರವಾದಿ ಹೇಳ್ತಾ ಇದ್ದಾನೆ, ಆ ಕೊಲೆಗಾರನ ಮಗನು ನನ್ನನ್ನು ಸಾಯಿಸೋದಕ್ಕಾಗಿ ಏನು ಮಾಡ್ತಾ ಇದ್ದಾನೆ, ಒಬ್ಬ ಆಳನ್ನು ಕಳಿಸ್ತಾ ಇದ್ದಾನೆ, ಮತ್ತು ಹಿಂದುಗಡೆ ತಾನು ಕೂಡ ಬರ್ತಾ ಇದ್ದಾನೆ. ಕೊಲೆಗಾರನ ಮಗ ಅಂದರೆ ಯಾರು? ಅಹಾಬನು ಕೊಲೆಗಾರ.
ಹಲ್ಲೆಲೂಯಾ. ಯಾರು ಕೊಲೆಗಾರ? ಅಹಾಬ ರಾಜನು, ದೊಡ್ಡ ಭಯಂಕರವಾಗಿರ್ತಕ್ಕಂಥ ಕೊಲೆಗಾರ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ಹೇಳಿದಾಗ ಆ ರಾಜನು ಕೂಡ ಏನು ಮಾಡ್ತಾನೆ? ಎಲೀಷನ ಮನೆಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಎಲೀಷನ ಮನೆಗೆ. ಎಲೀಷನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವಾಗ 7ನೇ ಅಧ್ಯಾಯದಲ್ಲಿ ನಾವು ಮೊದಲನೇ ವಾಕ್ಯ ಓದಿದರೆ ಗೊತ್ತಾಗುತ್ತೆ. ಅಲ್ಲಿ ಎಲೀಷನು ಏನು ಮಾಡ್ತಾ ಇದ್ದಾನೆ? ಒಂದು ಭರವಸೆಯನ್ನು, ದೇವರು ಕೊಡುವಂಥ ಆಶೀರ್ವಾದವನ್ನು, ದೇವರು ಮಾಡುವಂಥ ಕಾರ್ಯವನ್ನು ಎಲೀಷನ್ ಏನು ಮಾಡ್ತಾ ಇದ್ದಾನೆ? ಮುನ್ಸೂಚನೆಯಾಗಿ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ದೇವರ ಪ್ರವಾದಿ, ದೇವರಿಗೆ ಬಾಯಿಯಾಗಿದ್ದು ಭೂಲೋಕದಲ್ಲಿ ಮಾತನಾಡುವಂಥ ಗುರುಗಳು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ ನೋಡ್ರಿ, ಒಂದ್ಸಾರಿ ವಾಕ್ಯ ಓದ್ರಿ. ಆಗ ಎಲೀಷನು ಅವನಿಗೆ ಯೆಹೋವನ ವಾಕ್ಯವನ್ನು ಕೇಳು. ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧೆಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು. ಅಂದರೆ ಅಲ್ಲಿಯವರೆಗೆ ಇಟ್ಟಿರಲಾರದಂಥ ಪರಿಸ್ಥಿತಿ, ಅಲ್ಲಿ ಎಂತಹ ಪರಿಸ್ಥಿತಿ ಉಂಟಾಗಿದೆ ಅಂದರೆ, ಒಂದು ಮಾಂಸ, ಹಲ್ಲೆಲೂಯಾ, ಕಾಯಿಪಲ್ಯ ತಿನ್ನೋರಿಗೆ ಕಾಯಿಪಲ್ಯ ಅನ್ಕೊಳ್ರಿ, ಮಾಂಸ ತಿನ್ನೋರಿಗೆ ಮಾಂಸ ಅನ್ಕ. ಹಲ್ಲೆಲೂಯಾ. ಯಾರಿಗೆ ಇಲ್ಲ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾಂಸ ಎಷ್ಟಕ್ಕೆ ಮಾರಾಟ ಆಗ್ತಾ ಇದೆ ಅಂದರೆ 80 ರೂಪಾಯಿಗಳಿಗೆ ಮಾರಾಟ ಆಗ್ತಾ ಇದೆ. ಹಲ್ಲೆಲೂಯಾ. ನೀವು ಚಿಕ್ಕವರಾಗಿರಬೇಕಾದ್ರೆ, ಈಗ ಹಿರಿಯರು ಯಾರ್ಯಾರಿದ್ದೀರಿ? ಅವರು ಮಾಣಿಕ್ಯಮ್ಮವರು, ನಿರ್ಮಲಮ್ಮವರು, ಹಲ್ಲೆಲೂಯಾ, ಇವರು. ನೀವು 5 ಪೈಸೆ 10 ಪೈಸೆ ನೋಡಿರಿಲ್ಲ? ಅದಕ್ಕೆ 5 ಪೈಸೆ ತಗೊಂಡೋದ್ರೆ, ಅಂಗಡಿಗೆ ತಗೊಂಡೋದ್ರೆ ಎಷ್ಟು ಕೊಡ್ತಾಯಿದ್ರು? ಚಾಕ್ಲೇಟ್ಗಳು ಇದ್ವಾ ಇಲ್ರಿ? ಅವಾಗ ಎಷ್ಟು ಕೊಡ್ತಾಯಿದ್ರು? 5 ಪೈಸೆ 10 ಪೈಸೆ, 4 ಆಣೆಗೆ 25 ಪೈಸೆ. ಹಲ್ಲೆಲೂಯಾ. ಅಷ್ಟು ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಾವು ಕೂಡ, ಹಲ್ಲೆಲೂಯಾ, 4 ಆಣೆ ಕೊಟ್ರಪ್ಪ 4 ಚಾಕ್ಲೇಟ್ಗಳು ಬರ್ತಿದ್ವು ಅವಾಗ. ಈಗ 5 ರೂಪಾಯಿ ಕೊಟ್ಟರು ಕೂಡ ಚಾಕ್ಲೇಟ್ಗಳು ಅವು ಯಾವ ಬಂದವಲ್ರಿ? ಡೈರಿ ಮಿಲ್ಕಾ? ಹಲ್ಲೆಲೂಯಾ. ಅಷ್ಟು ಹಣದ ಬೆಲೆನೇ ಏನಾಗಿದೆ? ಹೆಚ್ಚಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ವಿ, ಆಗಿನ ಕಾಲದಲ್ಲಿ 1 kg ಚಿಕನ್ ಅಂತೇಳಿ ಅನ್ಕೋಣ, ಎಷ್ಟಾಗಿದೆ? 80 ರೂಪಾಯಿಗೆ. ಹಲ್ಲೆಲೂಯಾ. ಅದು 1 kgನೂ ಅಲ್ಲ. ಅಲ್ಲಿ ನೋಡ್ರಿ ಒಂದು ಸಾರಿ 6ನೇ ಅಧ್ಯಾಯ 25ನೇ ವಾಕ್ಯ ಓದ್ರಿ. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮುತ್ತಿಗೆಯ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ, ಕತ್ತೆಯ ತಲೆ 80 ರೂಪಾಯಿಗಳಿಗೂ, ಅರೆಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಕೂಡ ಮಾರಲ್ಪಟ್ಟವು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ಬರಗಾಲ ಬಂದಿದೆ. ಬರಗಾಲ ಬಂದಂಥ ಸಂದರ್ಭದಲ್ಲಿ ಶತ್ರುಗಳು ಏನು ಮಾಡ್ತಾ ಇದ್ದಾರೆ? ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ? ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ಇಸ್ರಾಯೇಲರು ಆ ಒಂದು ಸ್ಥಳದಲ್ಲಿ ಇರಬೇಕಾದ್ರೆ ಅರಾಮ್ಯರ ಅರಸನಾಗಿರ್ತಕ್ಕಂಥ ಬೆನ್ಹದದನು ಮುತ್ತಿಗೆಯನ್ನು ಹಾಕ್ತಾ ಇದ್ದಾನೆ. ಲಕ್ಷೋಪಲಕ್ಷ ಸೈನ್ಯವನ್ನು ಕರೆದುಕೊಂಡು ಬಂದು ಮುತ್ತಿಗೆಯನ್ನು ಹಾಕಿದಾಗ ಇವರೆಲ್ಲಿರ್ತಾರೆ? ಕೋಟೆ ಒಳಗಡೆನೇ ಇರ್ತಾರೆ. ಈಗೆಲ್ಲ ಇಲ್ಲ, ಕೋಟೆಗಳು ಕಾಣಿಸ್ತಾ ಇಲ್ಲ ನಮಗೆ. ಬಳ್ಳಾರಿ ಕೋಟೆ ಇದೆ, ಹಲ್ಲೆಲೂಯಾ. ರಾಯಚೂರು ಕೋಟೆ ಇದೆ, ಯಾದಗಿರಿ ಕೋಟೆ ಇದೆ, ಮತ್ತು ಕರ್ನೂಲ್ ಕೋಟೆ ಇದೆನಾ? ಫೋರ್ಟ್ ಕರ್ನೂಲ್ ಅಲ್ಲಿದೆಯಲ್ಲ, ಹಲ್ಲೆಲೂಯಾ. ಕೋಟೆಗಳು ಅಂದರೆ ಕೋಟೆ ಒಳಗಡೆನೇ ಜನ ವಾಸ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ದರೋಡೆಕೋರರು, ಕಳ್ಳರು, ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ವು. ಅದರ ಸಲುವಾಗಿ ಏನು ಮಾಡ್ತಾಯಿದ್ರು? ಕಂಪೌಂಡ್, ಕೋಟೆಗಳನ್ನು ಕಟ್ಟಿಸ್ತಾ ಇದ್ರು ಪ್ರಿಯರೇ. ಕೋಟೆಯ ಒಳಗಡೆನೇ ಇದ್ದಾರೆ. ಭಯಂಕರವಾದ ಬರಗಾಲದ ಒಂದು ಸ್ಥಿತಿ ಉಂಟಾಗಿದೆ. ಒಂದು ಸಾರಿ ಲೆಕ್ಕ ಹಾಕ್ರಿ ನೀವು, ನಿಮ್ಮ ಊರಿಗೆ ಯಾರೋ ಡಕಾಯಿತರು ಬಂದಿದ್ದಾರೆ, ಊರು ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಹಲ್ಲೆಲೂಯಾ. ಕಡಿಪೆಟ್ಟಿಗೆಗಳು ಎಷ್ಟಕ್ಕೆ ಮಾರಾಟ ಆಗ್ತಾವ್ರಿ? 1 ರೂಪಾಯಿ ಇದೇನು ಈಗ? ಅವಾಗ ಮುತ್ತಿಗೆ ಹಾಕಿದರೆ ಯಾರು ಹೊರಗಡೆ ಹೋಗಂಗಿಲ್ಲ, ಸಿರುಗುಪ್ಪಕ್ಕೆ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? ಇವ್ರು ಹೊರಗಡೆ ಹೋದ್ರೆ ಅವ್ರನ್ನೇನು ಮಾಡ್ತಾರೆ? ಸಾಯಿಸ್ತಾರೆ. ಹಲ್ಲೆಲೂಯಾ. ಹೊರಗಡೆ ಹೋದ್ರೆ ಏನು ಮಾಡ್ತಾರೆ? ಸಾಯಿಸ್ತಾರೆ. ಅದ್ರ ಸಲುವಾಗಿ ಹೊರಗಡೆ ಹೋಗಂಗಿಲ್ಲ. ಖಾಲಿ ಆಗ್ತಾ ಇದ್ದಾವೆ. ಅವಾಗ ಅವುಗಳ ರೇಟ್ ಏನಾಗ್ತವೆ? ಡಿಮ್ಯಾಂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹಲ್ಲೆಲೂಯಾ. ಸ್ಟಾಕ್ ಯಾವಾಗ ಕಡಿಮೆ ಇರುತ್ತೋ ಅವಾಗ ಡಿಮ್ಯಾಂಡ್ಗೆ ಏನಂತೀವಿ ನಾವು ಕನ್ನಡದಲ್ಲಿ?
ಬೇಡಿಕೆ ಎನ್ನುವಂಥದ್ದು ಏನಾಗುತ್ತೆ, ಹೆಚ್ಚಾಗುತ್ತೆ. ಇಷ್ಟೇ ಒಂದು ಕಡಿಪೆಟ್ಟಿಗೆ 100 ರೂಪಾಯಿ ಕೊಟ್ಟಾದರೂ ಕೂಡ ಆ ಸಮಯದಲ್ಲಿ ಕೊಂಡುಕೊಳ್ತಾರೆ. ಎಲ್ಲಿ ಇಲ್ಲ ಕಡಿಪೆಟ್ಟಿಗೆಗಳು. ಹಲ್ಲೆಲೂಯಾ. ನಾ ಹೇಳೋದು ಅರ್ಥ ಆಗ್ತಾ ಇದೆನಾ? ಈ ಸಮಾರ್ಯದವರ ಕೋಟೆಯ ಸುತ್ತಲೂ ಕೂಡ ಶತ್ರು ಸೈನ್ಯಗಳಿದ್ದಾರೆ. ಇವರು ಒಂದು ವೇಳೆ ಬಾಗಿಲು ತೆರೆದು ಹಿಂಗ ಹೊರಗಡೆ ಕಾಲಿಟ್ರೆ ಏನಾಗುತ್ತೆ, ಅವ್ರನ್ನ ಸಾಯಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಬಾಗಿಲುಗಳನ್ನು ಮುಚ್ಚಿರ್ತಕ್ಕಂಥ ಒಂದು ಪರಿಸ್ಥಿತಿ, ವ್ಯಾಪಾರ ವ್ಯವಹಾರಗಳು ಎಲ್ಲವೂ ಕೂಡ ಏನಾಗಿದ್ದಾವೆ, ನಿಂತು ಹೋಗಿದ್ದಾವೆ. ಬೇರೆ ದೇಶಗಳವರು ಯಾರು ಕೂಡ ಬರ್ತಾ ಇಲ್ಲ. ಹಲ್ಲೆಲೂಯಾ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮೊದಲೇ ಏನಿತ್ತು, ಬರಗಾಲ ಇತ್ತು. ಇವಾಗ ಮತ್ತೆ ಅವೆಲ್ಲವುಗಳು ಯಾವ ಕೂಡ ವ್ಯಾಪಾರ ಇರಲಾರ್ದ ಒಂದು ಕಾರಣಕ್ಕಾಗಿ, ಹೊರಗಡೆಯಿಂದ ಯಾವುದು ಬರಲಾರ್ದ ಒಂದು ಕಾರಣಕ್ಕಾಗಿ ಎಲ್ಲವೂ ಕೂಡ ಏನಾಗ್ಬಿಡ್ತು, ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಹೋದಂಗೆಲ್ಲ ಘೋರದ ಪರಿಸ್ಥಿತಿ ಇನ್ನೂ ಭಯಂಕರವಾಗಿ ಹೆಚ್ಚಾಯಿತು ಪ್ರಿಯರೇ. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಅರಸನು ಏನು ಮಾಡ್ತಾ ಇದ್ದಾನೆ, ನಾನು ದೈವ ಸೇವಕನಾಗಿರುವಂಥ ಎಲೀಷನ ತಲೆಯನ್ನು ಆರಿಸ್ತೀನಿ ಅಂತೇಳಿ ಶಪಥವನ್ನು ಇಟ್ಟುಕೊಂಡು ಎಲ್ಲಿಗೆ ಬರ್ತಾ ಇದ್ದಾನೆ, ಎಲೀಷನ ಮನೆಯ ಕಡೆಗೆ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಭಯಂಕರವಾದಂಥ ಬರಗಾಲದ ಪರಿಸ್ಥಿತಿಯ ಸಮಯದಲ್ಲಿ ಎಲೀಷನ ಮನೆಯ ಕಡೆಗೆ ಬಂದಾಗ ಎಲೀಷನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ ಅಲ್ಲಿ ವಾಕ್ಯ ಏನಂತ ಹೇಳುತ್ತೆ, ನಾಳೆ ಇಷ್ಟು ಹೊತ್ತಿಗೆ 24 ತಾಸು. ಹಲ್ಲೆಲೂಯಾ. ನಾಳೆ ಇಷ್ಟು ಹೊತ್ತಿಗೆ ಏನಾಗುತ್ತಂತ ಹೇಳ್ತಾ ಇದ್ದಾನೆ ಎಲೀಷನ. ಒಂದ್ಸಾರಿ ಹೋದ್ರೆ ಅದು 7ನೇ ಅಧ್ಯಾಯ 1ನೇ ವಾಕ್ಯ. ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಡ್ತವೆ. ಏನು ಸ್ಟಾಕ್ ಇಲ್ಲ, ಬೆಳೆ ಏನೂ ಇಲ್ಲ, ಕಿರಾಣಿ ಅಂಗಡಿಗಳೆಲ್ಲ ಖಾಲಿ ಆಗಿಬಿಟ್ಟವ. ಆದರೂ ಇಷ್ಟು ರೇಟಿಗೆ 1 ರೂಪಾಯಿಗೆ 80 ರೂಪಾಯಿಯಲ್ಲಿ 1 ರೂಪಾಯಿ ಎಲ್ಲಿ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಅರ್ಥ ಮಾಡ್ಕೊಬೇಕು. ದೇವರು ಮಾಡುವಂಥ ಮೇಲುಗಳನ್ನು ನಾವು ಮರೆಯಬಾರದು, ಯಾವುದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 1 ರೂಪಾಯಿಗೆ ಎಷ್ಟು ರೀ, 12 ಸೇರು ಹಿಟ್ಟು. ಮತ್ತು ಬರೀ ಗೋಧಿ ಅಲ್ಲ, ಗೋಧಿ ಹಿಟ್ಟು. ಈಗ ಒಂದು ಸೇರು ಗೋಧಿ ಹಾಕ್ಸಕ್ಕೆ ಹೋದ್ರೆ ಎಷ್ಟಿದೆ ರೀ? ಜಿನ್ನದವ್ರು ಬಂದಿರಾ? 5 ರೂಪಾಯಿ ಇದೆ. ಹಲ್ಲೆಲೂಯಾ. 1 ರೂಪಾಯಿಗೆ ಎಷ್ಟು ರೀ? ಎಷ್ಟು? 12 ಸೇರು ಬರೀ ಹಿಟ್ಟು ಸಿಗ್ತಾ ಇದೆ. ಹಲ್ಲೆಲೂಯಾ. ಮತ್ತು ಜವೆ ಗೋಧಿ ಹಿಟ್ಟಾದರೆ 24 ಸೇರು ಸಿಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರು ಮಾಡುವಂಥ ಕಾರ್ಯ ನೋಡ್ರಿ. ಈ ಮಾತನ್ನು ಹೇಳಿದ ಎಂಥ ಸಮಯದಲ್ಲಿ ಹೇಳಿದಾನ? ಘೋರವಾದಂಥ ಬರ ಇದೆ. ಎಲ್ಲಿ? ಊರಲ್ಲಿ. ದೇವರು ಬಾಯಿಂದ ನುಡಿಸಿಬಿಟ್ಟ. ನುಡಿಸಿದಾಗ ಯಾರಿಗಾದರೂ ಏನಾಗುತ್ತೆ? ಈ ಮಾತು ಹೇಳಿದಾಗ ಏನಾಗುತ್ತೆ ಹೇಳ್ರಿ? ಏನಾಗುತ್ತೆ ಹೇಳ್ರಿ? ಆಶ್ಚರ್ಯ ಆಗತ್ತೆ. ಊಟ ಮಾಡೋಕ್ಕೆ ಏನಿಲ್ಲ, ಒಟ್ಟಿಗೆ ಇಟ್ಟೇ ಇಲ್ಲ. ಹಲ್ಲೆಲೂಯಾ. ಒಟ್ಟಿಗೆ ಇಟ್ಟಿಲ್ಲ. ಈ ಎಲ್ಲ ಈತ ಹೇಳ್ದಂಗೆಲ್ಲ ಎಲ್ಲಿ ಆಗ್ತಾವ ಅಂಥೇಳಿ ಒಬ್ಬ ತಂದುಬಿಟ್ಟ ಅಲ್ಲಿ. ಹಲ್ಲೆಲೂಯಾ. ಒಬ್ಬ ತಂದುಬಿಟ್ಟ. ಏನಂತೇಳಿ ಅಂತ ಇದ್ದಾನಂದರೆ, ಯೆಹೋವ ದೇವರು ಪರಲೋಕವನ್ನು ತರೆದು ಏನೇನು ಸುರಿಸ್ಬೇಕು, ಆಭರಣಗಳಾಗಲಿ, ವಜ್ರ ವೈಡೂರ್ಯಗಳಾಗಲಿ, ಮಳೆಯಾಗಲಿ, ಇನ್ನೊಂದಾಗಲಿ ಮುನ್ನೊಂದಾಗಲಿ, ಏನೇನು ಸುರಿಸ್ಬೇಕು ಎಲ್ಲ ಸುರಿಸಿದ್ರು ಕೂಡ ಈ ಬರಗಾಲ ನಿಲ್ಲಲ್ಲ ಅಂತೇಳಿ ಹೇಳಿದ. ಈ ಕಾರ್ಯ ಆಗಲ್ಲ ಅಂತೇಳಿ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಿಣಿವಾರ ನೀವು ನೋಡಿರ್ಬೋದು, ಕೆಲವು ಜನ ಅಲ್ಲಿಂದ ಒಬ್ಬ ತಂದೆ ತನ್ನ ಮಗನನ್ನು ಕರ್ಕೊಂಡು ಬಂದ ಪ್ರಿಯರೇ. ಮಗ ಈಗ ಹೇಳಿದ್ನಲ್ಲ, ಒಳ್ಳೆ ಟ್ಯಾಲೆಂಟೆಡ್ ಹುಡುಗ ಅವನು ಕೂಡ. ಹಲ್ಲೆಲೂಯಾ. ಒಳ್ಳೆಯ ಟ್ಯಾಲೆಂಟೆಡ್ ಹುಡುಗ. ಅವರು ಆರಾಧ್ಯ ದೈವ ಉಪ್ಪಳದಲ್ಲಿ ಇರ್ತಕ್ಕಂಥ ಸೋ ಆ್ಯಂಡ್ ಸೋ ಅವ್ರು ಮಾಡ್ಕೊಂಡಿರ್ತಕ್ಕಂಥ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ಆ ತಂದೆ ತನ್ನ ಮಗನನ್ನು ಓದಲಿಕ್ಕೆ ಗುಲ್ಬರ್ಗ ಗೊತ್ತಲ್ವಾ, ಆ ಗುಲ್ಬರ್ಗದ ಸೈಡ್ ಕಳಿಸಿದ್ರಂತೆ. ನಿಯರ್ಲಿ ಮಹಾರಾಷ್ಟ್ರ ಒಂದು ಗಡಿ ಭಾಗ ಅದು. ಹಲ್ಲೆಲೂಯಾ. ಅಲ್ಲಿಗೆ ಕಳಿಸಿದಾಗ ಆ ಹುಡುಗ ಚೆನ್ನಾಗಿ ಓದ್ತಾ ಇದ್ದ. 10th ಚೆನ್ನಾಗಿ ಪಾಸಾಗಿದ್ದಾನ, 2nd PUC ಚೆನ್ನಾಗಿ ಪಾಸಾಗಿದ್ದಾನ. ಡಿಗ್ರಿಗೋಸ್ಕರವಾಗಿ ದೂರದ ಒಂದು ಪಟ್ಟಣಕ್ಕೆ ಕಳುಹಿಸಿದ್ದಾನೆ. ಒಳ್ಳೆ ಉದ್ಯೋಗ ಮಾಡಿ ಬರಲಿ ಅಂತೇಳಿ ಕಳಿಸಿದಾಗ ಅಲ್ಲಿಗೆ ಹೋದಾಗ ಆ ಹುಡುಗನಿಗೆ ಮಾತು ಬಂದಾಗಿಬಿಟ್ಟವ. ಮೆಂಟಲ್ ಶಾಕ್ ಆದಂಗಾಗಿ ಅವನಿಗೆ ಏನೂ ಕೂಡ ಯಾರು ಏನೆಂಬುದಾಗಿ ಸ್ವಾಧೀನ ಇಲ್ಲಾರ್ದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾರಿಗಾದರೂ ವಯಸ್ಸಿಗೆ ಬಂದಂಥ ಹುಡುಗ ಆ ರೀತಿ ಆದಾಗ ಅವ್ರಿಗೇನಾಗುತ್ತೆ ರೀ? ಭಾಳ ಭಯ ಆಗುತ್ತೆ, ಭಾಳ ನೋವಾಗುತ್ತೆ. ಅಯ್ಯೋ ದೇವರೇ, ನಿನ್ನ ಎಷ್ಟು ನಡ್ಕೊಂಡಿವಲ್ಲಪ್ಪ, ನೀನು ಏನು ಮಾಡಲೇ ಇಲ್ಲಲ್ಲ. ಹಲ್ಲೆಲೂಯಾ. ಅಂಥೇಳಿ ಆ ತಂದೆ ಪಾಪ ತನಗೆ ತಿಳಿದ ಮಟ್ಟಿಗೆ ಎಲ್ಲ ಕಡೆಗೆ ಹೋದ. ಹಲ್ಲೆಲೂಯಾ. ನಾ ಹೇಳ್ತಿರ್ತೀನಿ ಎಲ್ಲ ಇದು ಅಂದರೆ ಮೃತ್ಯುಂಜಯ ಮಠ ಅಂದರೆ ಹೆಂಗಂದರೆ ಎಲ್ಲ ಕಡೆಗೆ ಸುತ್ತಿ ಬಂದ ಮೇಲೆ ಲಾಸ್ಟಿಗೆ ಫೈನಲ್ ಸೆಟ್ಲ್ ಆಗೋದು
ಇಲ್ಲೇ ಸೆಟ್ಲಾಗ. ಹಲ್ಲೆಲೂಯ. ದೇವರು ಎಲ್ಲರನ್ನ ಇಲ್ಲಿ ಕರ್ಕೊಂಬರ್ತಾನೆ ಲಾಸ್ಟಿಗೆ ಕೊನೆಯದಾಗತ್ತೆ. ಹಲ್ಲೆಲೂಯ. ಇವರು ಕೂಡ ಎಲ್ಲ ಕಡೆಗೆ ಸುತ್ತಿದ್ರು. ಎಲ್ಲ ಗುಡಿ ಗುಂಡಾರಗಳು, ಆತಾತ್ನವ್ರು ಈತಾತ್ನವ್ರು, ಅವರು ಇವರು ಶರಣರು ಸಂತರು ಎಲ್ಲ ಕಡೆಗೆ ಏನು ಮಾಡಿದ್ರು ಪ್ರಿಯರೇ? ಸುತ್ತಿದ್ರು ಪ್ರಿಯರೇ. ಹಲ್ಲೆಲೂಯ. ಸುತ್ತಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಏನು ಕೂಡ ವಾಸಿ ಆಗಲಿಲ್ಲ. ದುಡ್ಡು ಇಟ್ಟ, ಹಾಸ್ಪಿಟ್ಲಿಗೂ ತೋರಿಸಿದ, ಎಲ್ಲ ಮಾಡಿದ, ಏನೂ ಆಗಲಿಲ್ಲ. ಅವಾಗ ಅಲ್ಲಿ ಊರಿನಿಂದ ಕುರುಬರು ಕೆಲವು ಜನರು ಪ್ರಾರ್ಥನೆಗೆ ಬರ್ತಾ ಇದ್ದರು ಪ್ರಿಯರೇ. ಹಲ್ಲೆಲೂಯ. ದೇವ್ರ ದೃಷ್ಟಿಯಲ್ಲಿ ಗಂಡು ಎಣ್ಣೆ ಮನುಷ್ಯರು ಮಾಡಿರ್ತಕ್ಕಂಥದ್ದು ಕುಲಗಳಿವು. ಹಲ್ಲೆಲೂಯ. ದೇವ್ರ ದೃಷ್ಟಿಯಾಗ ಗಂಡು ಎಣ್ಣೆ ಯಾವ ಕುಲದವರಿಗೆ ರಕ್ತ ಕೆಂಪಗನೇ ಇರುತ್ತೆ, ಏನಾದ್ರೆ ಗೋಲ್ಡ್ ಕಲರ್ ಇರುತ್ತಾ? ಹಲ್ಲೆಲೂಯ. ಗೋಲ್ಡ್ ಕಲರ್ ಅಂದ್ರೆ ಏನು ರೀ? ಬಂಗಾರದ ಕಲರ್ ಇರುತ್ತಾ? ಕೆಂಪು ಕಲರೇ ಇರಬೇಕು ರಕ್ತ ಅನ್ನೋದು. ಬಿಳಿ ಕಲರ್ ಏನಾದರೂ ಇರುತ್ತಾ? ಇರಲ್ಲ. ಒಂದು ವೇಳೆ ಹಂಗೇನಾದ್ರೂ ಕಲರ್ ಇದ್ರಪ್ಪ ಅವ್ರು ಏನಾಗ್ತಾರೆ? ಸತ್ತು ಹೋಗ್ತಾರೆ. ಹಲ್ಲೆಲೂಯ. ಎಲ್ರಿಗೂ ಕೂಡ ದೇವರು ನೋಡ್ರಿ ಆತನ ಆಲೋಚನೆಗಳೇ ಬೇರೆ. ಅವಾಗ ಆ ತಂದೆ ಎಲ್ಲ ಕಡೆಗೆ ಸುತ್ತಿ ಬಂದರು ಪ್ರಿಯರೇ. ಕೊನೆಯದಾಗಿ ಹಿಂಗ ಮೃತ್ಯುಂಜಯ ಮಠ ಬಾದಲ್ಲಿ ಊರಲ್ಲೇ ಪಕ್ಕದಾಗ ಇಟ್ಕೊಂಡು, ಅದೇನಂತಾರಲ್ರಿ, ಮನೆಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪದ ಸಲುವಾಗಿ ಊರೆಲ್ಲ ಅಡ್ಡಾಡಿದ್ರಂತ, ಊರೂರು ಅಡ್ಡಾಡಿದ್ರಂತ. ಅದ್ರಂಗೆ ಇಲ್ಲೇ ಪಕ್ಕದಾಗ ಇಟ್ಕೊಂಡು ನೀವು ಎಲ್ಲ ಕಡೆಗೆ ಅಡ್ಡಾಡಿದ್ರಲ್ರಪ್ಪ, ಇಲ್ಲಿ ಹೋಗ್ರಿ ಅಂತೇಳಿ ಹೇಳಿದಾಗ ನಂಬಿಕೆ ಅಪನಂಬಿಕೆಯಿಂದ ಬಂದರು. ನಂಬಿಕೆ ಇಲ್ಲಾರ್ದು ನಂಬಿಕೆಯಿಂದ ಏನೋ ಹೇಳ್ಯಾರ ಹೋಗೋಣ ಅಂಥೇಳಿ ಬಂದರು ಪ್ರಿಯರೇ. ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಎದ್ದು ನಡೆಯಲಾರ್ದಂಥ ಪರಿಸ್ಥಿತಿ, ಮಾತು ಬರಲಾರ್ದಂಥ ಒಂದು ಪರಿಸ್ಥಿತಿ ಉಂಟಾಗ್ಯದ. ಸಾಧನೆ ಹಿಂಗೆ ನೋಡಕತ್ತಾನ, ಹಿಂಗೆ ಇರ್ತಾನೆ, ಕಣ್ಣು ಹಿಂಗೆ ರೆಪ್ಪೆ ಜಾಸ್ತಿ ಬಿಡಲ್ಲ, ಇಷ್ಟೇ ಮಾತಾಡಿದ್ರು ಏನು ಅನ್ನಲ್ಲ. ಅಲ್ಲಲ್ಲ ಅಂಥ ಪರಿಸ್ಥಿತಿ ಲಾಸ್ಟ್ ಫೈನಲ್ ಸ್ಟೇಜಿಗೆ ಏನು ಮಾಡಿದರು? ಕರ್ಕೊಂಡು ಬಂದರು ಪ್ರೇಯರ್. ಅಪ್ಪವರು ಒಂದು ಮಾತು ಹೇಳಿದ್ರು, ಏನಂತೇಳಿ, ನಿಮ್ಮ ಮಗ ಚಲೋ ಆಗ್ತಾನೆ, ಆರಾಮಾಗ್ತಾನೆ, ನೀವೇನು ಭಯಪಡೋಕೆ ಹೋಗ್ಬೇಡ್ರಿ ಅಂತೇಳಿ ಪ್ರಾರ್ಥನೆ ಮಾಡಿದರು ಪ್ರೇಯರ್. ಹಲ್ಲೆಲೂಯಾ. ಮೊದಲನೇ ವಾರ ತಂದೆಯೊಟ್ಟಿಗೆ ಏನು ಮಾಡಿದ? ಗಾಡಿ ಮೇಲೆ ಏನು ಮಾಡಿದ? ತಂದೆ ಕರ್ಕೊಂಬಂದ ಮೊದಲನೇ ವಾರ. ಹಲ್ಲೆಲೂಯಾ. ಎರಡನೇ ವಾರದಲ್ಲಿ ಆ ಹುಡುಗ ಕಂಪ್ಲೀಟಾಗಿ ಹೀಲಾಗಿ ಸ್ವಸ್ಥತೆಯನ್ನು ಹೊಂದಿ ಮಾತಾಡುವಂಥ ಶಕ್ತಿ ಉಂಟಾಗಿ ಕಾಲುಗಳು ನಡೆಯೋದಕ್ಕೆ ಬಂದು ಸ್ವಂತ ಗಾಡಿ ತಗೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕಾರ್ಯವನ್ನು ಯಾರು ಮಾಡಿದರು? ದೇವರು ಮಾಡಿದರು. ಅವತ್ತಿನ ದಿನ ನಾನೇ ಅಂದ್ಕೊಂಡಿನಿ ಇವೆಲ್ಲ ತಿರುಗಿ ಬಂದಾರ. ದೇವರು ಮಾತಾಡೋಕ್ಕೆ ಬರೋಲ್ತು, ಏನಿಲ್ಲ, ಸ್ವಾಧೀನಿಲ್ಲ. ಒಂದು ವೇಳೆ ದೇವರು ಸ್ವಸ್ಥ ಮಾಡ್ತಾನಂತ ಅಂತೇಳಿ ಆದರೆ ನಂಬಿಕೆ ಇದೆ ನಮಗೆ. ಆದರೂ ಏನು ಆ ಒಂದು ಅಪನಂಬಿಕೆ ಆತ್ಮ ಏನು ಮಾಡ್ತಾ ಇರುತ್ತೆ? ಹೇಳ್ತಾ ಇರುತ್ತೆ, ಏನು ನೋಡೋಣ. ಯಾಕಂದರೆ ಅಪ್ಪವ್ರ ಬಾಯಿಂದ ಬಂದಿರುವಂಥದ್ದು ಯಾವುದು ಕೂಡ ಫೇಲ್ ಮಾಡಲ್ಲ ದೇವರು. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ಅವನ ಸಂದರ್ಭದಲ್ಲಿ ಪ್ರಿಯರೇ, ಅಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಆಶ್ಚರ್ಯ, ಆ ಊರಿನವ್ರಿಗೆ ಆಶ್ಚರ್ಯ. ಏನಂತೇಳಿ ಎಲ್ಲ ಕಡೆಗೆ ಸುತ್ತಿ ಬಂದರೆ ಎಲ್ಲಿ ಏನಾಗಿಲ್ಲ, ಬಿಡುಗಡೆ ಆಗಿಲ್ಲ, ಎಲ್ಲಿನೂ ಕೂಡ ಬಿಡುಗಡೆ ಆಗುತ್ತೋ ಇಲ್ಲ ಅಂತೇಳಿ ಅಪನಂಬಿಕೆಯಿಂದ ಅವರು ಕೂಡ ಬಂದಿದ್ದಾರೆ. ಆದರೆ ದೇವರು ಅದ್ಭುತವಾಗಿ ಆ ಹುಡುಗನನ್ನು ಮುಟ್ಟಿ ಏನು ಮಾಡಿದರು? ಸ್ವಸ್ಥ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಕಾರ್ಯ ನಡೀತು ಪ್ರಿಯರೇ. ಅದು ನಮ್ಮ ದೃಷ್ಟಿಗೆ ಏನು ಕಾಣಿಸುತ್ತೆ? ಅದು ಅಸಾಧ್ಯ ಅಂತೇಳಿ. ಇದು ಕೂಡ ಈ ಎಲೀಷನು ಹೇಳುವಂಥ ಕಾರ್ಯವು ಕೂಡ ಹೆಂಗೆ ಕಾಣಿಸ್ತಾ ಇದೆ? ಅಸಾಧ್ಯ. ಹೆಂಗೆ ಕಾಣಿಸ್ತಾ ಇದೆ? ಅಸಾಧ್ಯ ಎಂಬುದಾಗಿ ಕಾಣಿಸ್ತಾ ಇದೆ. ತಿಮ್ಮಾಪುರ ಗ್ರಾಮದಲ್ಲಿ ಲಿಂಗಾಯತರು ಸ್ವಂತ ತಮ್ಮನಿಗೆ ಮಗಳನ್ನು ಏನು ಮಾಡಿದಾನೆ? ಕೊಟ್ಟಿದ. ತಾಯಿ ಏನು ಮಾಡಿದಾಳೆ? ತನ್ನ ಮಗಳನ್ನು ಸ್ವಂತ ತಮ್ಮನಿಗೆ ಕೊಟ್ಟಿದ್ದಾಳೆ ಪ್ರಿಯರೇ. ಸಂಸಾರ ಚೆನ್ನಾಗಾಗುತ್ತಂತೇಳಿ ಅಂದ್ಕೊಂಡು ಭರವಸೆಯಿಂದ ನಂಬಿಕೆಯಿಂದ ಬೇರೆ ಕಡೆಗೆ ಯಾಕೆ ಅಲ್ಲಿ ಕೊಡೋದು ಯಾಕೆ? ನನ್ನ ತಮ್ಮನಿಗೆ ಕೊಟ್ಟರೆ ಆಯಿತು ಅಂತೇಳಿ ಏನು ಮಾಡಿದ್ದಾಳೆ? ಮದುವೆ ಮಾಡಿ ಕೊಟ್ಟರು ಪ್ರಿಯರೇ. ಸ್ವಲ್ಪ ದಿನದಲ್ಲೇ ಕುಟುಂಬ ಮುರಿದು ಬಿತ್ತು. ಮಗಳು ಬಂದು ಮನೆ ಸೇರಿದ್ಲು. ಅಲ್ಲಿ ಅತ್ತೆ ಸೇರ್ತಾ ಇಲ್ಲ, ಮಾವ ಸೇರ್ತಾ ಇಲ್ಲ, ಗಂಡ ಸೇರ್ತಾ ಇಲ್ಲ, ಯಾರೂ ಕೂಡ ಸೇರ್ತಾ ಇಲ್ಲ. ಅವಾಗ ಅವರು ಕೂಡ ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದರು. ಹಲ್ಲೆಲೂಯಾ. ಅಪ್ಪವರು ವೈದ್ಯಕೀಯ ಕೆಲಸ ಮಾಡ್ತಾಯಿದ್ರು ಪ್ರಿಯರೇ. ಅವಾಗ ಮೃತ್ಯುಂಜಯ ಮಠ ಸ್ಥಾಪನೆಯಾಗಿರ್ತಕ್ಕಂಥ ಪ್ರಥಮ ದಿನಗಳಲ್ಲಿ ನಡೆದಿರ್ತಕ್ಕಂಥದ್ದು, ಪ್ರಥಮ ವರ್ಷಗಳಲ್ಲಿ ನಡೆದಿರ್ತಕ್ಕಂಥದ್ದು. ಅವಾಗ ಅಲ್ಲಿ ಅಪ್ಪವರು ಅವ್ರ ತಾಯಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರಂತೆ, ನಿಮ್ಮ ಮಗಳನ್ನ ಕರ್ಕೊಂಬರ್ರಿ, ದೇವ್ರು ಏನು ಮಾಡ್ತಾನೆ? ಕೂಡಿಸ್ತಾನೆ ಅಂತೇಳಿ. ಎಲ್ಲ ಸುತ್ತಿದ ಮೇಲೆ ಸುಮಾರು ವರ್ಷಗಳು ಆದಮೇಲೆ ಅವಾಗ ಪ್ರಿಯರೇ ಅಲ್ಲಿರ್ತಕ್ಕಂಥ ಸ್ವಾಮಿ, ಈ ಸ್ವಾಮಿ ಕೂಡ ಏನು ಮಾಡಿದ? ಅವ್ರನ್ನ ಹೊಂದಿಸ್ಬೇಕಂತೇಳಿ ಎಷ್ಟು ಪ್ರಯತ್ನ ಪಟ್ಟ. ಆ ಮಂತ್ರ ಈ ಮಂತ್ರ ಮಾಡಿ ಅದು ಇದು ಹಾಕಿ, ಆದರೂ ಕೂಡ ಅವ್ರಿಗೆ ಆಗಲಿಲ್ಲ, ಒಂದಾಗಲಿಲ್ಲ. ಅವಾಗ ಈ ಸ್ವಾಮಿ ಹೇಳಿದ ಅಪ್ಪರ ಜೊತೆಗೆ. ಅಪ್ಪರು ಅವರು ತಿಮ್ಮಾಪುರದಲ್ಲಿ ಭೇಟಿ ಆದಂಥ ಸಂದರ್ಭದಾಗ ಅಪ್ಪವ್ರು ಏನಂದರು? ಖಂಡಿತವಾಗಿ ದೇವ್ರ ಕಾರ್ಯ ಮಾಡ್ತಾನೆ, ಕಟ್ಟೆಕಲ್ಲು ಕಟ್ಟಿಗೆ ಹೊಂದಿಸ್ಬೇಕಂತೇಳಿ ಒಂದು ಮಾತಿದೆ ಅಲ್ರಿ. ಹಲ್ಲೆಲೂಯಾ. ಹಿರಿಯರು ಹೇಳಿರ್ತಕ್ಕಂಥ ಮಾತು. ಕಟ್ಟೆಕಲ್ಲು ಕಟ್ಟೆಗೆ ಹೊಂದಿಸ್ಬೇಕಂದ್ರೆ ಗಂಡ ಹೆಂಡತಿಯರನ್ನ ಅಗಲಿಸಬಾರದು, ದೊಡ್ಡ ಶಾಪ ಅದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ಹೇಳ್ತಾರೆ, ದೇವರು ಹೇಳ್ತಾರೆ ಏನೆಂಬುದಾಗಿ,
ದೇವರು ಕೂಡಿಸಿರುವಂಥದ್ದನ್ನು ಮನುಷ್ಯರು ಅಗಲಿಸಲೇಬಾರದಂತೆ. ಪ್ರೈಸ್ ದಿ ಲಾರ್ಡ್. ಆ ಒಂದು ವಾಕ್ಯವನ್ನು ಅಪ್ಪ ಹೇಳಿದಾಗ ಅವಾಗ ಆ ಸ್ವಾಮಿ ಚಾಲೆಂಜ್ ಮಾಡಿದ ಅಪ್ಪವ್ರಿಗೆ. ಏನಂತ ಹೇಳಿ ಚಾಲೆಂಜ್ ಮಾಡಿದ್ರು ಗೊತ್ತಾ? ಇವರು ಒಂದು ವೇಳೆ ಇಬ್ಬರು ಕೂಡಿದರೆ ನಾನು ನನ್ನ ಅರ್ಧ ಮೀಸೆಯನ್ನು ಬೋಳಿಸ್ಕೊತೀನಿ. ನೋಡ್ರಿ ಡಾಕ್ಟರ್ ಸಾಹೇಬ್ರೆ, ಡಾಕ್ಟ್ರ್ ಅಂತಲೇ ಕರೆಯೋದು ಅಪ್ಪವ್ರನ್ನ ಕಡೆಯಲ್ಲ. ಹಲ್ಲೆಲೂಯಾ. ನೋಡ್ರಿ ಡಾಕ್ಟರ್ ಸಾಹೇಬ್ರೆ, ಇದು ಆಗಲಿ ಚಾಲೆಂಜ್ ನಮಗೂ ನಿಮಗೂ ಅಂತೇಳಿ. ಹಲ್ಲೆಲೂಯಾ. ಆವಾಗ ಒಂದು ವಾರ ಆ ತಾಯಿ ತನ್ನ ಮಗಳನ್ನು ಕರ್ಕೊಂಡು ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಭಯಂಕರವಾದಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಕರ್ಕೊಂಡು ಬಂದ್ಲು. ಈಕಿ ಹಾವು ಮುಂಗ್ಸಿ ಹೆಂಗಿದಾರ ಹಂಗಿದಾರೆ ಸಂಸಾರದಲ್ಲಿ. ಈಕಿಗೆ ಗಂಡ ಇಷ್ಟ ಇಲ್ಲ, ಗಂಡಗ ಹೆಂಡತಿ ಇಷ್ಟ ಇಲ್ಲ. ಹಲ್ಲೆಲೂಯಾ. ಈಗ ಒಬ್ರಿಗೇನೋ ಇಷ್ಟ ಇದ್ದರೆ ಏನಾದರೂ ಮಾಡೋವಲ್ಲ, ಇಬ್ಬರಿಗೂ ಕೂಡ ಹೆಂಗೆ అయిష్టವಾಗಿರ್ತಕ್ಕಂಥ ಪರಿಸ್ಥಿತಿ. ಅವಾಗ ಅಪ್ಪವರು ಹೇಳಿದ್ರು ಏನಂತೇಳಿ, ಮುಂದಿನ ವಾರ ಗಂಡ ಹೆಂಡತಿ ಇಬ್ಬರು ಕೂಡ ಹೆಂಗೆ ಬರ್ತಾರ, ಬೈಕ್ ಮೇಲೆ ಗಾಡಿಯಕ್ಕೆ ಬಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರ ಅಂತೇಳಿ. ಹಲ್ಲೆಲೂಯಾ. ಹೆಂಗೆ ಭಾಗವಹಿಸ್ತಾರ? ಗಂಡ ಹೆಂಡತಿ ರಾಮಲಿಂಗಮ್ಮ ಅಂತೇಳಿ ಅವ್ರ ಹೆಸರು. ಹಲ್ಲೆಲೂಯಾ. ಇಬ್ಬರು ರಾಮಲಿಂಗಮ್ಮನ ಗಂಡ ಇಬ್ರು ಹೆಂಗೆ ಬರ್ತಾರ, ಗಾಡಿ ಮೇಲೆ ಬಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರ ಅಂತೇಳಿ ಹೇಳಿದರು ಪ್ರಿಯರೇ. ಹೇಳಿದಂಥ ಒಂದು ಸಂದರ್ಭದಲ್ಲಿ ಆ ನೆಕ್ಸ್ಟ್ ವಾರ ಬಂದೇ ಬಿಡ್ತು. ಬಂದಾಗ ಅಲ್ಲಿ ದೇವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬದಲಾವಣೆ ಮಾಡಿ ಆಕೆಗೂ ಪ್ರೀತಿ ಹುಟ್ಟಂಗೆ ಮಾಡಿದ, ಈತನಿಗೂ ಪ್ರೀತಿ ಹುಟ್ಟಂಗೆ ಮಾಡಿದರು. ಇಬ್ಬರು ಒಂದೇ ಬೈಕಲ್ಲಿ ಬಂದು ದೇವರ ಆರಾಧನೆಯಲ್ಲಿ ಪಾಲ್ಗೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಳೋದು ಮಾತ್ರ ಅಲ್ಲ, ಆ ತಾಯಿ ಸಿಸ್ಟರ್ ಸ್ವಲ್ಪ ದಪ್ಪ ಇದ್ದಾರೆ, ಮಕ್ಕಳು ಕೂಡ ಬೇಗ ಆಗಲಿಲ್ಲ, ಮತ್ತೆ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು. ದೇವರಿಬ್ಬರು ಮುದ್ದಾದ ಮಕ್ಕಳನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಸಂಗತಿಗಳನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ದೇವರ ಆಲಯಕ್ಕೆ ನಾವು ಬರುವಾಗ, ದೇವರ ಮನುಷ್ಯರ ಬಳಿಗೆ ನಾವು ಬರುವಾಗ ನಂಬಿಕೆಯಿಂದ ಬರಬೇಕು. ಅವರು ಒಂದು ಮಾತು ಹೇಳಿದಾರಂದರೆ ಅದು ನೆರವೇರುತ್ತೆ ಅನ್ನುವಂಥ ನಂಬಿಕೆ ನಮಗಿರುವಂಥದ್ದು ಎಷ್ಟೋ ಪ್ರಾಮುಖ್ಯ ಪ್ರಿಯರೇ. ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ದೇವರು ಬಾಯಿಗಿರ್ತಕ್ಕಂಥ ಎಲೀಷನು ಮಾತಾಡಿದಾಗ ಪಕ್ಕದಲ್ಲಿ ರಾಜನಿಗೆ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿ ಏನಂತೇಳಿ ಹೇಳ್ತಾ ಇದ್ದ ನೋಡ್ರಿ. ಮುಂದೆ ವಾಕ್ಯ ಓದ್ರಿ, 7ನೇ ಅಧ್ಯಾಯ 2ನೇ ವಾಕ್ಯ. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು. ಏನಂತ ಹೇಳ್ತಾ ಇದ್ದಾನೆ? ದೇವರೇ ಆಕಾಶದಲ್ಲಿ ಪರಲೋಕ ದ್ವಾರಗಳನ್ನು ತೆರೆದು ಏನೇನು ಸುರಿಸ್ಬೇಕು ಎಲ್ಲ ಸುರಿಸಿದ್ರು ಕೂಡ, ಎಲೀಷನೇ ನೀ ಹೇಳಿದೆಯಲ್ಲ 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, 24 ಸೇರು ಜವೆ ಗೋಧಿ ಹಿಟ್ಟು ಮಾರಲ್ಪಡೋಕ್ಕೆ ಸಾಧ್ಯನೇ ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ. ಮಕ್ಕಳನ್ನೇ ಬೇಯಿಸಿಕೊಂಡು ತಿನ್ನುವಂಥ ಬರಗಾಲದ ಪರಿಸ್ಥಿತಿ ಉಂಟಾಗಿದೆ. ಅಂತಹ ಸಂದರ್ಭದಲ್ಲಿ ನೀನು ಸಮೃದ್ಧಿ ಬರುತ್ತಂತೇಳಿ ನಿನ್ನ ಬಾಯಿಂದ ಹೇಳುವಂಥದ್ದು ಇದು ತಪ್ಪು ಎನ್ನುವಂಥ ರೀತಿಯಲ್ಲಿ ಈ ಮಾತು ನೆರವೇರೋದೇ ಇಲ್ಲ ಅಂತೇಳಿ ಖಡಾಖಂಡಿತವಾಗಿ ರಾಜನ ಹಸ್ತಕನಾಗಿರ್ತಕ್ಕಂಥ ಸರದಾರನು ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರೇಯರ್. ಅವಾಗ ಎಲೀಷನು ಹೇಳ್ತಾ ಇದ್ದಾನೆ, ಈ ಮಾತನ್ನು ನೀನು ಹೇಳಿರೋದ್ರಿಂದ ಅಲ್ಲಿ ಏನ ಅಂತ ಹೇಳ್ತಾ ಇದ್ದಾನೆ, ಸಂಭವಿಸಲಾರದು ಅನ್ನಲು. ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ನೀನು ಅದನ್ನು ಅನುಭವಿಸೋದಿಲ್ಲ. ನೀನು ಕಾಣ್ತೀ, ಇಟ್ಟು ಮಾರೋದು ಕಾಣ್ತೀ, ಎಲ್ಲ ಇಟ್ಟು ಬಂದಿರೋದು ಕಾಣ್ತೀ, ಹಣ ಬಂದಿರೋದು ಕಾಣ್ತೀ, ಸಮೃದ್ಧಿ ಆಗಿರೋದನ್ನು ನೀನು ನೋಡ್ತೀ, ಆದರೆ ನೀನೇನು ಮಾಡಲ್ಲ, ಅನುಭವಿಸೋದಿಲ್ಲ. ಅಂದರೆ ನೀನು ಸಾಯ್ತೀ ಅಂತೇಳಿ ಏನು ಮಾಡಿಬಿಡ್ತಾನೆ ದೈವ ಸೇವಕರು ಹೇಳಿಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಆಗಿರ್ತಕ್ಕಂಥ ಕಾರ್ಯ, ದೇವರು ಮಾಡಿರ್ತಕ್ಕಂಥ ಕಾರ್ಯ ಏನಂದರೆ ಪ್ರಿಯರೇ, ಮುಂದೆ ಹಂಗೆ ನಾವು ಹೋಗ್ತಾ ಹೋದರೆ ಅಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಸಮೃದ್ಧಿಯನ್ನು ಕೊಡ್ತೀನಿ ಅಂತೇಳಿ ಪ್ರವಾದನೆಯನ್ನು ಮಾಡಿದ. ಹಲ್ಲೆಲೂಯಾ. ಏನಂತ ಕೊಡ್ತೀನಿ ಅಂತೇಳಿ ಹೇಳಿದ, ಸಮೃದ್ಧಿ ಕೊಡ್ತೀನಿ ಅಂತೇಳಿ ಹೇಳಿದ. ಮಕ್ಕಳನ್ನು ಬೇಯಿಸಿಕೊಳ್ಳುವಂಥ ಪರಿಸ್ಥಿತಿ ಉಂಟಾದಾಗ ನಾನು ಸಮೃದ್ಧಿ ಕೊಡ್ತೀನಿ ಅಂತೇಳಿ ದೇವರು ಮಾತಾಡಿದಾಗ ನಂಬಲಾರದವನಿಗೆ ಏನಾಯ್ತಲ್ಲಿ, ಅವನಿಗೆ ಮರಣ ಎನ್ನುವಂಥದ್ದು ಪ್ರಾಪ್ತಿಯಾಗುವಂಥದ್ದನ್ನು ಮುಂದೆ ನಾವು ನೋಡುವಾಗ ಅಲ್ಲಿ 4 ಜನ ಕುಷ್ಠರೋಗಿಗಳಿರ್ತಾರೆ ಪ್ರಿಯರೇ. ಎಷ್ಟು ಜನ? 4 ಜನ ಕುಷ್ಠರೋಗಿಗಳು. ಇವರು ಬಾಗಿಲಿರುತ್ತಲ್ವಾ, ನಿಮ್ಮ ಮನೆ ಗೇಟ್ ಅನ್ಕರಿ ಸದ್ಯಕ್ಕೆ ಹೇಳಿದ್ರೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಕೋಟೆಯ ದ್ವಾರ ಬಾಗಿಲು, ಊರು ದಾಟಬೇಕಂದ್ರೆ ಅಗಸಿ ಅಂತ ಹೇಳಿದ್ವಲ್ಲ ನಮ್ಮ ಭಾಷೆಯಲ್ಲಿ. ಹಲ್ಲೆಲೂಯಾ. ಆ ಊರು ದಾಟಬೇಕಾದ್ರೆ ಅಲ್ಲಿ ಗೇಟ್ಗಳೇನಾಗ್ತಾ ಇದ್ವು, ಮುಚ್ಚಲ್ಪಡ್ತಾ ಇದ್ವು. ಆ ಗೇಟಿನ ಬಳಿಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ, 4 ಜನ ಕುಷ್ಠರೋಗಿಗಳು ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರು ಮಾತನಾಡ್ತಾ ಇದ್ದಾರೆ. ಏನಂತೇಳಿ ಮಾತಾಡಕತ್ತಾರೆ ಅವರು, ಈಗ ಊರೊಳಗೆ ಹೋದರೆ ನಮಗೆ ಅನ್ನ ಇಲ್ಲ,
ಇಲ್ಲಿ ಕುಂತರೂ ಸಾಯಬೇಕು. ಊರುಗಳ ಒಳಗಡೆ ಹೋದರೂ ಕೂಡ ಕುಷ್ಠರೋಗಿಗಳು ನಮ್ಮನ್ನು ಯಾರು ಸೇರಿಸ್ಕೊಳ್ಳಲ್ಲ. ಕುಷ್ಠರೋಗಿಗಳನ್ನು ಆಗಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಿಲ್ಲ, ಸೇರಿಸ್ಕೊಳ್ತಾ ಇಲ್ಲ, ಹೊರಗಡೆ ಆಗ್ತಾಯಿದ್ರು, ಅವ್ರನ್ನ ದೂರ ಇಡ್ತಾಯಿದ್ರು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಒಬ್ಬರಿಂದ ಒಬ್ಬರಿಗೆ ಅದು ಹರಡುವಂಥದ್ದು ಒಂದು ರೋಗ ಎಂಬುದಾಗಿ. ಈಗಿನ ಕಾಲದಲ್ಲಿ ಎಲ್ಲ ದೇವರು ತನ್ನ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಮೆಡಿಸಿನ್ ಎನ್ನುವಂಥದ್ದು ಏನಾಗಿದೆ, ಬಂದಿದೆ ಪ್ರಿಯರೇ. ಎಲ್ಲವೂ ಕೂಡ ದೇವರು ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ. ಆದರೆ ಆಗಿನ ದಿನಗಳಲ್ಲಿ ಮೆಡಿಸಿನ್ ಇರಲಾರ್ದಾಗ ದೇವರೇ ಸ್ವಸ್ಥ ಮಾಡಿದರೆ ಅವ್ರಿಗೆ ಸ್ವಸ್ಥತೆ ಆಗಬೇಕು. ದೇವರ ಆಲಯಕ್ಕೆ ಹೋದ್ರೆ ಅವರಿಗೆ ಸ್ವಸ್ಥತೆ ಆಗಬೇಕು. ಕೊಡಬೇಕಾಗಿದ್ದಂಥ ಕಾಣಿಕೆ ಕೊಟ್ಟಾಗಲೇ ಅವರಿಗೆ ಸ್ವಸ್ಥತೆ ಆಗಬೇಕು. 13ನೇ ಅಧ್ಯಾಯ ಅನಿಸುತ್ತೆ, ಲೇವಿಯ ಕಾಂಡ ಅಂದರೆ ಏನಂತ ಹೇಳಿರ್ತೀವಿ, ಯಾಜಕರ ಕಾಂಡ 13ನೇ ಅಧ್ಯಾಯದಲ್ಲಿ ಆ ಮಾತುಗಳಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ ಆ ಮಾತು ಓದ್ರಿ. ಯಾಜಕ ಕಾಂಡ, ಒಂದು ನಿಮಿಷ. ಹಾಂ, 13ನೇ ಅಧ್ಯಾಯ ನೋಡ್ರಿ, ಮೊದಲನೇ ವಾಕ್ಯ ಓದ್ರಿ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನ ಮೈ ಮೇಲೆ ಬಾವಾಗಲಿ, ಗುಳ್ಳೆಯಾಗಲಿ, ಒಳೆಯುವ ಮಚ್ಚೆಯಾಗಲಿ ಉಂಟಾಗಿ ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕನಾದ ಆರೋನನ ಬಳಿಗೆ ಇಲ್ಲವೇ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರಕೊಂಡು ಬರಬೇಕು. ಹಲ್ಲೆಲೂಯಾ. ಹಂಗೆ ಮುಂದೆ ಓದ್ರಿ, 7ನೇ ವಾಕ್ಯ ಓದ್ರಿ. ಆದರೆ ಅವನು ತನ್ನ ಶುದ್ಧಿಯ ವಿಷಯದಲ್ಲಿ ತನ್ನನ್ನು ಯಾಜಕನಿಗೆ ತೋರಿಸಿಕೊಂಡ ನಂತರ ಆ ಗುಳ್ಳೆ ದೇಹದ ಚರ್ಮದಲ್ಲಿ ಹರಡಿಕೊಂಡರೆ ಅವನು ತಿರುಗಿ ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಇವರು ಯಾಜಕರಿಗೆ ಮೈ ತೋರಿಸಿದ್ರೆ ಏನಾಗ್ತಾ ಇತ್ತಂತೆ, ಕುಷ್ಠರೋಗ ಹೋಗ್ತಾ ಇತ್ತು. ಅಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ, ವಾಕ್ಯ ಓದಿದರೆ ಗೊತ್ತಾಗುತ್ತೆ. ಅದರ ಸಲ ಯೇಸು ಸ್ವಾಮಿ ಹತ್ರ ಕೂಡ 10 ಜನ ಕುಷ್ಠರೋಗಿಗಳು ಬಂದಾಗ ಯೇಸು ಸ್ವಾಮಿ ಹೇಳ್ತಾನೆ ಏನಂತೇಳಿ, ಮೋಶೆಯು ನೇಮಕ ಮಾಡಿದ ಕಾಣಿಕೆಯನ್ನು ಸಲ್ಲಿಸಿ ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ, ನಿಮಗೆ ಶುದ್ಧವಾಗುವುದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕುಷ್ಠರೋಗಿಗಳಿಗೆ ಸ್ವಸ್ಥತೆ ಆಗ್ತಾ ಇಲ್ಲ. 4 ಜನರು ಏನು ಮಾಡಿದ್ದಾರೆ, ಊರ ಹೊರಗಿನ ಬಾಗಿಲಿನಲ್ಲಿ ಕೂತ್ಕೊಂಡು ಮಾತಾಡಿಕೊಳ್ತಾ ಇದ್ದಾರೆ. ಏನೆಂಬುದಾಗಿ ಮಾತಾಡಿಕೊಳ್ತಾ ಇದ್ದಾರೆ ಅಂದರೆ, ನಾವು ಇಲ್ಲಿದ್ದರೂ ಸಾಯ್ತೀವಿ, ಒಳಗಡೆ ಹೋದರೂ ಸಾಯ್ತೀವಿ. ಅದರ ಸಲುವಾಗಿ ಶತ್ರುಗಳು ಇದ್ದಾರೆ. ಎಲ್ಲಿ? ಹೊರಗಡೆ. ಏನು ಮಾಡ್ಕೊಂಡಿದ್ದಾರೆ ಅವರು? ಟೆಂಟ್ ಹಾಕಿಕೊಂಡಿದ್ದಾರೆ. ಟೆಂಟ್ ಅಂದರೆ ಗೊತ್ತಾಗುತ್ತಾ? ಕಬ್ಬಿಣದ ಕೊಡ್ಲೆಗಳಾಗಿರಲಿ, ಮಚ್ಚುಗಳಾಗಿರಲಿ, ಅವುಗಳನ್ನು ಇದು ಮಾಡೋಕ್ಕೆ ಬರ್ತಾರಲ್ರಿ, ಏನಂತ, ಹಾಂ ಅಲ್ಲಲ್ಲ, ಅದನ್ನು ಚಾಣೆ ಏನಂತಾರಲ್ಲ, ಅದು ಮಾಡೋಕ್ಕೆ ಬರ್ತಾರಲ್ಲ. ಅವ್ರು ಏನು ಮಾಡ್ತಾರೆ, ಡೇರೆಗಳು ಹಾಕ್ಕೊತಾರಲ್ಲ. ಅದರಂಗೆ ಆಗಿನ ಕಾಲದಲ್ಲಿ ಡೇರೆಗಳು, ಯುದ್ಧಗಳು ನಡಿಬೇಕಾದ್ರೆ ಏನು ಮಾಡ್ತಿದ್ರು, ಡೇರೆಗಳು ಹಾಕ್ಕೊತಿದ್ರು. ಶತ್ರುಗಳ ಡೇರೆಗಳೆಲ್ಲ ಸುತ್ತಮುತ್ತಲಿದ್ದಾವೆ. ಯಾವ ಸುತ್ತಮುತ್ತಲ? ಸಮಾರ್ಯರ ಪಟ್ಟಣದ ಸುತ್ತಮುತ್ತಲೆಲ್ಲ ಶತ್ರುಗಳ ಡೇರೆಗಳಿದ್ದಾವೆ. ಅವಾಗ ಇವರು ಮಾತಾಡಿಕೊಂಡ್ರು. ಏನಂತ ಮಾತಾಡಿಕೊಂಡ್ರು ಗೊತ್ತಾ? ಈಗ ಇಲ್ಲಿದ್ದರೂ ಸಾಯ್ತೀವಿ, ಒಳಗಡೆ ಹೋದ್ರೆ ಸಾಯ್ತೀವಿ, ನಾವೇನು ಮಾಡೋಣ, ಫಿಲಿಸ್ಟಿಯರ ಹತ್ರ ಹೋಗೋಣ. ಯಾರು? ಅರಾಮ್ಯರ ಹತ್ರಕ್ಕೆ ನಾವು ಹೋಗೋಣ. ಅಲ್ಲಿ ನಮಗೆ ಒಂದು ವೇಳೆ ಅವರು ಆಹಾರ ಕೊಟ್ಟರೆ ತಿನ್ನೋಣ, ಇನ್ನು ಸ್ವಲ್ಪ ದಿನ ಬದುಕ್ತೀವಿ, ಇಲ್ಲಾಂದ್ರೆ ಏನು ಮಾಡೋಣ, ಅವರು ಸಾಯಿಸಿದರೆ ಸಾಯೋಣ, ಹೆಂಗಾದ್ರೆ ಸಾಯ್ಬೇಕು ಅಂಥ ಪರಿಸ್ಥಿತಿಗೆ ಅವ್ರು ಏನಾಗ್ಯಾರ, ಬಂದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರಾಗೆ ಮಾತಾಡಿಕೊಳ್ಳುವಂಥ ವಿಷಯಗಳು. ಹಲ್ಲೆಲೂಯಾ. ಹುಟ್ಟಿಸಿ ಯಾವುದು ಹೇಳ್ತಾ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಅವರೇ ಹೇಳ್ಕೊಳ್ತಾ ಇದ್ದಾರೆ, ಹೆಂಗಾದ್ರೆ ನಾವು ಸತ್ಯ ಸಾಯ್ತೀವಿ, ಆದರೆ ಸ್ವಲ್ಪ ಏನಾದರೂ ತಿಂದು ಸಾಯೋಣ. ಸಾಯೋ ಟೈಮ್ನಾಗ ಕೋರಿಕೆಗಳು ಜಾಸ್ತಿ ಅಲ್ರಿ. ಅದ್ರ ಸಲುವಾಗಿ ಗಲ್ಲು ಶಿಕ್ಷೆ ಹಾಕಬೇಕಾದ್ರೂ ಕೂಡ ಹೇಳಿದ್ರೆ ನಿಮ್ಮ ಕೊನೆಯ ಆಸೆ ಏನಂತೇಳಿ ಕೇಳ್ತಾರೆ. ಕೆಲವೊಬ್ಬರು ಬಿರಿಯಾನಿ ತಿನ್ನೋದು ಆಸೆ ಹೇಳ್ತಾರೆ, ಕೆಲವರು ಮೀಟ್ ಆಗಬೇಕ್ರಿ, ನಾನು ಅವ್ರ ಜೊತೆ ಮಾತಾಡಬೇಕು ನಾನು ಸಾಯೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ. ಸಾಯೋದಕ್ಕಿಂತ ಮುಂಚೆ ಏನೇನೋ ಕೋರಿಕೆಗಳು ಹುಟ್ಟುತ್ತಾವಂತ್ರಿ. ಹಲ್ಲೆಲೂಯಾ. ಜಲ್ದಿ ಹೋಗ್ಬಾರ್ದು ಅನ್ಸುತ್ತಾ ಈ ದೇಹ ಬಿಟ್ಟು ಹೊರಗೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಗುತ್ತಂದರೆ ಇವರು ಮಾತಾಡಿಕೊಂಡು ಶತ್ರುವಿನ ಪಾಳೆಯದ ಕಡೆಗೆ ಹೋಗ್ತಾ ಇದ್ದಾರೆ, ಡೇರೆಗಳ ಕಡೆಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ದೇವರಲ್ಲಿ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಏನು ಕಾರ್ಯ ಮಾಡಿದ್ರು ಗೊತ್ತಾ? ಆ ಶತ್ರುಗಳು ಏನು ಮಾಡ್ತಾ ಇದ್ದಾರೆ,
ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಈ ಟೈಮ್ಗೆ ನಾವು ಅಟ್ಯಾಕ್ ಮಾಡಬೇಕು, ಒಳಗಡೆ ಇರ್ತಕ್ಕಂಥದ್ದೆಲ್ಲ ನಾವು ದೋಚ್ಕೊಳ್ಬೇಕು, ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರವನ್ನೆಲ್ಲ ನಾವೇನು ಮಾಡಬೇಕು, ದೋಚ್ಕೊಳ್ಬೇಕು, ಕಪ್ಪ ಹಣವನ್ನು ನಾವು ಸಂಗ್ರಹಿಸಬೇಕು ಅಂತೇಳಿ ಅರಸನು ಪ್ಲ್ಯಾನ್ ಮಾಡ್ಕೊಂಡು ಇರಬೇಕಾದ್ರೆ ಅವಾಗ ಆ ಜನರಿಗೆ ಭಯ ಆಗ್ತಾ ಇದೆ. ಯಾರಿಗೆ ಭಯ ಆಗ್ತಾ ಇದೆ? ಶತ್ರುಗಳಿಗೆ ಭಯ ಆಗ್ತಾ ಇದೆ. ಯಾಕೆ ಭಯ ಆಗ್ತಾ ಇದೆ ಅಂದರೆ, ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಕಿವಿಗಳಿಗೆ ಶಬ್ದ ಕೇಳಿಸಕತ್ತಾವ. ಏನು ಕೇಳಿಸಕತ್ತವ? ಶಬ್ದಗಳು ಕೇಳಿಸಕತ್ತವ. ಹಲ್ಲೆಲೂಯಾ. ಈಗ ನಿಮ್ಮ ಕಡೆ ರೂಟಿಗೆ ಬರೋ ಬಸ್ಗಳಿಗೆ ಏನಿಲ್ಲ, ಆರ್ನಿಲ್ಲ, ಆದರೂ ಬಸ್ ಬರಕತ್ತದ ಅಂತೇಳಿ ದೂರದಿಂದ ನೀವು ಹೆಂಗೆ ಕಂಡು ಹಿಡಿತೀರಿ? ಸೌಂಡಿಂದ ಕಂಡು ಹಿಡಿತೀರಲ್ಲ. ಆವಾಗಿನ ಕಾಲದಲ್ಲಿ ಕೂಡ ಅವ್ರಿಗೆ ಏನು ಮಾಡ್ತಾ ಇದ್ದಾವೆ ಅಂದರೆ, ಶಬ್ದಗಳು ಕೇಳಿಸಕತ್ತಿದ್ವು. ಎಂಥ ಶಬ್ದಗಳು? ರಥಗಳು ಬರುವಂಥ ಶಬ್ದಗಳು. ಎಂತಹ ರಥಗಳು? ಒಂದು ರಥ ಅಲ್ಲ, ಭಾಳ ಲಕ್ಷಾನುಗಟ್ಟಲೆ ರಥಗಳು ಬರುವಂಥ ಶಬ್ದ ಕೇಳಿಸ್ತಾ ಇತ್ತು. ಇದನ್ನು ಕೇಳಿಸಿದೊಡನೆ ಅವರು ಅಂದುಕೊಳ್ತಾ ಇದ್ದಾರೆ, ಈ ಇಸ್ರಾಯೇಲಿನ ಅರಸನಾಗಿರ್ತಕ್ಕಂಥ ಯೋರಾಮನು ಸಾಮಾನ್ಯವಾಗಿರುವಂಥ ವ್ಯಕ್ತಿಯಲ್ಲ. ಐಗುಪ್ತ ದೇಶದ ರಾಜನನ್ನು, ಇನ್ನೊಬ್ಬ ರಾಜನ, ಹಿತ್ತಿಯ ರಾಜನನ್ನು ಕರೆದುಕೊಂಡು ಬಂದು ಅವರಿಗೆ ಹಣ ಕೊಟ್ಟು ಅವರು ಮೂವರು ಕೂಡಿ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಇವರು ಅಂದುಕೊಳ್ತಾ ಇದ್ದಾರೆ. ಯಾರು ಅಂದುಕೊಳ್ತಾ ಇದ್ದಾರೆ? ಶತ್ರುಗಳು ಅಂದುಕೊಳ್ತಾ ಇದ್ದಾರೆ. ಗಮನವಿಟ್ಟು ಕೇಳಬೇಕು ವಾಕ್ಯ. ಹಲ್ಲೆಲೂಯಾ. ಶತ್ರುಗಳು ಅಂದುಕೊಳ್ತಾ ಇದ್ದಾರೆ. ಏನಂತೇಳಿ ಅಂದುಕೊಳ್ತಾ ಇದ್ದಾರೆ? ಮೂವರು ಅರಸರುಗಳು, ಅವರ ಸೈನ್ಯಗಳು ಎಲ್ಲವೂ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾವೆ ಅಂತೇಳಿ. ಹಲ್ಲೆಲೂಯಾ. ಅಂದುಕೊಂಡಂಥ ಸಂದರ್ಭದಲ್ಲಿ ಪ್ರಿಯರೇ, ಇವರಿಗೆ ಭಯ ಆಯಿತು. ರಾಜನು, ಎಲ್ಲ ಸೈನಿಕರು, ದಂಡಾಧಿಪತಿಗಳು, ಶತಾಧಿಪತಿಗಳು, ಯುದ್ಧ ಮಾಡೋದಕ್ಕೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಭಯಪಟ್ಟು ಆ ಡೇರೆಗಳನ್ನು ಬಿಟ್ಟು ಏನು ಮಾಡಿದ್ರು? ಇವರು ಓಡೋದಕ್ಕೆ ಪ್ರಾರಂಭ ಮಾಡಿದರು. ಏನು ಮಾಡಿದರು? ಓಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಆ ಒಂದು ಸಮಾರ್ಯ ಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕಿಂತ ಬರುವಂಥ ಸಮಯದಲ್ಲಿ ನಡುವೆ ಯಾವ್ಯಾವ ಊರುಗಳಿದ್ವು ಆ ಎಲ್ಲ ಊರುಗಳಲ್ಲಿ ದೋಚ್ಕೊಂಡು ಬಂದಿರತಕ್ಕಂಥ ಬೆಳ್ಳಿ ಬಂಗಾರ, ಹಿಟ್ಟು ಗಿಟ್ಟು ಎಲ್ಲವನ್ನ ಎಲ್ಲಿಟ್ಟಿದ್ರು? ಡೇರೆಗಿಟ್ಟಿದ್ರು. ಹಲ್ಲೆಲೂಯಾ. ಕತ್ತೆಗಳನ್ನು ಅಲ್ಲೇ ಕಟ್ಟಿದರು, ಕುದುರೆಗಳನ್ನು ಅಲ್ಲೇ ಕಟ್ಟಿದರು. ಹಲ್ಲೆಲೂಯಾ. ಅವೆಲ್ಲವುಗಳನ್ನು ಬಿಟ್ಟು ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ ಜೀವ ಭಯದಿಂದ ಏನು ಮಾಡಿದರು? ಆ ಶತ್ರುಗಳು ಆ ಸ್ಥಳವನ್ನು ಬಿಟ್ಟು ಏನು ಮಾಡಿದರು? ಓಡಿ ಹೋಗಿಬಿಟ್ರು. ಹಲ್ಲೆಲೂಯಾ. ಆ ಸಮಯದಲ್ಲಿ ಇವರು ಕುಷ್ಠರೋಗಿಗಳು ಏನು ಮಾಡ್ತಾ ಇದ್ದಾರೆ? ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸ್ಥಳಕ್ಕೆ ಬಂದು ನೋಡ್ತಾ ಇದ್ದಾರೆ. ಒಂದು ಒಳಗಡೆ ಹೋಗ್ಕೊಂಡ್ರು, ಶೆಡ್ನ್ಯಾಗ ಡೇರೆಯಲ್ಲಿ ಹೋಗ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಆಹಾರಗಳು ಎಲ್ಲ ಹಂಗೆ ಇದ್ದಾವೆ, ಎಲ್ಲ ತಿನ್ನಬೇಕಾದ ವಸ್ತುಗಳಿದ್ದಾವೆ. ಕುದುರೆಗಳು ಹಂಗೆ ಕಟ್ಟಿದಾರ, ಕತ್ತೆಗಳು ಹಂಗೆ ಕಟ್ಟಿದಾರ. ಆ ಒಂದು ಸಮಯದಲ್ಲಿ ಇವ್ರು ಎಲ್ಲಿಗೆ ಹೋದರು? ಶತ್ರುಗಳು ಎಲ್ಲಿಗೆ ಹೋದರು ಅಂತೇಳಿ ಇನ್ನೊಂದು ಡೇರೆಗೆ ಹೋದರು. ಎಲ್ಲ ನೋಡಿದ್ರು, ಎಲ್ಲ ಡೇರೆಗಳು ಖಾಲಿ ಖಾಲಿ, ಮನುಷ್ಯರು ಯಾರೂ ಇಲ್ಲ. ಆಹಾರ ಸಾಮಗ್ರಿಗಳಿದ್ದಾವೆ, ಬೆಳ್ಳಿ ಬಂಗಾರಗಳೆಲ್ಲ ಇದ್ದಾವೆ, ಏನಿಲ್ಲ? ಮನುಷ್ಯರಿಲ್ಲ, ಶತ್ರುಗಳೇ ಇಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಯ್ತು ಅಂದರೆ ಪ್ರಿಯರೇ, ಅವಾಗ ಅವರು ಒಂದು ಶಪಥ ಮಾಡ್ತಾರೆ. ಬೇಸ್ ಚೆನ್ನಾಗಿ ತಿಂತಾರೆ, ಹಸಿಗೊಂಡ್ರು. ಹೆಂಗೆ ಹೊಡೆದಾರೆ? ಚೆನ್ನಾಗಿ ಹೊಡೆದು ಬಚ್ಚಿಡಬೇಕಾಗಿರುವಂಥದ್ದೆಲ್ಲ ಬಚ್ಚಿಟ್ರು. ಹಲ್ಲೆಲೂಯಾ. ಇವ್ರು ಎಲ್ಲಿಗೆ ಹೋಗ್ಯಾರ, ಆಮೇಲೆ ಬರ್ತಾರಂತೇಳಿ ಏನು ಮಾಡಿದ್ರು? ಒಂದು ಸೈಡ್ ಬಚ್ಚಿಟ್ರು. ಬಚ್ಚಿಟ್ಟ ಮೇಲೆ ಹೇಳ್ತಾ ಇದ್ದಾರೆ, ಏನಂತೇಳಿ ಹೇಳ್ತಾ ಇದ್ದಾರೆ ನೋಡ್ರಿ. ಒಂದು ಸಾರಿ ವಾಕ್ಯ ಹೋದ್ರಿ, 9ನೇ ವಚನ ಓದ್ರಿ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದೇ ಇರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದುದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರ ಬಾಗಿಲಿಗೆ ಬಂದು ಕಾಯುವವರಿಗೆ, ನಾವು ಅರಾಮ್ಯರ ಪಾಳೆಯಕ್ಕೆ ಹೋಗಿದ್ದವು, ಅಲ್ಲಿ ನಮಗೆ ಯಾರೂ ಕಾಣಿಸಲಿಲ್ಲ, ಮನುಷ್ಯನ ಶಬ್ದವೇ ಕೇಳಿಸಲಿಲ್ಲ, ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ, ಡೇರೆಗಳು ಇದ್ದ ಹಾಗೆಯೇ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಮಾತುಗಳನ್ನು ಹೇಳಿದಾಗ ಅಲ್ಲಿನೂ ಮತ್ತೆ ಸಂದೇಹ ಪಟ್ಟರು. ಏನಂತ ಸಂದೇಹ ಪಟ್ಟರು? ಅರಾಮ್ಯರು ಅಲ್ಲಿ ಪಕ್ಕದಲ್ಲಿ ಇರ್ತಾರ, ಅರಣ್ಯದಾಗ ಅಡಗಿಕೊಂಡಿರ್ತಾರ, ನಾವು ಹೋದ ತಕ್ಷಣ ನಮ್ಮನ್ನೆಲ್ಲ ಬಂದು ಏನು ಮಾಡಿಬಿಡ್ತಾರ? ಸಾಯಿಸಿಬಿಡ್ತಾರ ಅಂತೇಳಿ. ದೇವರು ಉಚಿತವಾಗಿ ಆಶೀರ್ವಾದಗಳನ್ನು ಕೊಡುವಾಗ ಜನರು ಏನು ಮಾಡ್ತಾರೆ? ಸಂದೇಹ ಪಡ್ತಾರೆ. ಏನು ಮಾಡ್ತಾರೆ? ಸಂದೇಹ ಪಡ್ತಾರೆ. ಹೇಳಿದ್ದಾರೆ ಏನಂತೇಳಿ, ಈ ಕುಷ್ಠರೋಗಿಗಳು ಹೇಳಿದ್ದಾರೆ, ಇದು ಶುಭವಾರ್ತೆಯ ಒಂದು ದಿವಸವಾಗಿದೆ. ಹಲ್ಲೆಲೂಯಾ. ಅವರ ಜೀವಿತಗಳನ್ನು ನಾವು ನೋಡುವಾಗ ಎಲ್ಲದರಿಂದ ದೂರ ಮಾಡಲ್ಪಟ್ಟಂಥವರಾಗಿದ್ದಾರೆ. ಕುಟುಂಬದಿಂದ, ಗ್ರಾಮದಿಂದ, ಒಂದು ಪಟ್ಟಣದಿಂದ ದೂರ ಮಾಡಲ್ಪಟ್ಟಂಥವರಾಗಿದ್ದಾರೆ. ಆದರೆ ಶುಭವಾರ್ತೆ ನಾವು ಮಾತ್ರ ಅಲ್ಲ, ಅಲ್ಲಿರುವಂಥವ್ರಿಗೆ ತಿಳಿಸಿದರೆ ಅವ್ರಿಗೂ ಕೂಡ ಆಹಾರ ಸಿಗುತ್ತೆ.
ಅಲ್ಲೆಲ್ಲೂ ಆಲೋಚನೆ ಮಾಡ್ತಾ ಇದ್ದೀರಾ? ನಾವು ಮಾತ್ರ ಅಲ್ಲ, ಅಲ್ಲಿ ಒಳಗಡೆ ಇರುವಂಥವರಿಗೆ, ಆ ಪಟ್ಟಣದಲ್ಲಿ, ನಮ್ಮ ಪಟ್ಟಣದಲ್ಲಿರುವಂಥವರಿಗೆ ತಿಳಿಸಿದರೆ ಅವರಿಗೂ ಕೂಡ ಏನು ಸಿಗುತ್ತೆ? ಆಹಾರ ಸಿಗುತ್ತೆ. ಅವರು ಬರ್ತಾರೆ, ಎಲ್ಲವುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಅದನ್ನು ಏನಂತ ಹೇಳಿ ಕರೆದ್ರೆ ಅವರು ಶುಭವಾರ್ತೆಯ ದಿವಸ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕರು ಶುಭವಾರ್ತೆ ಯಾವುದಾಗಿದೆ ಹೇಳ್ರಿ? ಭೂಲೋಕದಲ್ಲಿ ಎಲ್ಲ ಬರೀ ಕೆಟ್ಟ ವಾರ್ತೆಗಳ ಕೇಳ್ತೀವಿ ನಾವು. ಮುಂಜಾನೆ ಟಿ ವಿ ಹಚ್ಚಿದ್ರೆ ಸಾಕು, ಅಲ್ಲಿ ಆಕ್ಸಿಡೆಂಟ್, ಇಲ್ಲಿ ಆಕ್ಸಿಡೆಂಟ್, ಅಲ್ಲಿ ಇಷ್ಟು ಜನ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು, ಅವನಿಗೆ ಹೊಡೆದ, ಇವನು ಆಕಿಗೆ ಹೊಡೆದ, ಆಕಿನ ಓಡಿಸ್ಕೊಂಡು ಹೋದ, ಬರೀ ಕೆಟ್ಟ ಸುದ್ದಿಗಳೇ. ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಬರೀ ಕೆಟ್ಟ ಸುದ್ದಿಗಳೇ, ಭಯ ತರಿಸುವಂಥ ಸುದ್ದಿಗಳೇ. ಅಲ್ಲಿ ಆಕ್ಸಿಡೆಂಟ್ ಆಯಿತು, ಅಲ್ಲಿ ಅಪಘಾತಕ್ಕೀಡಾದರು ಅಂತೇಳಿ. ಅಲ್ಲೆಲ್ಲೂಯಾ. ಖಾಸಗಿ ಸುದ್ದಿವಾಹಿನಿಗಳಿದಾವೆ, ಮುಂಜಾನೆ ಹಚ್ಚರಿ ಎಲ್ಲ ಫಸ್ಟಿಗೆ ಅವೇ ತೋರಿಸ್ತಾರೆ ಅವರು. ಹಲ್ಲೆಲೂಯಾ. ಸತ್ತಿರುವಂಥ ಸುದ್ದಿಗಳೇ ತೋರಿಸ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ ಪ್ರಿಯರೇ? ಆದರೆ ಈ ಲೋಕದಲ್ಲಿ ಶುಭ ಸುದ್ದಿ, ಒಳ್ಳೆಯ ಸುದ್ದಿ, ಶುಭವಾರ್ತೆ ಯಾವುದು ಹೇಳ್ರಿ? ಯೇಸು ಕ್ರಿಸ್ತನು ನಮಗಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿರುವಂಥದ್ದು, ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡಿರುವಂಥದ್ದು, ನಾವು ಶಿಕ್ಷೆಗೆ ಒಳಗಾಗಬಾರ್ದು ಅಂತೇಳಿ ನಮಗಾಗಿ ಗಾಯಗೊಂಡಿರುವಂಥದ್ದು, ನಾವ್ಯಾರು ಮಣ್ಣಿಗೆ ಮಣ್ಣಾಗಿ ಹೋಗಬಾರ್ದು, ಅಂದರೆ ಅಗ್ನಿ ನರಕಕ್ಕೆ ಗುರಿಯಾಗಬಾರ್ದು ಅಂಥೇಳಿ ಆತನು ತನ್ನ ಸ್ವಂತ ರಕ್ತವನ್ನು ಚೆಲ್ಲಿರುವಂಥದ್ದು. ಮತ್ತೆ ಮರಣದ ಕೊಂಡಿಯನ್ನು ಮುರಿದು ನನ್ನ ಮಕ್ಕಳು ಪಾಪ ಮಾಡಿ ಏನು ಕಳ್ಕೊಂಡಿದ್ದಾರೆ? ನಿತ್ಯ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ಪುನಃ ಆ ನಿತ್ಯ ಜೀವನ ನಮಗೆ ಒದಗಿಸಿ ಕೊಟ್ಟಿರುವಂಥದ್ದು. ಅದುವೇ ನಿಜವಾಗಿರುವಂಥ ಶುಭವಾರ್ತೆ, ಸತ್ಯವಾರ್ತೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಯಾವುದೋ ಕುಲದ ದೇವರು ಅಂತೇಳಿ ಜನರು ನೋಡ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ, ಆತನು ಪರಲೋಕದ ದೇವರಾಗಿದ್ದಾನೆ, ಪರಿಶುದ್ಧನಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕುಷ್ಠರೋಗಿಗಳು ತಾವು ಮಾತ್ರ ಅಲ್ಲ ಇತರರು ಕೂಡ ಬದುಕಬೇಕು ಅಂತೇಳಿ ಶುಭವರ್ತಮಾನವನ್ನು, ಶುಭವಾರ್ತೆಯನ್ನು ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪ್ರಿಯರೇ. ಆಗಲೂ ಕೂಡ ಜನ ಸಂದೇಹ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಹೇಳಿದರು, ಐಗುಪ್ತ ದೇಶದಲ್ಲಿ ಇಷ್ಟು ದಿನ ನೀವು ಭಾಳ ಕಷ್ಟಪಟ್ಟಿದ್ದೀರಿ, ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಸರ್ವ ಸಂಪತ್ತನ್ನು ನಿಮ್ಮ ಪಾಲಾಗುವಂತೆ ನಾನು ಮಾಡ್ತೀನಿ ಅಂತೇಳಿ. ಅಲ್ಲ, ಇವರು ಏನು ಮಾಡಿಲ್ಲ. ಬಂಗಾರದ, ಎಂಥ ಬಂಗಾರ ಅಂತೀರಿ ಅದು? ಅವರು ಮುರುವುಗಳು ಅವೆಲ್ಲ ಸಂಗ್ರಹ ಮಾಡಿದರೆ ದೊಡ್ಡದು ಓರಿ ಇರುತ್ತಲ್ಲ, ಓರಿ ನೋಡಿರಲ್ಲ, ಆ ಓರಿ ಆಕಾರ ಕೊಡುವಷ್ಟರ ಮಟ್ಟಿಗೆ ಬಂಗಾರವನ್ನು ತೆಗೆದುಕೊಂಡು ಬಂದ್ರಂತ. ಹಲ್ಲೆಲೂಯಾ. ಎಂಥ ಬಂಗಾರ ಹೇಳ್ರಿ? ಎಷ್ಟು ಬಂಗಾರ? ಒಂದು ಓರಿ ಎಷ್ಟು ವಜೆ ಇರುತ್ತೆ ರೀ? ಅಂದಾಜು ಹೇಳ್ರಿ, ಎಷ್ಟು ಇರ್ಬೋದು? ಎಷ್ಟು ಕೆ ಜಿ ಇರ್ಬೋದು? ಕ್ವಿಂಟಲ್ ಇರುತ್ತಾ? ಹಾಂ, ಜಾಸ್ತಿ ಇರುತ್ತೆ. ಯಾರು ಶಾಂತವೀರಪ್ಪ ಹೇಳ್ತಾ ಇದ್ದಾರೆ, ಜಾಸ್ತಿ, ಇನ್ನೂ ಕ್ವಿಂಟಲ್ಗಿಂತ ಜಾಸ್ತಿ ಇರುತ್ತೆ. ಅಷ್ಟು ಬಂಗಾರ ಎಲ್ಲಿಂದ ತಂದವರು ಇವರು? ಐಗುಪ್ತ ದೇಶದಿಂದ. ಹೆಂಗೆ ನೀವು ಲೆಕ್ಕ ಹೇಳ್ತೀರಂದರೆ, ಅವರು ಅಲ್ಲಿಂದ ತಂದಿರತಕ್ಕಂಥ ಬಂಗಾರವನ್ನು ಮೋಶೆ ಬೆಟ್ಟವನ್ನು ಏರಿದಾಗ ಏನು ಮಾಡ್ತಾರೆ ಅವರು? ಆ ಒಂದು ಓರಿ ಮೂರ್ತಿಯನ್ನು ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಬಂಗಾರದ ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬಂದರೆ ಬಂಗಾರದು? ಐಗುಪ್ತ ದೇಶದವ್ರದ್ದೇ ಬಂಗಾರ. ಅವರೆಲ್ಲ ಮುರುಣಿ, ಕಿವಿಗಿಟ್ಕೊಳ್ಳವು, ನೆಕ್ಲೆಸ್ಗಳು ಎಲ್ಲ ಕೊಡ್ತಾರೆ ಹೆಣ್ಮಕ್ಳು. ಹಲ್ಲೆಲೂಯಾ. ಕೊಟ್ಟು ನಮಗೆ ಹೊಸದಾದ ದೇವ್ರು ಬೇಕು ಅಂತೇಳಿ ಏನು ಮಾಡ್ತಾರೆ? ಇದೇ ನಮ್ಮನ್ನು ನಡೆಸಿರುವಂಥದ್ದು ಅಂತೇಳಿ ಏನು ಮಾಡ್ತಾರೆ? ಆ ಒಂದು ಮೂರ್ತಿಗೆ ಏನು ಮಾಡ್ತಾರೆ ರೀ? ಕೈ ಮುಗಿತಾರೆ ಪ್ರಿಯರೇ. ದೇವ್ರನ್ನ ಬಿಟ್ಟು ತಾವೇ ರೂಪ ಕೊಟ್ಟಿರುವಂಥದ್ದು ಇವರು ಕ್ಷಣ ಮಾತ್ರದಲ್ಲಿ ಏನಾಗ್ಬಿಡ್ತು? ದೇವರಾಗಿಬಿಡ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತನಾದ ದೇವರನ್ನು ನಾವು ಎಷ್ಟು ಮಾತ್ರಕ್ಕೆ ಏನು ಮಾಡಬಾರ್ದು? ಮರಿಬಾರ್ದು. ಆತನನ್ನು ಬಿಟ್ಟು ನಾವು ಹೋಗಬಾರ್ದು. ಐಗುಪ್ತ ದೇಶದಲ್ಲಿ ಏನು ಮಾಡಿದರು ದೇವರು? ಐಗುಪ್ತವನ್ನೇ ಸೂರ್ಯ ಮಾಡಿಕೊಂಡು ಬರ್ತೀರಿ ಅಂತೇಳಿ ಹೇಳಿದರು. ಅದರಂಗೆ ದೇವರು ಏನು ಮಾಡಿದರು? ಅದ್ಭುತವಾದ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ವಜ್ರ, ವೈಡೂರ್ಯ, ಬಂಗಾರದ ಆಭರಣಗಳು ಎಲ್ಲವುಗಳನ್ನು ಅವ್ರು ಏನು ಕಷ್ಟಪಟ್ಟಿಲ್ಲ. ಅದ್ರ ಸಲ ಕಷ್ಟಪಟ್ಟಿಲ್ಲ, ಆದರೂ ದೇವರು ಏನು ಮಾಡಿದರು? ಒದಗಿಸಿ ಕೊಟ್ಟರು. ಹಲ್ಲೆಲೂಯಾ. ಅದ್ರ ಸಲುವಾಗಿ 6:33 ಮತ್ತಾಯನ ಬರೆದ ಸುವಾರ್ತೆ, ಅಲ್ಲಿರುವಂಥ ಆಶೀರ್ವಾದ ನಾವು ಯಾವತ್ತಿಗೂ ಕೂಡ ಮರಿಬಾರದು. ಏನಂತ ಹೇಳುತ್ತೆ ವಾಕ್ಯ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಎಲ್ಲವೂ ಕೂಡ ಒದಗಿ ಬರ್ತಾವೆ. ನಾವು ನಂಬಲ್ಲ. ನಾವೇನು, ನಮಗೆ ಆರೋಗ್ಯ ಇದ್ದರೆ ಸಾಕು, ದೇವ್ರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಹಲ್ಲೆಲೂಯಾ. ಈ ಸಮಸ್ಯೆಗಳನ್ನು, ಆ ಸಾಲದ ಬಗ್ಗೆ, ಅದು ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಇವೆಲ್ಲ ಮನಸ್ಸಿನಾಗ ಇಟ್ಕೊಂತೀವಿ. ದೇವ್ರಿಗೆ ಸ್ಥಾನ ಎಲ್ಲಿರುತ್ತೆ? ಹಲ್ಲೆಲೂಯಾ.
ದೇವ್ರ ಕಾರ್ಯಗಳನ್ನು ಮಾಡಂದರೆ ದೇವ್ರ ಕಾರ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಹಲ್ಲೆಲೂಯಾ. ಮೊದಲ ಪ್ರಾಧಾನ್ಯತೆ ದೇವರಿಗೆ ಕೊಡ್ರಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇಯರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಕಷ್ಟಪಡಲಾರದೆ ದುಡಿಯಲಾರದೆ ಇರತಕ್ಕಂಥ ಹಣವನ್ನು, ಆಹಾರವನ್ನು ದೇವರು ಯಾರಿಗೆ ಒದಗಿಸಿ ಕೊಡ್ತಾ ಇದ್ದಾನೆ? ಇಸ್ರಾಯೇಲರಿಗೆ. ಪ್ರೇಯರಲ್ಲಿ ವಾಕ್ಯ ಓದ್ರಿ ಒಂದು ಸಾರಿ. ಕುಷ್ಠರೋಗಿಗಳ ಧೈರ್ಯ ಎಂಥ ಸಾಹಸ ಮಾಡಿದ್ರು ನೋಡ್ರಿ. 16ನೇ ವಾಕ್ಯ ಓದ್ರಿ. 7ನೇ ಅಧ್ಯಾಯ 16ನೇ ವಾಕ್ಯ. ಅಲ್ಲಲ್ಲ, 2 ನರ್ಸ್ಗಳು 7:16. ಆಗ ಜನರು ಹೊರಗೆ ಹೋಗಿ ಅರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು. ಹಲ್ಲೆಲೂಯಾ. ಹಂಗೆ ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯ 35ನೇ ವಾಕ್ಯ ಓದ್ರಿ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸೋದ್ರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಈಗ ಇಸ್ರಾಯೇಲರು ಐಗುಪ್ತರ ಸ್ವತ್ತನ್ನು ಸೂಲುಕೊಂಡರು. ನೀವು ಹೋಗಿ ಕೇಳ್ತೀರಿ, ಇವತ್ತು ಇಟ್ಟು ಖಾಲಿ ಆಗ್ಯದ, ಒಂದು ಸೇರು ಇಟ್ಟು ಕೊಡ್ರಿ ಅಂತೇಳಿ. ಇವ್ರು ಏನು ಕೇಳ್ಯಾರ್ರಿ? ಬೆಳ್ಳಿ ಬಂಗಾರ ಕೇಳ್ಯಾರ. ಯಾರೆಲ್ಲ ಕೇಳಿದ್ರೆ ಕೊಡ್ತಾರ. ಆದರೂ ದೇವ್ರು ಏನು ಮಾಡ್ಯಾನ? ಮನಸ್ಸು ಕೊಟ್ಟಾನ. ಯಾರಿಗೆ? ಐಗುಪ್ತರಿಗೆ. ಇವ್ರಿಗೆ ಕೊಡುವಂಗೆ ಆಗಲಿ ಅಂತೇಳಿ ಅವ್ರು ಏನು ಮಾಡಿದ್ರಂತೆ? ಕೊಟ್ರಂತೆ. ಯಾರು ದುಡಿದಿರುವಂಥದ್ದು? ಐಗುಪ್ತರು ದುಡಿದಿರುವಂಥದ್ದು. ಅದ್ರ ಸಲುವಾಗಿ ದೇವ್ರು ಮಾಡೋ ಕಾರ್ಯ ಹೆಂಗಿರುತ್ತಂದರೆ ನಾವು ಊಹಿಸೋಕ್ಕೂ ಕೂಡ ಆಗೋದಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತಾ, ನಾವು ಬೇಡುವುದಕ್ಕಿಂತಲೂ, ಕೇಳುವುದಕ್ಕಿಂತಲೂ, ಊಹಿಸಿಕೊಳ್ಳುವುದಕ್ಕಿಂತಲೂ, ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದನ್ನು ದೇವ್ರು ಏನು ಮಾಡ್ತಾನೆ ಅಂತ ನಮಗೆ ಅನುಗ್ರಹ ಮಾಡ್ತಾನೆ. ಪ್ರೇಯರೇ, ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಉಚಿತವಾಗಿ ದೇವರು ಕೊಡ್ತಾ ಇದ್ದಾನೆ. ಇವರೇನು ದುಡ್ದಿಲ್ಲ, ದುಃಖ ಪಡೆದಿಲ್ಲ ಇದಕ್ಕೆ. ಹಲ್ಲೆಲೂಯಾ. ಬೋನಸ್ ಆಗಿ ಬಂದಿರುವಂಥ ರೀತಿಯಲ್ಲಿ ಇರುವಂಥದ್ದು. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೈವ ಸೇವಕರು ಹೇಳಿದರು ಸಮೃದ್ಧಿ ಅಂತೇಳಿ. ಏನಂತ ಹೇಳಿದ್ರು? ಸಮೃದ್ಧಿ ಬರುತ್ತೆ, ಬರಗಾಲ ಹೋಗುತ್ತೆ ಅಂತೇಳಿ ಹೇಳಿದ ಹಾಗೆಯೇ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಮುಂದೆ ಹೋದ್ರಿ ಹಂಗೆ. ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಟ್ಟವು. ಹಲ್ಲೆಲೂಯಾ. ಒಂದು ದಿನದಕ್ಕಿಂತ ಮುಂಚಿತವಾಗಿ ಏನಾಗ್ತಾ ಇದೆ? ಮಕ್ಕಳನ್ನು ತಿಂದು ಬೇಯಿಸಿಕೊಂಡು ತಿಂತಾ ಇದ್ದಾರೆ, ಕೊಂದು. ಹಲ್ಲೆಲೂಯಾ. ಆದರೆ ಒಂದೇ ದಿನದಲ್ಲಿ ಮಾರ್ಪಾಡು. ಹಲ್ಲೆಲೂಯಾ. ಹೆಂಗೆ ಬಂತು ಪ್ರಿಯರೇ? ದೇವರ ಒಂದು ಬಾಯಿಯ ಮೂಲಕವಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ದೇವ್ರ ವಾಕ್ಯ ಹೇಳುತ್ತೆ 37ನೇ ಕೀರ್ತನೆಯಲ್ಲಿ. ಒಂದು ಸಾರಿ ಆ ಕೀರ್ತನೆ ಓದ್ರಿ, ಬಹಳ ಆದರಣೆಯನ್ನು ಕೊಡುವಂಥ ಕೀರ್ತನೆ. 37ನೇ ಕೀರ್ತನೆ ತೆಗೆದಿದ್ದೀರಾ? 18-19ನೇ ವಚನಗಳನ್ನು ನಾವು ಓದಿಕೊಳ್ಳುವಾಗ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವನ್ನು ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಬರಗಾಲ ಯಾಕೆ ಈ ಬರಗಾಲ? ನಾವು ಅಂದುಕೊಳ್ತಾ ಇದ್ದೀವಿ ಬರಗಾಲ ಅಂದ್ರೆ ಏನ್ರಿ? ದೇವರನ್ನು ನಂಬಲಾರ್ದಿರುವಂಥದ್ದೇ ನಿಜವಾದ ಬರಗಾಲ. ಯಾವುದು ಬರಗಾಲ ಹೇಳ್ರಿ? ದೇವರನ್ನು ನಂಬಲಾರ್ದಿರುವಂಥವ್ರೆಲ್ಲರ ಜೀವಿತದಲ್ಲಿ ಬರಗಾಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಹೆಂಗೆ ಇದು ಮಾತನ್ನು ಹೇಳ್ತೀರ ಅಂದರೆ, 15ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ. ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ. ಮಕ್ಕಳಿರಬೇಕಾದ್ರೆ ಹಿರಿಯವನು ತಂದೆ ಹತ್ರ ಇರಬೇಕಾದ್ರೆ ಕಿರಿಯವನು ಏನು ಮಾಡ್ತಾನೆ? ಆಸ್ತಿ ಎಲ್ಲವನ್ನ, ತಂದೆ, ಅಪ್ಪ ನನಗೆ ಬರಬೇಕಾಗಿರ್ತಕ್ಕಂಥ ಪಾಲು ನನಗೆ ಕೊಡು ಅಂತೇಳಿ ಅಪ್ಪಗೆ ತಿರುಗಿ ಬಿದ್ದು ಏನು ಮಾಡ್ತಾನೆ? ತನ್ನ ಪಾಲನ್ನು ಇಸ್ಕೊಂಡು ದೂರ ದೇಶಕ್ಕೆ ದೇಶಾಂತರವಾಗಿ ಹೋಗ್ತಾನೆ. ಪ್ರೇಯರೇ, ವ್ಯಾಪಾರ ಮಾಡ್ತಾನೆ. ಎಲ್ಲ ಓಸಿ ಇಸ್ಪೇಟ್ನಾಗ ಎಲ್ಲ ಹಾಕಿ ಇದ್ದಿದ್ದೆಲ್ಲ ಕಳ್ಕೊಂಬಿಡ್ತಾನೆ. ಅಲ್ಲಿ ಎಲ್ಲಿ ಹಾಕ್ತಾನೆ? ಮತ್ತು ಅವ್ನು ಬಿಸ್ನೆಸ್ ಮಾಡಿದಾನೆ. ಎಂಥ ಬಿಸ್ನೆಸ್ ಮಾಡ್ಯಾನ? ಹಾಳಾಗೋ ಬಿಸ್ನೆಸ್ ಮಾಡ್ಯಾನ. ಅಲ್ಲೆಲ್ಲ ಯಾರಿಗಾದ್ರೂ ಬಡ್ಡಿಗೇನೋ ಕೊಟ್ಟಿದ್ರಪ್ಪ, ಬಡ್ಡಿಗೆ ಹಣನ ದುಡಿತಾ ಇತ್ತು. ಅಲ್ಲೆಲ್ಲ
ಏನು ಮಾಡಿದ? ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಅವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಯಾವಾಗ ತಂದೆಯನ್ನು ಧಿಕ್ಕಾರ ಮಾಡಿ ತಂದೆಯಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡು ತಂದೆಯಿಂದ ದೂರ ಆದ್ನೋ ಅವನ ಜೀವಿತದಲ್ಲಿ ಏನಾಯ್ತು ನೋಡ್ರಿ. ಒಂದ್ಸಾರಿ ವಾಕ್ಯ 14ನೇ ವಚನ ನೋಡ್ರಿ, 15ನೇ ಅಧ್ಯಾಯ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಗತಿ ಇಲ್ಲ, ಈಗ ಎಲ್ಲ ಕಳ್ಕೊಂಡಿದ್ದಾನೆ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಂಡು ಏನು ಮಾಡಿದ್ದಾನೆ? ಗತಿ ಇಲ್ಲದವನಾಗಿ, ಹಲ್ಲೆಲೂಯಾ, ಏನೂ ಇಲ್ಲದವನಾಗಿ ಇರುವಂಥ ಸ್ಥಿತಿ. ಅದರ ಸಲುವಾಗಿ ನಿಜವಾದಂಥ ಬರಗಾಲ ಯಾವುದಂದರೆ ದೇವರನ್ನು ಅರಿಯದೇ ಇರುವಂಥದ್ದು. ಅದುವೇ ನಿಜವಾದ ಬರಗಾಲ. ನನಗೆ ಭಾಳ ಸಂತೋಷ ಆಗುತ್ತೆ. ನೀವು ಸ್ವಲ್ಪ ಜನ ಇದ್ದರೂ ಕೂಡ ದೇವರನ್ನ ನೀವು ನಂಬ್ರಿ ಪ್ರಿಯರೇ. ಆತನ ಬಿಟ್ಟು ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆಂದರೆ, ದೇವರು ಒಬ್ಬಾತನೇ ಆಗಿದ್ದಾನೆ. ನೀವು ಅಂದ್ಕೊಳ್ಬೋದು ನಮ್ಮೂರಿಗೆ ಅಷ್ಟು ದೇವರುಗಳಿದ್ದಾವ್ರಿ, ಆ ಓಣಿಗೆ ಹೋದ್ರು ಒಂದು ದೇವರು, ಈ ಓಣಿಗೆ ಬಂದರೂ ಒಂದು ದೇವರು, ನಾನು ದೇವ್ರು ಅಂತೇಳಿ ಆತಾಂತಾನ ನಾನು ದೇವ್ರು ಅಂತೇಳಿ ನನ್ನ ಒಳಗೆ ದೇವರು ಬಂದದಂತೇಳಿ ಈಕೆ ಅಂತಾಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆ. ದೇವ್ರನ್ನ ಯಾರಾದರೂ ನೋಡಿದಾರ? ಹಲ್ಲೆಲೂಯಾ. ಹೀಗೆ ಒಂದು ಸಾರಿ ಒಬ್ಬ ಯೌವನಸ್ಥ ಭಾಳ ಏಡುಕೊಂಡಲವಾಡ ವೆಂಕಟೇಶ್ವರ ಗೋವಿಂದ ಆತನ ಭಕ್ತ. ಹಲ್ಲೆಲೂಯಾ, ಭಕ್ತ. ಆತ ಹೇಳ್ತಾ ಇದ್ದಾನೆ ಟೆಸ್ಟಿಮನಿ, ಒಂದು ಸಾಕ್ಷಿ ಹೇಳ್ತಾ ಇದ್ದಾನೆ. ಏನಂತ ಹೇಳಂದರೆ, ಹೆಂಗಾದ್ರೂ ಮಾಡಿ ಒಬ್ಬ ಪಾಸ್ಟರ್ನ ನಾನು ಸೋಲಿಸಿ ಅವ್ರನ್ನ ಏನು ಮಾಡಬೇಕು? ದೇವರಿಂದ ದೂರ ಮಾಡಬೇಕು. ಯಾಕ್ರಿ, ನಮ್ಮ ಭಾರತ ದೇಶದಲ್ಲಿ 33.5 ಕೋಟಿ ದೇವರುಗಳು ಇದ್ದಾವ. ಯಾಕೆ ವಿದೇಶದ ದೇವರು ಬೇಕು ನಮಗೆ? ಯಾಕೆ ಯೇಸು ಸ್ವಾಮಿ ಬೇಕು? ಹಲ್ಲೆಲೂಯಾ ಅಂಥೇಳಿ ಆತ ಕೋಪ ಇಟ್ಕೊಂಡು ಒಂದು ಸಾರಿ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಜಾಬ್ ಮಾಡೋ ಸಲುವಾಗಿ ಬರ್ತಾನೆ ಪ್ರಿಯರೇ. ಶ್ರೀನಿವಾಸ ಅಂತೇಳಿ ಆತನ ಹೆಸರು. ಏನು ಹೆಸರು? ಶ್ರೀನಿವಾಸ ಅಂದರೆ ಏನರ್ಥ? ಅದೇ ವೆಂಕಟೇಶ, ಶ್ರೀನಿವಾಸ, ಗೋವಿಂದ ಎಲ್ಲ ಸೇವಾಡುಗಳು. ಹಲ್ಲೆಲೂಯಾ. ಬರ್ತಾನೆ, ಬಂದು ಜಾಬ್ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಒಬ್ಬ ಪಾಸ್ಟರ್ಯರನ್ನ ಭೇಟಿ ಆಗ್ತಾನೆ. ನೋಡ್ತಾನೆ ಪಾಸ್ಟರ್ಯರು ವೈಟ್ ಡ್ರೆಸ್ಗಳು ಹಾಕ್ಕೊಂಡಿದ್ರು, ಗಿಡ್ಡಕ್ಕಿದ್ರು, ಸ್ವಲ್ಪ ಕಪ್ಪಗಿದ್ರು, ಯಥಾರ್ಥವಾಗಿ ಕಾಣ್ತಾ ಇದ್ರು. ಅದು ಹೆಂಗಾದ್ರೂ ಮಾಡಿ ಪಾಸ್ಟರ್ ನಾನು ಸೋಲಿಸ್ಬೇಕು, ದೈವ ಸೇವಕನ ಸೋಲಿಸ್ಬೇಕಂತೇಳಿ ಪಣ ತೊಟ್ಟು ಏನು ಮಾಡ್ತಾನೆ? ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರೇಯರೇ. ಹೋಗಿ ಹೇಳ್ತಾನೆ, ಏನ್ರಿ ನಿಮಗೆ ಬುದ್ಧಿ ಐತಾ ಇಲ್ಲ? ನಮ್ಮ ದೇಶದಲ್ಲೇ ಎಷ್ಟು ದೇವರುಗಳು ಇದಾವ, ಯಾಕೆ ಯೇಸು ಸ್ವಾಮಿ ಬಗ್ಗೆ ನೀವು ಬೋಧನೆ ಮಾಡ್ತಾ ಇದ್ದೀರಿ? ಯಾಕೆ ಯೇಸು ಸ್ವಾಮಿ ಬೇಕು? ನಮ್ಮ 33.5 ಕೋಟಿ ದೇವರುಗಳಲ್ಲಿ ದೇವರುಗಳಲ್ವ ಅವು ಅಂಥೇಳಿ ಸಿಟ್ಟಿನಿಂದ ಮಾತಾಡ್ತಾ ಇರಬೇಕಾದ್ರೆ ಅಯ್ಯೋರು ಮಾತಾಡ್ತಾರೆ, ಶಾಂತವಾಗ್ರಿ, ಬನ್ನಿ ಕೂತ್ಕೊಳ್ರಿ ಅಂತೇಳಿ ಒಂದು ಕಟ್ಟೆ ಮೇಲೆ ಕೂಡಿಸಿದಂಥ ಸಮಯದಲ್ಲಿ ಅವಾಗ ಆತ ಎಲ್ಲವುಗಳನ್ನು ಸಿಟ್ಟೆಲ್ಲವನ್ನು ತೋರ್ಪಡಿಸ್ಕೊಳ್ತಾ ಇದ್ದಾನೆ. ಅವಾಗ ಅಯ್ಯರು, ಆಯ್ತು ರೀ, ಇಲ್ಲಿವರೆಗೆ ನೀವು ಮಾಡಿರ್ತಕ್ಕಂಥ ಭಕ್ತಿ ಅದು ಭಕ್ತಿನೇ ಅಲ್ಲ ಅಂಥೇಳಿ ಅಯ್ಯರು ಹೇಳ್ತಾರೆ. ಯಾರು ಹೇಳ್ತಾರೆ ಹೇಳ್ರಿ? ಇಷ್ಟು ದಿನ ನೀನು ಮಾಡಿದಂಥ ಭಕ್ತಿ ಅದು ಭಕ್ತಿನೇ ಅಲ್ಲ ಅಂದ ತಕ್ಷಣ ಇನ್ನೂ ಹೆಂಗಾಗತ್ತಗ? ಖಾರಪುಡಿ ಕಲಿಸಿದಾಗ. ಹಲ್ಲೆಲೂಯಾ. ಹೆಂಗಾಗತ್ತೆ ಹೇಳ್ರಿ? ಖಾರಪುಡಿ ಕಲಿಸ್ದಂಗೆ ಆಯ್ತು. ಖಾರಪುಡಿ ಕಲಿಸ್ದಂಗೆ ಆದಾಗ ಮತ್ತಾತ ನಾನು ಮಾಡೋ ಭಕ್ತಿ ಅಲ್ಲ ಅಂತಾನೆ. ಹೆಂಗೆ ಭಕ್ತಿ ಅಲ್ಲ ಅಂಥೇಳಿ ಹೇಳ್ರಿ ಅಂತ ಹೇಳಿದಾಗ ಅವಾಗ ಅಯ್ಯರು ಒಂದು ಮಾತು ಹೇಳ್ತಾರೆ ಪ್ರೇಯರ್. ಏನಂತ ಹೇಳಂದರೆ, ನೀವು ನಂಬುತ್ತೀರಾ ಮನುಷ್ಯರನ್ನೆಲ್ಲ ಉಂಟು ಮಾಡಿದಾತ ದೇವರು ಅಂತೇಳಿ? ಅವಾಗ ನಂಬ್ತೀನಿ, ನಾನು ಮನುಷ್ಯರನ್ನ ಉಂಟು ಮಾಡಿದಾತ ದೇವರೇ ಆಗಿದ್ದಾನ. ನಾನು ಕೂಡ ದೇವರಿಂದ ಹುಟ್ಟಿದ್ದೀನಿ, ನೀವು ಕೂಡ ದೇವರಿಂದ ಹುಟ್ಟಿದಿರಿ. ಆಕಾಶ ಭೂಮಿ ಎಲ್ಲವೂ ಕೂಡ ದೇವರಿಂದನೇ ಹುಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಅಯ್ಯರು ಒಂದು ಮಾತನ್ನು ಹೇಳ್ತಾರೆ ಪ್ರೇಯರೇ. ಹಾಗಾದರೆ ನೀವು ದೇವರನ್ನು ನೋಡಿದ್ದೀರಾ ಅಂತೇಳಿ ಕೇಳ್ತಾರೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಬೇಕು ಈ ಮಾತು. ಹಲ್ಲೆಲೂಯಾ. ನೀವು ದೇವ್ರನ್ನ ನೋಡಿದ್ದೀರಾ ಅಂತೇಳಿ ಕೇಳಿದಾಗ ಅವಾಗ ನಾನು ನೋಡಿಲ್ಲ ಅಂತೇಳಿ ಅಂತ. ಯಾರು? ಶ್ರೀನಿವಾಸ. ಸತ್ಯ ಹೇಳಕತ್ತಾನ, ಸುಳ್ಳು ಹೇಳಕತ್ತ. ಶ್ರೀನಿವಾಸ ಹೇಳ್ತಾನೆ, ನಾನು ನೋಡಿಲ್ಲ. ಓಕೆ, ಒಂದು ವೇಳೆ ನೀವು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗ, ಮಗುವಾಗಿ ಬೆಳೆಯುತ್ತಿರುವಾಗ, ಆ ಒಂದು ನವಮಾಸದಲ್ಲಿ ನೀನು ದೇವರನ್ನು ನೋಡಿದ್ದೇನಪ್ಪ ಶ್ರೀನಿವಾಸ ಅಂತೇಳಿ ಕೇಳ್ತಾರೆ. ಇಲ್ಲ ಬಿಡ್ರಿ, ನೆನಪಿಲ್ಲ ನನಗೆ, ನಾನು ನೋಡಿಲ್ಲ ಅನಿಸುತ್ತೆ ಅಂತೇಳಿ ಅಂತ. ಆಯಿತು, ಓಕೆ, ಡೆಲಿವರಿ ಆದಮೇಲೆ ನೀನೇನಾದರೂ ನಿನ್ನ ಕಣ್ಣು ತೆಗೆದ ಮೇಲೆ ದೇವ್ರನ್ನ ನೋಡಿದ್ಯಾ ಅಂಥೇಳಿ ಕೇಳ್ತಾನೆ ಪ್ರಿಯರೇ. ಅಯ್ಯರು ಕೇಳ್ತಾರೆ. ಕೇಳಿದಾಗ ಅವಾಗ ಡೆಲಿವರಿ ಆದಮೇಲೆ ನೋಡಿದರೆ ಎತ್ತ ತಾಯಿ ನೋಡಿರ್ಬೇಕು, ಇಲ್ಲಾಂದ್ರೆ ಸೂಲಿಗಿತ್ತಿ ನೋಡಿರ್ಬೇಕು, ಇಲ್ಲಾಂದ್ರೆ ಡಾಕ್ಟ್ರ್ ನೋಡಿರ್ಬೇಕು, ನರ್ಸನ್ನು ನೋಡಿರ್ಬೇಕು. ಇವು 4 ಆಪ್ಷನ್. ಸೂಲಿಗಿತ್ತಿ ನೋಡಿರ್ಬೇಕು ಒಂದು, ನರ್ಸನ್ನು ನೋಡಿರ್ಬೇಕು ಒಂದು, ಡಾಕ್ಟ್ರನ್ನ ನೋಡಿರ್ಬೇಕು ಒಂದು, ಎತ್ತ ತಾಯಿನ ನೋಡಿರ್ಬೇಕು ಒಂದು. ಇಲ್ಲ ರೀ ನನಗೆ ನೆನಪಿಲ್ಲ ಅಂತೇಳಿ ಅವಾಗ ಭಾರಿ ಚೆನ್ನಾಗಿ ಹೇಳಿದ್ರು ನೋಡ್ರಿ ಶ್ರೀನಿವಾಸ ಅವರೇ, ಕರೆಕ್ಟ್ ಹೇಳಿದ್ರಿ ನೀವು ಅಂತೇಳಿ ಏನು ಮಾಡ್ತಾರೆ ಅಯ್ಯರು ಹೇಳ್ತಾರೆ. ಮತ್ತು ನೀವು ದೇವ್ರನ್ನ ನೋಡಿಲ್ಲ,
ನಾವು ಕೂಡ ದೇವ್ರು ನೋಡಿಲ್ಲ. ಇಲ್ಲಿ ಮತ್ತು ಇವೆಲ್ಲವುಗಳು ಏನ್ರಿ ಅವು 33 ಕೋಟಿ ದೇವ್ರುಗಳಂದ್ರೆ ಮತ್ತು ಅವು ಹೆಂಗೆ ಬಂದವು ರೀ, ಅವ್ರು ಯಾರನ್ನು ನೋಡಿದ್ರು ಮತ್ತು ಹೆಂಗೆ ಸೃಷ್ಟಿ ಆದವು ಅವು ಅಂತೇಳಿ ಕೇಳ್ತಾರೆ. ಆವಾಗ ಒಂದೇ ಸತಿಗೆ ಹೃದಯ ನಿಂತ್ಕೊಂಡಂಗೆ ಆಗತ್ತೆ. ಅಲ್ಲಿ ಯಾಕೆ ಹೃದಯ ನಿಂತ್ಕೊಂಡಂಗೆ ಆಯ್ತು ಹೇಳ್ರಿ? ಯಾಕಾಯ್ತು ಹೇಳ್ರಿ? ಗರ್ಭದಲ್ಲಿರುವಾಗಲೂ ನಾವು ದೇವ್ರು ನೋಡಿಲ್ಲ, ಹೊರಗಡೆ ಬಂದಾಗ ಕಣ್ಣು ತೆರೆದಾಗಲೂ ಕೂಡ ನಾವು ದೇವ್ರನ್ನ ನೋಡಿಲ್ಲ. ದೇವ್ರು ಹಂಗೆ ಅದೇನಂತೇಳಿ ಹೆಂಗೆ ಐಡೆಂಟಿಫೈ ಮಾಡ್ತೀರ ಅಂತ ಹೇಳಿದಾಗ ಮತ್ತೆ ಆತ ಭಾಳ ಟ್ಯಾಲೆಂಟ್ ಆತ ಶ್ರೀನಿವಾಸ. ಏನಂತಾನ, ನಮಗೆ ಮಹಾಭಾರತ ಇತಿಹಾಸ ಪುರಾಣಗಳಿದ್ದಾವೆ, ಅದರಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅದರ ಸಲುವಾಗಿ ನಾವು ಆ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ದೇವರುಗಳನ್ನ ಅಂತೇಳಿ ಹೇಳ್ತಾನೆ ಪ್ರಿಯ. ಹೌದ್ರಾ ಅಂಥೇಳಿ ಮಹಾಭಾರತವನ್ನು ಯಾರು ಬರೆದಿದ್ದಾರೆ ಹೇಳ್ರಿ ಅಂತ ಹೇಳಿದಾಗ, ಮಹಾಭಾರತವನ್ನು ವೇದವ್ಯಾಸಗಳು ಬರೆದಿದ್ದಾರೆ ಅಂತೇಳಿ ಹೇಳ್ತಾನೆ. ರಾಮಾಯಣವನ್ನು ಯಾರು ಬರೆದಿದ್ದಾರೆ? ಶ್ರೀ ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಿದ್ದಾರೆ ಅಂತೇಳಿ. ಹೌದು, ಕರೆಕ್ಟೇ, ಒಳ್ಳೆಯದ್ರಿ, ತುಂಬ ಜಾಣರಿದ್ದೀರಿ ನೀವು ಅಂತೇಳಿ ಹೇಳಿ ಮತ್ತೆ ಶ್ರೀನಿವಾಸಗೆ ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಇವರು ಯಾರು ವಾಲ್ಮೀಕಿ ವೇದವ್ಯಾಸ ಅವರು ಕೂಡ ನಮ್ಮಂಗೆ ಹುಟ್ಟಿದವ್ರಲ್ವಾ ಅಂತೇಳಿ ಅಂತ. ಹೌದು, ನಮ್ಮಂಗೆ ಹುಟ್ಟಿದವರು, ಮತ್ತು ಅವರಿಗೆ ದೇವ್ರ ಹಂಗದನ ಅಂತೇಳಿ ಯಾರು ಹೇಳಿದರು? ಹಲ್ಲೆಲೂಯಾ, ಅರ್ಥ ಆಗ್ತಾಯಿಲ್ಲ. ದೇವ್ರ ಹಂಗದನ ಅಂತೇಳಿ ಯಾರು ಹೇಳಿದರು? ಹಲ್ಲೆಲೂಯಾ. ಅದ್ರ ಸಲುವಾಗಿ ರೀ ಶ್ರೀನಿವಾಸ ಅವರೇ, ದೇವರು ಹಂಗಿಲ್ಲ ಹಲ್ಲೆಲೂಯಾ ಅಂತೇಳಿ ಬುದ್ಧಿವಾದ ಹೇಳ್ತಾರೆ ಪ್ರೇಯರ್. ಅವಾಗ ಅಲ್ಲಿಗೆ ಒಪ್ಪಿಕೊಳ್ಳಲ್ಲ ಆ ಹುಡುಗ. ಹಲ್ಲೆಲೂಯಾ. 21 ವರ್ಷದ ಯೌವನ ಪ್ರಾಯದಲ್ಲಿ ಇರ್ತಕ್ಕಂಥ ತುದಿಗಾಲ ಮೂಗಿನ ಮೇಲೆ ಸಿಟ್ಟಿರ್ತಕ್ಕಂಥ ಹುಡುಗ, ಹೆಂಗಾಗಿ ಮಾಡಿ ಸೋಲಿಸ್ಬೇಕಂತೇಳಿ ಕುಂತ್ಕೊಂಡಿರ್ತಕ್ಕಂಥ ಹುಡುಗ, ಅವಾಗ ಇಲ್ಲ ರೀ ಹಿಂಗೆ ಅಂತೇಳಿ ಹೇಳಿದಾಗ ಅವಾಗ ಅಯ್ಯರು ಹೇಳ್ತಾರೆ, ಅವರು ಜ್ಞಾನವಂತರು. ಯಾರು? ವಾಲ್ಮೀಕಿ ಆಗಿರ್ಬೋದು ಮತ್ತು ವೇದವ್ಯಾಸನಾಗಿರ್ಬೋದು. ಈಗ ನಾವು ಹೇಳ್ತೀವಿ ಪೂರ್ವ ದಿಕ್ಕಿನಲ್ಲಿ ಬೆಳಗಾಯ್ತು ಅಂತೇಳಿ ನಾವು ಮುಂಜಾನೆ ಆಯ್ತು ಎದ್ದೇಳ್ರಿ ಅಂತೇಳಿ ಅಂತೀವಿ ನಾವು. ಆದರೆ ಒಬ್ಬ ಕವಿ ಹೇಳಬೇಕಾದ್ರೆ ಏನಂತ ಹೇಳ್ತಾನೆ, ಪೂರ್ವ ದಿಕ್ಕಿನಲ್ಲಿ ರವಿಯು ಈಗ ತಾನೇ ಉದಯಿಸುತ್ತಿರುವನು, ಆತನ ಕಿರಣಗಳು ಭೂಮಿಗೆ ತಾಕಿದಾಗ ಎಲ್ಲೋ ಎಷ್ಟೋ ಆನಂದ, ಹರ್ಷ, ಉಲ್ಲಾಸ. ಹಲ್ಲೆಲೂಯಾ. ಕವಿ ವರ್ಣನೆ ಮಾಡ್ತಾನೆ, ಕವಿಗಿರ್ತಕ್ಕಂಥ ಟ್ಯಾಲೆಂಟ್ ಅದು. ಅವರು ಕೂಡ ತಮಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಅನುಗುಣವಾಗಿ ಈಗ ಒಬ್ಬ ಕಳ್ಳನನ್ನು ಒಂದು ಸಿನಿಮಾದಲ್ಲಾಗಿರ್ಬೋದು, ಒಂದು ಕಥೆಯಲ್ಲಾಗಿರ್ಬೋದು, ಒಂದು ನಾಟಕದಲ್ಲೇ ಆಗಿರ್ಬೋದು, ಒಬ್ಬ ಕಳ್ಳ ಅಂತೇಳಿ ಅನ್ಬೇಕಾದ್ರೆ ಬೇಸ್ ಡೀಸೆಂಟ್ ಆಗಿದ್ರೆ ಅವನಿಗೆ ಕಳ್ಳ ಅಂತಾರೆ. ರೌಡಿ ಅಂತೇಳಿ ತೋರಿಸ್ಕೊಳ್ಬೇಕಾದ್ರೆ ಏನಿರ್ಬೇಕು? ಒಂದು ದಪ್ಪದಾಗಿರ್ತಕ್ಕಂಥ ಒಂದು ಮಚ್ಚೆ ಟೈಪ್ ಇರ್ಬೇಕು, ಇಲ್ಲಿ ಬೇಸ್ ಕೋರೆ ಮೀಸೆಗಳಿರ್ಬೇಕು. ಹಲ್ಲೆಲೂಯಾ. ಕೂದಲು ಫುಲ್ಲು ಬಿಟ್ಟಿರ್ಬೇಕು, ಗಡ್ಡ ಬಿಟ್ಟಿರ್ಬೇಕು ಫುಲ್ಲು, ಒಂಥರ ನೋಡಿದ್ರೆ ಭಯ ಆಗಬೇಕು, ಹಂಗೆ ಚಿತ್ರ ಕೊಡ್ತಾರೆ. ಯಾರು? ಒಬ್ಬ ಕವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಂಗೆ ದೇವರುಗಳ ವಿಷಯದಲ್ಲಿ ಬಂದಾಗ ಅವರು ತಮಗೆ ಏನೇನು ತೋಚುತ್ತೋ ಅದನ್ನು ಬರೆದಿದ್ದಾರೆ ಶ್ರೀನಿವಾಸ್ ಅವರೇ. ದೇವರು ಹಂಗ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿನ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, 33 ಕೋಟಿ ದೇವತೆಗಳು. ಇವತ್ತು 130 ಕೋಟಿ, ನಮ್ಮ ಭಾರತ 130 ಕೋಟಿ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ ರೀ? ಒಬ್ಬೊಬ್ರಿಗೆ ಏನಿಲ್ಲ ಅಂದ್ರೆ 33 ಕೋಟಿ. ಅವಾಗ ಈಗ ಮತ್ತೆ ಹೊಸ್ದಾಗಿ ಹೇಳಕತ್ತಾರಲ್ಲ, ಅಲ್ಲಿ ಗುಡಿ ಕಟ್ಟಿದ್ದೆ, ಇಲ್ಲಿ ಗುಡಿ ಕಟ್ಟಿದ್ದೆ, ಆ ದೇವರು ಈ ದೇವರು ಅಂತ. ಇವ್ಯಾವ ಇನ್ನೂ ಹೊಸ್ದಾಗಿ ಇಲ್ಲಿ ಬಂದ ಈಗ ಆಸ್ಪಾಸ್ನಾಗ ಒಂದು 20-30 ವರ್ಷದಾಗ ಆಗಿದ್ವು, ಲೆಕ್ಕಕ್ಕಿಲ್ಲ. ಇವಾಗೇ ಜಗ್ಗಿ ಬಂದವು ಮತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಇಲ್ಲಿ ಒಂದು ಕಲ್ಲು ಮೂಡಿತಂದ್ರೆ ಅದು ದೇವರು, ಅಲ್ಲಿ ಒಂದು ಇದು ಮೂಡಿತಂದ್ರೆ ಅದು ದೇವರು. ಹಲ್ಲೆಲೂಯಾ. ಎಲ್ಲಿ ಹೋಗ್ತಾ ಇದೆ ಜನ? ಆಯ್ತು. ಹಲ್ಲೆಲೂಯಾ. ಎಲ್ಲಿ ಹೋಗ್ತಾ ಇದೆ? ಹಲ್ಲೆಲೂಯಾ. ಅರ್ಥ ಇರಲಾರದಂಥ ಒಂದು ಅರ್ಥಹೀನತೆ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಪ್ರೇಯರ್. ಅದ್ರ ಸಲುವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ದೇವ್ರನ್ನ ಯಾರು ಕೂಡ ನೋಡಿಲ್ಲ, ಗರ್ಭದಲ್ಲಿ ಇರುವಾಗಲೂ ನೋಡಿಲ್ಲ, ಗರ್ಭದಿಂದ ಹೊರ ಬಂದಾಗಲೂ ನೋಡಿಲ್ಲ. ದೇವರೇ ಇಳಿದು ಬರಲಾರದು ಹೋದರೆ ಯಾರು ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಒಂದು ಸಾರಿ ವಾಕ್ಯ ನೋಡ್ರಿ, 18ನೇ ವಾಕ್ಯ, 1:18. ದೇವರನ್ನು ಯಾರೂ ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಅಂತೇಳಿ. ಹಲ್ಲೆಲೂಯಾ. ಯೇಸುವೇ ದೇವರನ್ನು ತಿಳಿಯಪಡಿಸಿದ್ದಾನೆ, ಯೇಸುವೇ ದೇವರು ಆಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸ್ವತಃ ದೇವರು ಆಗಿದ್ದು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇಯರ್, ಇವತ್ತಿನ ದಿನ ಯಾಕೆ ಈ ಬರಗಾಲಗಳು ಬರ್ತಾ ಇದ್ದಾವೆ ಅಂದರೆ, ಜನರು ಮನುಷ್ಯರ ಮೌಢ್ಯತೆಗಳನ್ನು, ಹಲ್ಲೆಲೂಯಾ. ಈ ಮಧ್ಯೆ ಹೋದ ವರ್ಷ ಅನ್ಕೊತೀನಿ, ಆಯ್ತು ಫೋನ್ ಕಾಲ್ ಬಂತು ಮಧ್ಯರಾತ್ರಿಯಲ್ಲಿ, ನಿಮ್ಮ ಗಂಡಂದ್ರೆ ಸತ್ತೋಗ್ಬಿಡ್ತಾರೆ, ಏನು ಮಾಡ್ರಿ? ತಾಳಿಮಣಿ ಹೊಡೆಬೇಡ್ರಿ, ಹೊಡೆಬಿಡ್ರಿ. ಎಷ್ಟೋ ಫೋನ್ ಮಾಡಿ ಕೇಳಕತ್ತಾರಲ್ಲ, ಅಮ್ಮ ಇಷ್ಟು ದಿನ ವಾಕ್ಯ ಏನು ಕೇಳಿದೆ ಅಮ್ಮ?
ಹಲ್ಲೆಲೂಯಾ. ವಾಕ್ಯ ಏನು ಕೇಳಿದ್ರಿ ಇಷ್ಟು ದಿನ? ನಿಮ್ಮ ಗಂಡಂದ್ರೆ ಎಲ್ಲಿ ಕೂಡ ಏನಾಗಲ್ಲ, ಸಾಯಲ್ಲ, ನಿಮ್ಮ ಗಂಡ ಸಾಯಲ್ಲ. ನಿನ್ನ ಮತ್ತು ಇನ್ನೊಂದು ಬಂತು ಏನಂತೇಳಿ, ಅಳಿಯಾಗ ಏನದು, ಅಳಿಯಾಗ ಏನು ಮಾಡಬೇಕು, ಬೆಳ್ಳಿದ ಏನು ಕಡಗ ಹಾಕ್ಸ್ಬೇಕಂತೇಳಿ. ಯಾರೋ ಏನೋ ಎಲ್ಲೋ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ, ಇಲ್ಲಿ ತಮ್ಮ ಹಣವನ್ನು ವ್ಯರ್ಥ ಮಾಡಿಕೊಳ್ತಾರೆ. ಅವಳು ಅಲ್ರಿ ಅದು ಏನು ಅವಳದು ಮುತ್ತ, ಅದನ್ನು ಏನು ಮಾಡಿದ್ರು ಕುಟ್ಕೊಂಡ್ರು ರಾತ್ರಿ ಎಲ್ಲ ರಾತ್ರಿ ನಿದ್ದೆ ಮಾಡಲಾರ್ದೆಲ್ಲ ಹಂಗೆ ಏನು ಮಾಡಿದ್ರು ಇದ್ರು. ಹಲ್ಲೆಲೂಯಾ. ಇವೆಲ್ಲ ಮನುಷ್ಯರು ಮಾಡಿದಂಥ ಕಾರ್ಯ. ಹಲ್ಲೆಲೂಯಾ. ಮನುಷ್ಯರಿಗೆ ಭಯಪಡ್ತಾರ, ದೇವ್ರಿಗೆ ಭಯಪಡ್ರಯ್ಯ ಅಂತ ಹೇಳಿದ್ರೆ ಜನರು ಯಾರಿಗೆ ಭಯಪಡ್ತಾರ? ಮನುಷ್ಯರಿಗೆ ಭಯಪಡ್ತಾರೆ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಈ ಕುಷ್ಠರೋಗಿಗಳು ನಾವು ಸತ್ರು ಚಿಂತಿಲ್ಲ, ದೇವರು ಮಾಡಿದಂಥ ಅದ್ಭುತವನ್ನು ಯಾರಿಗೆ ಮುಟ್ಟಿಸ್ಬೇಕು? ಊರಲ್ಲಿರೋರಿಗೆ ಮುಟ್ಟಿಸ್ಬೇಕಂತೇಳಿ ಹೇಳಿದರು. ಹೇಳಿ ಮಾತಾಡಿಕೊಂಡು ಹೋಗಿ ಏನು ಮಾಡಿದ್ರಿ, ಆ ಒಂದು ಡೇರೆಗಳನ್ನೆಲ್ಲ ಇಸ್ರಾಯೇಲರು ಸೂರ್ಯ ಮಾಡಿಬಿಟ್ರು. ಸಮೃದ್ಧಿ ತುಂಬಿಕೊಳ್ತು. 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು ಮಾರಲ್ಪಡ್ತು, 24 ಸೇರು ಜವೆ ಗೋಧಿ ಹಿಟ್ಟು ಮಾರಲ್ಪಡ್ತು. ಸಮೃದ್ಧಿಯನ್ನು ದೇವರು ಒಂದೇ 24 ಗಂಟೆಗಳಲ್ಲಿ ದೇವರು ಏನು ಮಾಡಿದರು, ಆ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಯಾರಲ್ಲಿ ದೇವ್ರು ಇಲ್ವೋ ಅವರು ಬರಗಾಲದಲ್ಲಿಯೇ ಇದ್ದಾರೆ. ನೀವು ಅಂದ್ಕೊಳ್ಬೋದು, ನಾನು ದೇವ್ರು ನಂಬಿವಲ್ರಿ, ಮತ್ತು ದೇವ್ರು ನಿಮ್ಗೆ ಯಾಕೆ ಬಂಗ್ಲೆ ಕೊಟ್ಟಿಲ್ಲ, ಕಾರು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಅದು ಅಲ್ಲ. ಹಲ್ಲೆಲೂಯಾ. ಅದನ್ನು ತಿಳ್ಕೊಂಬಿಡ್ರಿ. ಯೇಸುಸ್ವಾಮಿ ನಂಬಿದರೆ ನಮಗೆ ಬಂಗ್ಲೆ ಬರ್ತಾವ, ಯೇಸುಸ್ವಾಮಿ ನಂಬಿದ್ರೆ ನಮಗೆ ಮನೆಗಳು ಬರ್ತಾವ, ಯೇಸುಸ್ವಾಮಿ ನಂಬಿದ್ರೆ ನಮಗೆ ನಾವೆಲ್ಲ ಶ್ರೀಮಂತರಾಗಿಬಿಡ್ತೀವಿ ಅಂತೇಳಿ. ಈ ಲೋಕದ ಶ್ರೀಮಂತಿಕೆಯನ್ನೆಲ್ಲ ನಾವು ದೇವ್ರನ್ನ ನಂಬಿ ಬಂದಿರೋದು. ಯಾವುದ್ರ ಸಲುವಾಗಿ ಬಂದಿರೋದು? ಪರಲೋಕ ಬೇಕು ನಮಗೆ. ಹಲ್ಲೆಲೂಯಾ. ರಕ್ಷಣೆ ಬೇಕು ನಮಗೆ. ಹಲ್ಲೆಲೂಯಾ. ಕಾರು ಯಾರ ಹತ್ರ ಇದಾವೆ? ನಂಬಿದವ್ರ ಹತ್ರನೇ ಇದಾವೆ, ನಂಬಲಾರ್ದವ್ರ ಹತ್ರನೇ ಇದಾವೆ. ಹಲ್ಲೆಲೂಯಾ. ಹಣ ನಂಬಿದವ್ರ ಹತ್ರನೂ ಇದೆ, ನಂಬಲಾರ್ದ ಹತ್ರನೂ ಇದೆ. ಹಲ್ಲೆಲೂಯಾ. ಅದನ್ನು ನೀವು ತಿಳ್ಕೊಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ಸತ್ತು ಹೋದ ಮೇಲೆ ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ, ಅದು ಬಹಳ ಮುಖ್ಯ. ನೀವು ದೇವ್ರು ನಂಬಿದರೆ ದೇವಲೋಕಕ್ಕೆ ಹೋಗ್ತೀರಿ, ದೇವ್ರು ನಂಬಲಾರ್ದೇ ಇದ್ದರೆ ಪಾತಾಳಕ್ಕೆ ಹೋಗ್ತೀರಿ. ಪಾತಾಳದಲ್ಲಿ ಹೆಂಗಿದೆ ಹುಳುಗಳು ಹಂಗೆ ತಿಂತಾ ಇರ್ತಾವಂತೆ. ಒಂದು ಚೋಳು ಕಡಿದ್ರಪ್ಪ ಅಯ್ಯೋ ಯಪ್ಪೋ ಅಂತೇಳಿ ಎಷ್ಟೋ ಅರಸ್ತಿರ್ತೀವಿ. ಹುಳುಗಳು ಹಂಗೆ ತಿಂತಾ ಇದ್ರೆ ಮತ್ತೆ ಏನಾಗಲ್ಲ, ಹಂಗೆ ಬೆಳೀತಾ ಇರುತ್ತೆ ಚರ್ಮ. ಹಲ್ಲೆಲೂಯಾ. ಅಲ್ಲಿ ಪ್ರೋಸೆಸ್. ಹುಳುಗಳು ತಿಂತಾ ಇದ್ದರೆ ನೋವು, ಭಯಂಕರವಾದ ಯಾತನೆ, ಹಲ್ಲುಗಳು ಕಡಿತಾ ಇರ್ತಾರೆ ಹಂಗೆ, ಕಟಕಟನೆ ಹಲ್ಲು ಕಡಿಯೋಣವು ಹಂಗೆ ಕಂಟಿನ್ಯೂ ಪ್ರೋಸೆಸ್. ಭಯಂಕರವಾದ ನೋವು, ಯಾತನೆ ಎಲ್ಲಿದೆ? ಪಾತಾಳದಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಪಾತಾಳದಿಂದ ತಪ್ಪಿಸುವಂಥವರು ಯಾರೂ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವರು ದೇವರುಗಳಂತೇಳಿ ನೀವು ಮಾಡಿಕೊಂಡು ಆರಾಧನೆ ಮಾಡೋಕತ್ತೀರಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಆ ಶ್ರೀನಿವಾಸನ ಜೀವಿತದಲ್ಲಿ ಆಗಿರುವಂಥದ್ದು, ಅವ್ರು ಅಯ್ಯರು ಕೇಳ್ತಾರೆ, ಶ್ರೀನಿವಾಸನೇ ನಿನಗೆ ಮದುವೆ ಆಗಿದೆನಾ ಅಂತೇಳಿ ಕೇಳ್ತಾರೆ. ಅವಾಗ ಆಗಿದೆ ರೀ. ಒಂದು ವೇಳೆ ನಿನಗೆ ಮದುವೆ ಆಗಿದೆಯಲ್ಲ, ಮಕ್ಕಳು ಹುಟ್ಟಿದರೆ ನಾಳೆ ನಿನ್ನ ಮಗ, ನಿನ್ನ ಇಷ್ಟ ಆರಾಧ್ಯ ದೈವ ಯಾರಂತೇಳಿ ಕೇಳಿದಾಗ ಆತ ಮಗ ಹೇಳ್ತಾನೆ ಏನಂತೇಳಿ, ಹನುಮಂತನ ಭಕ್ತ ನಾನು, ಹನುಮಂತನನ್ನು ಕೂಡ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಹೇಳಿದಾಗ, ಹಲ್ಲೆಲೂಯಾ. ಎಲ್ಲರ ಕಡೆ ನೋಡಬೇಕು. ಹಲ್ಲೆಲೂಯಾ. ಹನುಮಂತನ ಭಕ್ತ ನಾನು, ಹನುಮಂತನನ್ನು ನಾನು ಏನು ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂತ ಹೇಳಿದಾಗ, ಒಂದು ವೇಳೆ ನಿಮಗೆ ನಾಳೆ ಮಗು ಆದರೆ, ಗಂಡು ಮಗು ಹುಟ್ಟಿದರೆ ನಿಮ್ಮ ಮಗು ಎಷ್ಟು ಚಂದ ಇರಬೇಕಂತೇಳಿ ನೀವು ಕೋರ್ಕೊತೀರಿ ಅಂತೇಳಿ ಕೇಳ್ತಾರೆ. ಹಲ್ಲೆಲೂಯಾ. ಭಾಳ ಗಮನ ಇಟ್ಟು ಕೇಳಬೇಕ್ರಿ ವಾಕ್ಯ. ಎಷ್ಟು ಚಂದ ಹುಟ್ಟಬೇಕು ಅಂತೇಳಿ ನೀವು ಕೇಳಿದಾಗ ಅವಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನನಗಿಂತಲೂ ನನ್ನ ಮಗ ಚಂದ ಅಂದಗಾರನಾಗಿ ಹುಟ್ಟಬೇಕು ಅಂತೇಳಿ. ಹಲ್ಲೆಲೂಯಾ. ಹೆಣ್ಣು ಮಗಳು ಹುಟ್ಟಿದರೆ ನನ್ನ ಹೆಂಡತಿಗಿಂತಲೂ ಇನ್ನೂ ಚಂದನಾಗಿ ನನ್ನ ಮಗಳು ಹುಟ್ಟಬೇಕು ಅಂತೇಳಿ. ಅವಾಗ ಅಯ್ಯರು ಹೇಳ್ತಾರೆ, ನಿಮ್ಮ ಇಷ್ಟ ಆರಾಧ್ಯ ದೈವ ಆಂಜನೇಯ ಅಂತೇಳಿ ಹೇಳಿದ್ರಲ್ಲ, ನಿನ್ನ ಮಗ ಹುಟ್ಟುವಾಗ ಮುಖ ಕೋತಿ ಮುಖ ಆಗಿ ಹುಟ್ಟಿ ಹಿಂದುಗಡೆ ಒಂದು ಬಾಲ ಬಂದರೆ ನೀನು ಇಷ್ಟಪಡ್ತೀಯಾ ಅಂತೇಳಿ ಕೇಳ್ತಾರೆ. ಅರ್ಥ ಆಗ್ತಾ ಇದೆ? ನಿನಗೆ ಮಗ ಹುಟ್ಟಿದ, ಓಕೆ, ಆ ಮಗನಿಗೆ ಕೋತಿ ಮುಖ ಇದ್ದು ಹಿಂದೆ ಒಂದು ಬಾಲ ಬಂದರೆ ನೀನು ಇಷ್ಟಪಡ್ತೀಯಾ? ಆಮೇಲೆ ಏನ್ರಿ ಅಮಂಗಳವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತೀರಿ ನೀವು, ಅಶುಭವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತೀರಿ. ಇಲ್ಲ ರೀ, ಮತ್ತು ನಿಮಗೆ ಇಷ್ಟವಾದ ಆರಾಧ್ಯ ದೈವ ಅಲ್ವಾ? ಹಲ್ಲೆಲೂಯಾ. ಕೇಳಿದಾಗ ಅವಾಗ ಮತ್ತೆ ಹೇಳ್ತಾರೆ, ಒಂದು ವೇಳೆ ನಿಮಗೆ ಹೆಣ್ಮಗಳು ಹುಟ್ಟಿದರೆ ಆಕೆಗೆ ಒಂದು 8 ಕೈಗಳಿದ್ದರೆ, ಎಷ್ಟು ಕೈಗಳು? 8 ಕೈಗಳು. ನೋಡ್ರಿ, ಇಲ್ಲ ಈ ಕಡೆ ಒಂದು ಕೈ, ಅಲ್ಲೊಂದು ಕೈ, ಇಲ್ಲೊಂದು ಕೈ, ಎಲ್ಲ ಅವು ನಿಮ್ಗೆ ಇಷ್ಟ ಇಲ್ಲ. ಆದರೆ ನೀವೇನು ಮಾಡ್ತಾಯಿದ್ರಿ? ನಿಮ್ಮ ಪೂರ್ವಿಕರು ಎಲ್ಲೋ ದಾರಿ ತಪ್ಪಿದ್ದಾರೆ. ಎಲ್ಲಿ ದಾರಿ ತಪ್ಪ್ಯಾರ? ದೇವರಿಂದ ಎಲ್ಲೋ ದಾರಿ ತಪ್ಪ್ಯಾರ. ಮನುಷ್ಯರು ಮಾಡಿದಂಥವುಗಳ ಕಡೆಗೆ ನೀವು ಹೋಗ್ಬಿಟ್ಟಿರಿ. ಹಲ್ಲೆಲೂಯಾ.
ಯಾರಾದ್ರೂ ಇಷ್ಟಪಡ್ತಾರೆ ರೀ? 2 ಕೈ 2 ಕಾಲು ಇರ್ಬೇಕಂತಾರೆ. ಎಕ್ಸ್ಟ್ರಾ ಕೈ ಕಾಲುಗಳಿದ್ರೆ ಏನಂತಾರೆ ಅವರಿಗೆ? ಹಲ್ಲೆಲೂಯ. ಏನಂತಾರೆ ರೀ? ಮತ್ತು ಅವ್ರು ಮಾಡಿಕೊಂಡಂಥ ದೇವ್ರುಗಳಿಗೆ ಹಂಗೆ ಇದಾವಲ್ರಿ, ಎಕ್ಸ್ಟ್ರಾ ಕೈಗಳಿದಾವ, ಎಕ್ಸ್ಟ್ರಾ ಕಾಲುಗಳಿದಾವ, ಮೂಗೇ ಇಲ್ಲ ಒಬ್ಬೊಬ್ಬರಿಗೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊರಿ, ವಾಕ್ಯ ಅರ್ಥ ಮಾಡ್ಕೊರಿ. ಅಲ್ಲಿ ನಾನಲ್ಲ ಮಾತಾಡ್ತಾ ಇರೋದು, ಶ್ರೀನಿವಾಸ ಮತ್ತು ಅಯ್ಯರಿಗೆ ನಡೆಯುವಂಥ ಸಂಭಾಷಣೆ ಅದು. ಹಲ್ಲೆಲೂಯ. ಯೂಟ್ಯೂಬ್ನಾಗ ಐತೆ ಅದು, ಬೇಕಾದ್ರೆ ನೀವು ನೋಡ್ಬೋದು ಆಮೇಲೆ. ಹಲ್ಲೆಲೂಯ. ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅಯ್ಯೋ ನನ್ನ ಕಣ್ಣನ್ನು ನೀವು ತೆರೆಸಿದ್ರಿ. ಯಾರು ಹೇಳ್ತಾ ಇದ್ದಾನೆ? ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಯ್ಯೋ ಇಷ್ಟು ದಿನ ನಾನು ಏನು ಮಾಡಿದ್ದೆ ನನಗೆ ಗೊತ್ತೇ ಇಲ್ಲ, ಬರೀ ಮತ್ತೆ ದೇವರುಗಳಂತೇಳಿ ಅಂದ್ಕೊಂಡಿದ್ದಾರೆ. ಒಬ್ಬತ್ತಿಗೆ ನೋಡಿದ್ರೆ 16,000 ಜನ ಇದ್ದಾರೆ. 8 ಜನ ಹೆಂಡತಿಯರು ಅಲ್ಲದೆ 16,000 ಜನ ಇದ್ದಾರೆ. ಇನ್ನೊಬ್ಬತ್ತು ನೋಡಿದ್ರಪ್ಪ ಯಾವಾಗಲೂ ಹೆಣ್ಮಕ್ಳನ್ನೇ ನೋಡ್ತಿರ್ತಾನೆ ಮೇಲೆ ಕುಂತ್ಕೊಂಡು. ಅವ್ರು ದೇವ್ರುಗಳು ಬರ್ಕೊಂಡಿರೋದು. ದೇವೇಂದ್ರ ಕೆಲಸ, ಸತಿದೇವಿ ಹೆಂಡತಿ ಪಕ್ಕದಾಗ ಅದಾಳ, ಆತನ ಕೆಲಸ ಏನಂತ? ಕೆಳಗಡೆ ಯಾರು ಅಂದವಾದ ಸ್ತ್ರೀಯರು ಅದರ ಭೂಲೋಕದಲ್ಲಿ ಅಂತೇಳಿ ನೋಡಿಕೊಂಡು ಒಂದು ದಿನ ಏನು ಮಾಡ್ತಾನೆ ಅಂದರೆ, ದೇವೇಂದ್ರ ಗೌತಮ ಮುನಿ ಅಂತೇಳಿ ಒಬ್ಬ ಮುನಿ ಇರ್ತಾನೆ, ಋಷಿ ಇರ್ತಾನೆ. ಆ ಋಷಿ ಹೆಂಡತಿ ಹೆಸರು ಏನು? ಅಹಲ್ಯದೇವಿ. ಅಹಲ್ಯದೇವಿ ನೋಡಿದ ತಕ್ಷಣ ಮೈ ಮರ್ತು ಬಿಡ್ತಾನ, ಈಕೆ ಎಷ್ಟು ಸೌಂದರ್ಯ ಯಾರಿಗಿಲ್ಲ ಅಂತೇಳಿ. ಬರೀ ವ್ಯಭಿಚಾರದವನು, ಅದನ್ನು ದೇವ್ರು ಮಾಡ್ಕೊಂಡಾರೆ. ಹಲ್ಲೆಲೂಯ. ದೇವೇಂದ್ರ ಅವಾಗ ಒಂದು ದಿನ ಏನು ಮಾಡ್ತಾನಂದರೆ, ಈ ಗೌತಮ ಮುನಿ ಮುಂಜಾನೆ ಎದ್ದು ಏನು ಮಾಡ್ತಾ ಇದ್ದ? ಒಳಗೆ ಹೋಗಿ ಸ್ನಾನ ಮಾಡ್ತಾನೆ, ಮಡಿ ಸ್ನಾನ ಅಂತೀರಲ್ಲ. ಅವಾಗ ಒಂದು ದಿನ ಪ್ಲ್ಯಾನ್ ಮಾಡ್ತಾನೆ. ಯಾರು? ದೇವೇಂದ್ರ. ದೇವರುಗಳಿಗೆಲ್ಲ ರಾಜ ದೇವೇಂದ್ರ. ನೀವು ಓದಿದ್ರೆ ಗೊತ್ತಾಗ್ತದೆ, ನೀವು ಓದಿಲ್ಲ, ಅದ್ರ ಸಲುವಾಗಿನೇ ಹಿಂಗಾಗಿರೋದು. ಹಲ್ಲೆಲೂಯ. ಓದಿದ್ರೆ ಗೊತ್ತಾಗ್ತದೆ. ಓದಿದ್ರಪ್ಪ ಒಂದು ತೂತು ತೂತು ಇವರು ಅಲ್ವೇ ಅಲ್ಲಪ್ಪ, ದೇವರು ಪರಿಶುದ್ಧತೆನೇ ಇಲ್ಲ ಇವ್ರ ಹತ್ರ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅವಾಗ ಏನು ಮಾಡ್ತಾನಂದರೆ, ಒಂದಿನ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡ್ತಾನೆ, ಇಳಿದು ಬರ್ತಾನೆ, ಭೂಮಿ ಮೇಲೆ ಇಳಿದು ಬರ್ತಾನೆ. ತಾನು ಸ್ವರ್ಗ ಬಿಟ್ಟು, ಅವ್ರು ಬರ್ಕೊಂಡಿರೋದು ಸ್ವರ್ಗ ಬಿಟ್ಟು ಇಳಿದು ಬರ್ತಾನೆ. ಇಳಿದು ಬಂದ ಮೇಲೆ ಕೋಳಿ ಆಕಾರ ಆಗ್ತಾನೆ, ಹುಂಜ ಆಕಾರ ಆಗ್ತಾನೆ. ಹಲ್ಲೆಲೂಯ. ಆಕಾರ ಆಗಿ ಟೈಮ್ನಾಗ ಕೂಗಿ ಬಿಡ್ತಾನೆ, ಕೊಕೋ ಕೋ ಅಂತೇಳಿ. ಹಲ್ಲೆಲೂಯ. ಕೂಗಿ ಬಿಡ್ತಾನೆ. ಕೂಗಿದ ತಕ್ಷಣ ಗೌತಮನಿಗೆ ಎಚ್ಚರಿಕೆ ಆಗತ್ತೆ. ಎಚ್ಚರಿಕೆ ಆಗಿ ಆಯ್ತತ್ತ. ಏನು ಮಾಡ್ದ? ಸ್ನಾನ ಮಾಡೋಕ್ಕೆ ಹೋದ. ಎಲ್ಲಿಗೆ ಹೋದ? ಒಳಗೆ ಹೋದ. ಅವಾಗ ಕೋಳಿ ಆಕಾರ ಬಿಟ್ಟು ಈಗ ಗೌತಮ ಮುನಿ ಆಕಾರ ಆಗ್ತಾನೆ. ಹಲ್ಲೆಲೂಯ. ಹೋಗಿ ತನ್ನ ಆಕೆ ಗೌತಮ ಮುನಿ ಹೆಂಡತಿ ಹತ್ರ ಪಾಪ ಮಾಡ್ತಾನೆ. ಇವರು ದೇವರುಗಳ? ಹಲ್ಲೆಲೂಯ. ಯೋಚನೆ ಮಾಡಿರಿ ಒಂದ್ಸರಿ ದಯವಿಟ್ಟು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬತ್ತ ದೇವ್ರು ಅಂತೇಳಿ ಕರೆಸ್ಕೊಂಡತ್ತ ಸ್ವಂತ ಹೆಂಡತಿನ ಏನು ಮಾಡ್ತಾನೆ? ಕಾಡಿಗಟ್ತಾನೆ. ಯಾರೋ ಒಬ್ಬ ಅಗಸನು ಹೇಳಿದಂಥ ಒಂದು ಮಾತಿಗೆ ಪ್ರಿಯರೇ. ಹಲ್ಲೆಲೂಯ. ಶ್ರೀರಾಮಚಂದ್ರ ಏನು ಮಾಡ್ತಾನೆ? ಸ್ವಂತ ಹೆಂಡತಿನ ಅಡವಿಗಟ್ತಾನೆ. ಪಾಪ ಆಕಿ ಹೊಟ್ಟೆಲೇ ಇದ್ದಾಳೆ. ಯಾರಾದ್ರೂ ಹಂಗೆ ಹೊರಗಡೆ ಕಳಿಸ್ತಾರ್ರಿ? ಹಲ್ಲೆಲೂಯ. ಅಂದರೆ ಆತಗೆ ಗೊತ್ತಿರಬೇಕಲ್ಲ, ಆಕೆ ಪಾಪ ಮಾಡಿಲ್ಲ ಅಂತೇಳಿ. ದೇವರಾದ್ರೆ ಗೊತ್ತಿರುತ್ತೆ, ಎಲ್ಲ ಜ್ಞಾನ ಇರುತ್ತೆ. ಜ್ಞಾನ ಇಲ್ಲ ಅಂತೇಳಿ ಅರ್ಥ, ಸರ್ವಜ್ಞಾನಿ ಅಲ್ಲ ಅಂತೇಳಿ ಅರ್ಥ. ಈಗ ಒಂದು ವೇಳೆ ಮತ್ತೆ ಶ್ರೀನಿವಾಸ ಅವರಿಗೆ ಕ್ವಶನ್ ಕೇಳ್ತಾರೆ, ಅಯ್ಯವ್ರು ಏನಂತೇಳಿ, ನಿನಗೊಬ್ಬ ಮಗಳು ಹುಟ್ಟಿದ ಮೇಲೆ ನೀನು ಅಳಿಯನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ನಿನ್ನ ಅಳಿಯ ಅಲ್ಲಿ ಯಾರ್ದೋ ಪಕ್ಕದಾಗ ಒಬ್ಬತ್ತನ ಮಾತು ಕೇಳಿ ನಿನ್ನ ಹೆಂಡತಿನ ಬಿಟ್ಟು ಅರಣ್ಯದಾಗ ಬಿಟ್ಟು ಬಂದ್ರಪ್ಪ, ನೀನು ಸುಮ್ಮನೆ ಇರ್ತೀಯ ಅಂತೇಳಿ ಕೇಳ್ತಾನೆ. ಹಲ್ಲೆಲೂಯ. ಅಪ್ಲೈ ಮಾಡ್ಕೊಳ್ರಿ, ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳಿದ್ರೆ ಯಾವುದು ಕೂಡ ಆಗಲ್ಲ. ಆವಾಗ ಕೋಪ ಬರುತ್ತೆ. ಅಲ್ರಿ ಅವ್ರು ಯಾರು ಕೂಡ ದೇವರುಗಳೇ ಅಲ್ವೇ ಅಲ್ಲ. ಹಲ್ಲೆಲೂಯ. ಓಕೆ, ನಿನ್ನ ಆರಾಧ್ಯ ದೈವ ವೆಂಕಟೇಶ್ವರ ಸ್ವಾಮಿ ಏಡುಕೊಂಡಲ್ವಾಡ, ಅದ್ರ ಬಗ್ಗೆ ನಿನ್ಗೆ ಗೊತ್ತಿದೆನಾ? ಫಸ್ಟಿಗೆ ಹೇಳೋದು ಅದ್ರ ಬಗ್ಗೆ ಹೇಳ್ತಾನಂತ. ಹೇಳಿದಾಗ ಅವಾಗ ವೆಂಕಟೇಶನ ಬಗ್ಗೆ ನಿನಗೆ ಗೊತ್ತನಪ್ಪ ಅಂತೇಳಿ ಕೇಳ್ತಾನೆ. ವೆಂಕಟೇಶ್ ಏನು ಮಾಡಿದನು ಗೊತ್ತಾನಪ್ಪ ಅಂತೇಳಿ ಕೇಳ್ತಾನೆ. ಮೇಲೆ ಗುಡ್ಡದಾಗ ಒಬ್ಬಕ್ಕೆ ಹೆಣ್ತಿ, ಗುಡ್ಡದ ಕೆಳಗೆ ಒಬ್ಬಕ್ಕೆ ಹೆಣ್ತಿ. ಇವರಿಬ್ಬರು ಸಾಕಾಗಿಲ್ಲ ಅಂತೇಳಿ ಮುಸ್ಲಿಮ್ ಆಕಿನ ಮಾಂಚರ್ಲ ದೇವಿ ಏನಿದೆ ಹೆಸರು, ಆಕಿ ಮಾಂಚರ್ಲ ಏನು, ಆಕಿನ ಏನು ಮಾಡ್ತಾನೆ ಮತ್ತೆ ಮೋಹ ಮಾಡ್ತಾನೆ ಆಕೆ ಜೊತೆಗೆ. ಯಾರು? ವೆಂಕಟೇಶ. ಇವತ್ತು ಪೂಜೆ ಮಾಡ್ತಾ ಇದ್ದಾರಲ್ಲ, ಎಲ್ಲ ಮಾಡ್ತಾ ಇದ್ದಾರಲ್ವ, ಆತನ ಚರಿತ್ರೆ ಇದು. ನಿಜವಾಗ್ಲೂ ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಲ್ವ. ಅವಾಗ ಈ ರೀತಿಯಾಗಿ ಮಾಡಿದ್ರು. ಹೌದ್ರಿ, ಖರೇವ್ರಿ, ನಾನು ಓದಿದ್ದೀನಿ ಅಂತೇಳಿ ಒಪ್ಕೊತಾನೆ. ಯಾರು? ಶ್ರೀನಿವಾಸ ಒಪ್ಕೊಂಡ ಮೇಲೆ ಅವಾಗ ಆಯಿತು, ನೀವೆಲ್ಲರೂ ಕೂಡ ಅಡ್ಡ ನಾಮಗಳು ಬಡ್ಕೊತೀರಿ, ಆದರೆ ಶ್ರೀನಿವಾಸಗೆ ಮಾತ್ರ ಯಾಕೆ ವಿಶೇಷ ಉದ್ದ ನಾಮದೇವ ನಿಮಗೇನಾದ್ರು ಗೊತ್ತಾ ಅಂತೇಳಿ ಕೇಳ್ತಾರೆ. ಅಲ್ಲಲ್ವ. ನೋಡ್ರಿ, ಎಲ್ಲರೂ ಅಡ್ಡ, ಆದರೆ ತಿರುಪತಿ ತಿರುಮಲದಾಗ ಅಷ್ಟೇ ಹೆಂಗಿರುತ್ತೆ? ಉದ್ದ ಇರುತ್ತೆ. ಯಾಕೆ ಉದ್ದಕ್ಕೈತಿ ಅಂತೇಳಿ ಕೇಳಿದಾಗ ಅವಾಗ ಹೇಳ್ತೀನಿ ಕೇಳು. ಒಂದು ಸಾರಿ ಗುಡ್ಡದ ಮೇಲೆ ಇದ್ದಾಕಿನೂ ಇಷ್ಟ ಆಗಲಿಲ್ಲ, ಗುಡ್ಡದ ಕೆಳಗೆ ಇದ್ದಕ್ಕಿನೂ ಇಷ್ಟ ಆಗಲಿಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಇನ್ನೊಬ್ಬಕಿನ ನೋಡಿದ. ಯಾರು? ಮುಸ್ಲಿಮ್ ಆಕಿನ. ಯಾರು? ನೋಡಿದಾಗ ಮುಸ್ಲಿಮ್ ಓಣಿಗೆ ಹೋದ.
ಯಾರು ಇರಲಾರ್ದಂಥ ಸಂದರ್ಭದಲ್ಲಿ ಹೋದಾಗ ಆಕೆ ಜೊತೆಗೆ ಏನು ಮಾಡಿದ, ಸಹವಾಸ ಮಾಡಿದ. ಕೆಟ್ಟ ಸಹವಾಸ ಮಾಡಿದ ಮೇಲೆ ಅವಾಗ ಮುಸ್ಲಿಮ್ರಿಗೆ ಗೊತ್ತಾಗ್ಬಿಡ್ತು. ಅವ್ರು ಸುಮ್ಮನೆ ಇರ್ತಾರ? ಕೊಡ್ಲೆ ತಗೊಂಬಂದ್ರು. ಏನು ತಗೊಂಬಂದ್ರು? ಕೊಡ್ಲೆಗಳು ಎಂಥ ಕೊಡ್ಲೆವು? ಇದು ಕುರಿಕಾಯಿ ಇರ್ತಾವಲ್ರಿ, ಹಾಂ, ಚಪ್ಪುಗೊಡ್ಲೆ. ಅಲ್ಲೆಲ್ಲ ಆ ಚಪ್ಪುಗೊಡ್ಲೆನ ತೊಗೊಂಬಂದ್ರು. ಚಪ್ಪುಗೊಡ್ಲೆ ತೊಗೊಂಬಂದ್ಮೇಲೆ ಎಲ್ಲಿ ಸತ್ತೋಗ್ಬಿಡ್ತೀನಿ, ಎಲ್ಲಿ ಕೊಂದು ಬಿಡ್ತಾರೆ ಅಂತೇಳಿ ಓಡೋಕ್ಕೆ ಪ್ರಯತ್ನ ಮಾಡಿದ. ಯಾರು? ವೆಂಕಟೇಶ ಸ್ವಾಮಿ ಓಡೋಕ್ಕೆ ಪ್ರಯತ್ನ ಮಾಡಿದಾಗ ಸಡನ್ನಾಗಿ ಗೋವುಗಳು ಕೂಡ ಬಂದು. ಯಾವ ಬಂದು? ಹಸುಗಳು, ಗೋವುಗಳು ಬಂದು ಈತ ಹಂಗೆ ಗೋವಾಗಿ ಹಿಂಗೆ ಓಡ್ತಾ ಇದ್ದಾನೆ. ಆಕಳ ಮಧ್ಯದಲ್ಲಿ ಆಕಳಾಗಿ ಓಡ್ತಾ ಇರಬೇಕಾದ್ರೆ ಇವರು ಸುಮ್ಮನೆ ಬಿಡ್ತಾರೆ. ದೂರದಿಂದ ನೋಡಿ ಕರೆಕ್ಟಾಗಿ ಹಿಂಗೆ ಒಗೆದ್ಬಿಟ್ರು. ಸ್ಟ್ರೇಟಾಗಿ ಒಗೆದಾಗ ಸ್ಟ್ರೇಟ್ ಬಂದು ಇಲ್ಲಿ ಕುಂತ್ಕೊಂತ, ಎಲ್ಲಿ ಕುಂತ ಅಣಿಗೆ ಕುಂತ್ಕೊಂಡ ಮೇಲೆ ಅವಾಗ ಹಸುಗಳು ಏನಾಗ್ಬಿಟ್ಟು ಅದನ್ನು ರಕ್ಷಣೆ ಮಾಡಿಬಿಟ್ಟು. ಹಂಗೆ ಹಸುಗಳ ಆಟ ಬಂದದಕ್ಕೆ ಏನಾಗ್ಬಿಟ್ಟು ಇವರಿಗೆ ಸಿಟ್ಟು ಬಂತು, ಕೋಪ ಬಂತು. ಅದ್ರ ಸಲುವಾಗಿ ಏನು ಮಾಡಿದ್ರು ಇವರು? ಗೋವನ್ನು ವಿಂದುವಾಗಿ ಭುಜಿಸಿ. ಅದ್ರ ಸಲುವಾಗಿ ಜನಾಂಗದವರಿಗೆ ಇಷ್ಟವಾಗಿರ್ತಕ್ಕಂಥ ಆಹಾರ ಯಾವುದ್ರಿ? ಹಸುನೇ. ಯಾರಿಗೆ? ಮುಸ್ಲಿಮರಿಗೆ. ಅಲ್ಲ, ಗೋವನ್ನು ವಿಂದುವಾಗಿ ಮಾಡಿಕೊಂಡು ಗೋವನ್ನು ವಿಂದುವಾಗಿ ಮಾಡಿಕೊಂಡ್ರು ಪ್ರಿಯರೇ. ಆಹಾರ ತಿಂದುಬಿಟ್ರು, ಹಸುವನ್ನು ಕಟ್ ಮಾಡಿ ಹಬ್ಬ ಮಾಡಿಕೊಂಡ್ರು. ಆದರೆ ಇವರು ಹೇಳ್ತಾ ಇದ್ದಾರೆ, ನಾವು ಗೋವು ವೆಂಕಟೇಶ ಸ್ವಾಮಿಯನ್ನು ರಕ್ಷಣೆ ಮಾಡ್ತಾ ಅಂತೇಳಿ ಗೋವಿಂದ ಅಂತೇಳಿ. ಪ್ರೇಸ್ ಲಾರ್ಡ್. ನಿಜ ಹೇಳ್ತಾ ಇರೋ, ಸುಳ್ಳಲ್ಲ ಇದು. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ಇವೆಲ್ಲ ಹೇಳಿದಾಗ ಆತಗ ಕರೆಕ್ಟ್ರಿ, ಇವತ್ತು ನನ್ನ ಕಣ್ಣುಗಳನ್ನು ತರಿಸಿದ್ರಿ ಅಂಥೇಳಿ ಶ್ರೀನಿವಾಸನ ಏನಾಗ್ತಾನೆ ಪ್ರಿಯರೇ? ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಹೊಂದುತ್ತಾನೆ. ಶ್ರೀನಿವಾಸ, ನೀನು ಓದಿದಂಥ ವ್ಯಕ್ತಿಯಾಗಿದ್ದು ಇವೆಲ್ಲ ನಿನಗೆ ಇಷ್ಟು ದಿನಗಳ ಕಾಲ ಗೊತ್ತಾಗಲಿಲ್ವಾ? ಪಂಚಮಸಾಲಿಯರಂತಾರೆ ಅವರಿಗೆ ಶ್ರೀಶೈಲದಲ್ಲಿ ಇವತ್ತಿನವರೆಗೂ ಕೂಡ ವರ್ಷದಕ್ಕೆ ಅದಾಗುತ್ತಲ್ಲ, ಯಾವ ಟೈಮಲ್ಲಿ ಅದಾಗೋದು? ಹಾಂ, ಉಗಾದಿ ಮುಂದ್ಗಡೆ ಆಗುತ್ತಲ್ಲ, ಅಲ್ಲಿ ಏನೋ ಇವಿದಾವಂತ ನಂದಿಗಳು. ಆ ನಂದಿಯ ಮೇಲೆ ಒಂದೇನೋ ಬಟ್ಟೆ ಏನೋ ಕಟ್ತಾರಂತೆ. ಆ ಕಟ್ಟುವಂಥ ವ್ರತ ಮಾಡುವಂಥವ್ರು ಇವರು ಪೂರ್ವಿಕರು. ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆದರೆ ಆತ ಸತ್ಯವನ್ನು ತಿಳಿದುಕೊಂಡ ಮೇಲೆ ಅಯ್ಯೋರು ಏನು ಮಾಡಿದರು? ಬೈಬಲ್ ಕೊಟ್ಟರು. ಅವಾಗ ಈತ ಅಂದ್ಕೊಳ್ತಾ ಇದ್ದಾನೆ, ಬೈಬಲ್ ಯಾಕೆ ಇಸ್ಕೊಂಡಂದರೆ ನಮ್ಮ ದೇವರುಗಳನ್ನು ಟಾರ್ಗೆಟ್ ಮಾಡಿ ಇಷ್ಟು ಪಾಪ ಮಾಡ್ಯಾರ ಇವರು ಅಂತೇಳಿ ನೀನೆಲ್ಲ ಚೆನ್ನಾಗಿ ಓದ್ಕೊಂಡು ಬಂದು ನನಗೆ ಪಾಠ ಹೇಳಿ, ಈಗ ಯೇಸು ಸ್ವಾಮಿ ಏನೇನು ತಪ್ಪು ಮಾಡ್ಯಾನ ಅಂಥೇಳಿ ನಾನು ಕೂಡ ಬೈಬಲನ್ನು ಚೆನ್ನಾಗಿ ಓದಿ ಆತ ಏನೇನು ಪಾಪ ಮಾಡ್ಯಾನ ಅಂತೇಳಿ ಒಂದು ಬುಕ್ಕ ತಗೊಂಡು ಬರೆದಿಡ್ತೀನಿ, ನಿನ್ನ ನಾಳೆ ನೋಡ್ಕೊಂತೀನಿ ಇನ್ನೊಂದು ದಿನ ಅಂತೇಳಿ ಆ ಬೈಬಲ್ ಒಳಗೆ ಮನುಷ್ಯನಾಗ ಅನ್ಕೊಂಡು ಇಸ್ಕೊಂಡಂತ. ಆಯ್ತು, ಬೈಬಲ್ ಓದೋಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿ ತಪ್ಪು ಸಿಗ್ತಾ ಇಲ್ಲ, ಎಲ್ಲಿ ಪಾಪ ಸಿಗ್ತಾ ಇಲ್ಲ. ಯೇಸು ಸ್ವಾಮಿ ಮದುವೆ ಮಾಡಿಕೊಳ್ಳದ ದೇವರು. ಅದಕ್ಕೆ ಮದುವೆ ಬೇಕಾಗಿಲ್ಲ ರೀ. ಯಾಕೆ ಬೇಕು? ದೇವ್ರಿಗೆ ಮದುವೆ ಯಾಕೆ ಬೇಕು ಹೇಳ್ರಿ? ನನಗೆ ದೇವ್ರಿಗೆ ಮದುವೆ ಯಾಕೆ ಬೇಕು? ಇನ್ನೊಬ್ರು ಹೇಳ್ತಾರೆ, ಸ್ನಾನ ಮಾಡ್ತಾ ಇರಬೇಕಾದ್ರೆ ಆಕೆ ಏನು ಹೊಲಸು ಎಲ್ಲ ಇದು ಮಾಡ್ಕೊಂಡು ಇದಕ್ಕೆ ಮಾಡ್ಕೊಂಡು ಒಂದು ಮುದ್ದೆ ಮಾಡಿಲ್ಲ ಅಂತ. ಆ ಮುದ್ದೆಗೆ ಒಂದು ಆಕಾರ ಕೊಟ್ಲಂತ. ಅಂದ್ರೆ ಎಷ್ಟು ದಿನ ಸ್ನಾನ ಮಾಡಲಾರ್ದು ಹಂಗೆ ಇದ್ದಾಳೆ. ಅಲ್ಲ, ಎಷ್ಟು ಹೊಲಸಿರ್ಬಾರ್ದು ಆಕಿಲ್ ಬೈಯಾಗ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆಯಲ್ಲ? ಹಾಂ, ಮುದ್ದೆ ಮಾಡಿದ್ಲು. ಮುದ್ದೆ ಎಲ್ಲ ಹೊಲಸು ತಗೊಂಡು, ಹೊಲಸಿನಿಂದ ಆಗಿರ್ತಕ್ಕಂಥದ್ದು ಯಾವುದು? ಇವತ್ತಿನ ದಿನ ವಿನಾಯಕ ಚೌತಿ ಬರ್ತಾ ಇದನ್ನು. ಅಲ್ಲೆಲ್ಲೂಯ್ಯ. ಅದನ್ನು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ರೀ? ಒಬ್ಬ ವ್ಯಕ್ತಿ ಆತನು ಕುಡಿಕೋನು, ವ್ಯಭಿಚಾರ ಮಾಡೋನು, ಏನು ಮಾಡೋನು, ಎಂಥವನು, ಅವನೇನು ಮಾಡ್ತಾನೆ? ಎಲ್ಲೋ ಹೋಗಿ ಮಣ್ಣನ್ನು ತೊಗೊಂಬರ್ತಾನೆ. ಆ ಮಣ್ಣನ್ನು ಯಾರು ತುಳಿದಿರ್ತಾರೋ, ಅಲ್ಲಿ ಯಾರು ಮಲಮೂತ್ರ ವಿಸರ್ಜನೆಯನ್ನು ಮಾಡಿರ್ತಾರೋ ಅಂಥ ಮಣ್ಣನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರೆ ಇವರು? ಒಂದು ಆಕಾರ ಕೊಡ್ತಾನೆ. ತುಳಿತಾನೆ. ಫಸ್ಟು ತುಳಿದ ಮೇಲೆ ಒಂದು ಜಿಗಿ ಬಂದ ಮೇಲೆ ಒಂದು ಆಕಾರವನ್ನು ಕೊಡ್ತಾನೆ. ಆಕಾರವನ್ನು ಕೊಟ್ಟಾದ ಮೇಲೆ ಏನು ಮಾಡ್ತಾನೆ? ಅದಕ್ಕೆ ಕಣ್ಣುಗಳು ಇಡ್ತಾನೆ. ಅಲ್ಲ, ಅದು ಸೊಂಡ್ಲು ಹೆಂಗೆ ಬಂತು ಗೊತ್ತಾ ನೀವು? ಗೊತ್ತಿರುತ್ತೆ ನಿಮ್ಗೆ ಕಾಮನ್ ಆಗಿ. ಅದನ್ನು ಹೇಳ್ತೀನಿ, ತಿಳ್ಕರಿ ಒಂದು ಸಾರಿ. ಅಲ್ಲ, ಪ್ರೈಸ್ ದಿ ಲಾರ್ಡ್. ಅವಾಗ ಸ್ನಾನ ಮಾಡ್ತಾ ಇರಬೇಕಾದ್ರೆ ಒಳಗಡೆ ಯಾರು ಬರಲಾರಂಗ ನನ್ನ ನೋಡಿಕೆ ಮಗನೇ ಅಂತೇಳಿ ಹೊರಗಡೆ ನಿಂದ್ರಿಸ್ತಾಳಕ್ಕೆ ತಾಯಿ. ನಿಂದ್ರಿಸಿದಾಗ ಆ ಕಡೆ ಬರ್ತಾನೆ ಯಜಮಾನ, ಬರ್ತಾನೆ ಗಂಡ ಬರ್ತಾನೆ. ನಾನು ಆಕೆ ಹೆಣ್ತಿಯಾಗಿನಿ, ನೀನು ಯಾರೋ ಕೇಳಕ್ಕಂತೇಳಿ ಏನು ಮಾಡಿಬಿಡ್ತಾನೆ? ರುಂಡ ಆರಿಸಿಬಿಡ್ತಾನೆ. ಯಾರು ರುಂಡ? ಮಣ್ಣಿನಿಂದ ಸ್ನಾನ ಮಾಡ್ಬೇಕಾದ್ರೆ ಬಂದಿತ್ತಲ್ಲ ಮಣ್ಣು, ಆ ಮಣ್ಣಿನಿಂದ ಮಾಡಿರ್ತಕ್ಕಂಥದಕ್ಕೆ ಜೀವ ಕೊಟ್ಟು ಆ ಜೀವದ ರುಂಡ ಆರಿಸಿಬಿಡ್ತಾನೆ. ಯಾರು? ಆಕೆ ಗಂಡ. ಸ್ನಾನ ಮಾಡಿದಕ್ಕಿನ ಗಂಡ ಆರಿಸಿದಾಗ ಅವಾಗ ಏನಾಗುತ್ತಂದರೆ, ಸ್ನಾನ ಮಾಡಿದ ಮೇಲೆ ಈಕೆ ಹೊರಗೆ ಬರ್ತಾಳೆ. ಹೊರಗೆ ಬಂದು ಇದೆಲ್ಲ ನೋಡಿ ಭಾಳ ಕೋಪ ಬಂದ್ಬಿಡ್ತು ಈಕೆಗೆ.
ಕೋಪ ಬಂದು ಇದಕ್ಕೆ ಜೀವ ಬೇಕು ಅಂಥೇಳಿ ಹೋದಾಗ ಆತ ಏನು ಮಾಡ್ತಾನೆ, ಹೆಂಡತಿ ಮಾತು ಕೇಳಲೇಬೇಕು. ಹೋಗಿ ಏನು ಮಾಡಿದ, ನೋಡಿದ ಅಡವಿಯಲ್ಲಿ ಹೋಗಿ ನೋಡಿ ಒಂದು ಆನೆನ ಕಟ್ಟು ಮಾಡಿ ಆನೆ ತೆಲ್ಲ ತಂದು ಏನು ಮಾಡಿದ, ಅದಕ್ಕಿಟ್ಟ. ಅವಾಗ ಮತ್ತೆ ಜೀವ ತುಂಬಿದ. ಅವು ಕತೆಗಳವು, ಪುರಾಣ. ಹಲ್ಲೆಲೂಯಾ. ಅವಾಗ ಏನಾದಾತ, ವಿನಾಯಕ ಆದ, ಗಣಪತಿ ಆದ. ಹಲ್ಲೆಲೂಯಾ. ಅದು ಸೆಕೆಂಡ್ರಿ. ಹಲ್ಲೆಲೂಯಾ. ಅವಾಗ ಹೇಳ್ತಾ ಇದ್ದಾನೆ, ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾನೆ, ಯಾಕೆ ನೀವು ವಿನಾಯಕ ಚೌತಿ ಮಾಡ್ತಿರಲ್ಲ ಯಾಕಂತೇಳಿ ಕೇಳಿದಾಗ ಅವಾಗ ಎಲ್ಲ ಹೇಳ್ತಾನೆ, ವಿನಾಯಕ ಚೌತಿ ಮಾಡ್ಬೇಕಾದ್ರೆ ಏನೇನು ಮಾಡ್ತೀರಿ ನೀವೆಲ್ಲ ಕಾಮನ್ನಾಗಿ ನಿಮ್ಗೆ ಗೊತ್ತಿರಲ್ಲ. ಕೆಲವು ಜನರಿಗೆ ಅದನ್ನು ಭಾಳ ನಿಷ್ಠೆ ಗರಿಷ್ಠದಿಂದ ಮಾಡುವಂಥವ್ರು ಗೊತ್ತಿರುತ್ತೆ. ಅವ್ರು ಏನು ಮಾಡ್ತಾರೆ ರೀ, ಕೆಲವೊಂದು ಸಂಪ್ರದಾಯಗಳಿರ್ತಾವೆ, ಅವೆಲ್ಲ ತಂದ್ಕೊಳ್ಬೇಕು. ಆ ಒಂದು ಪುಸ್ತಕ ತಂದ್ಕೊಂಡು ಅದ್ರ ಪ್ರಕಾರ ಓದಬೇಕು, ಮತ್ತು ಏನೇನೋ ಎಲ್ಲ ಇರ್ತವೆ. ಏನು ಮಾಡ್ತಾರೆ, ಮತ್ತು ಗಣಪತಿ ಒಂದು ಬೊಂಬೆಯನ್ನು ತಂದಿಟ್ಕೊಳ್ತಾರೆ ಅವರು. ಅಲ್ಲಲ್ವ ಅವೆಲ್ಲವುಗಳನ್ನು ಕೇಳಿದ್ರು, ನೀವು ವಿನಾಯಕ ಚೌತಿ ದಿನಗಳಲ್ಲಿ ಏನೇನು ಮಾಡ್ತೀರ ಅಂತೇಳಿ ಕೇಳಿದಾಗ ಅವರೆಲ್ಲ ಹೇಳಿದರು. ಎಲ್ಲವುಗಳನ್ನು ಹೇಳಿದರು ಪ್ರೇಯರ್. ಎಲ್ಲ ಹೇಳಿದ ಮೇಲೆ ಲಾಸ್ಟಿಗೆ ಗಣಪತಿ ಬೊಂಬೆ ಅಂತ ತರ್ತೀವಿ ಅಂತೇಳಿ ಹೇಳಿದ್ರು. ಮತ್ತೆ ಏನೇನು ತರ್ತೀರಿ ಇನ್ನೊಂದು ಸರಿ ಹೇಳ್ರಿ ಅಂತೇಳಿ ಕೇಳಿದಾಗ ಇವೆಲ್ಲ ಮತ್ತೆ ಗಣಪತಿ ಒಂದು ಪುಸ್ತಕ ತರ್ತೀವಿ, ಮತ್ತು ಅವೆಲ್ಲ ಪತ್ರಗಳು ಅವು ಇವು ಎಲ್ಲ ಹೇಳಿದ ಮೇಲೆ ಗಣಪತಿ ಬೊಂಬೆಯು ಕೂಡ ತರ್ತೀವಿ. ಗಣಪತಿ ಬೊಂಬೆ ತರ್ತೀನಿ ಅಂದ್ವಲ್ಲ, ಚಿಕ್ಕದು ತರ್ತೀರಾ ದೊಡ್ಡ ತರ್ತೀರಾ ಅಂತೇಳಿ ಕೇಳ್ತಾರೆ ಅಯ್ಯರ್. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ, ಚಿಕ್ಕ ತರ್ತೀರಾ ದೊಡ್ಡ ತರ್ತೀರಾ ಗೊಂಬೆ. ರೊಕ್ಕ ಕಡಿಮೆ ಇದ್ದರೆ ಸಣ್ಣ ತರ್ತಾರೆ, ರೊಕ್ಕ ಜಾಸ್ತಿ ಇದ್ದವರು ದೊಡ್ಡ ತರ್ತಾರೆ ಅಂತೇಳಿ ಹೇಳ್ತಾರೆ. ಹೌದಾ, ಗೊಂಬೆ ಗಣಪತಿ ಗೊಂಬೆ ಅಂತ ಇದ್ರಿ, ದೇವ್ರಲ್ಲ ಅದು ಅಂತೇಳಿ ಕೇಳ್ತಾರೆ. ಅರ್ಥ ಆಗ್ತಾ ಇದಿಲ್ಲ. ಗಣಪತಿ ಗೊಂಬೆನ ಅಂತ ಇದ್ರಿ, ಮತ್ತು ದೇವ್ರಲ್ಲ ಅದು ಅಂತೇಳಿ ಕೇಳ್ತಾರೆ. ಅವಾಗ ಇನ್ನೂ ಹೌದಲ್ಲ, ನನ್ನ ಬಾಯಿಂದ ನಾನು ಬರೀ ಗಣಪತಿ ಗೊಂಬೆ ಅಂತ ಇದ್ದೀನಿ. ಆ ಹುಡುಗ ಯಾರು, ಶ್ರೀನಿವಾಸ, ಹೌದಲ್ಲ ನನ್ನ ಬಾಯಿಂದನೇ ಅಂತ ಇದ್ದೀನಿ. ಮತ್ತು ಅಯ್ಯರು ಹೇಳ್ತಾರೆ ಅವಾಗ ಇನ್ನು ಒಳಜ್ಞಾನವನ್ನು ಪ್ರದರ್ಶನ ಮಾಡ್ತಾರೆ. ಹೆಂಗಂದರೆ ಆ ವಿಗ್ರಹವನ್ನು ಯಾರು ಮಾಡಿರುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿ, ಅವನು ಎಂಥ ಪಾಪಿಯೋ ಯಾರೋ ಏನೋ ಗೊತ್ತಿಲ್ಲ, ಮಣ್ಣಿಗೆ ಒಂದು ಆಕಾರ ಕೊಡ್ತಾನೆ. ಒಂದು ವೇಳೆ ಅದೇ ಟೈಮ್ನಾಗ ನೆಗಡಿ ಆಗಿದ್ರಪ್ಪ ಅಂದ್ರೆ ಆ ಸಿಂಬಳನ್ನು ಅದ್ರಾಗ ಹಾಕಿರ್ತಾನೆ. ಒಂದು ವೇಳೆ ಅದೇ ಟೈಮ್ನಾಗ ಏನಾದ್ರೆ ಏನು ಕೆಲಸ ಮಾಡಬೇಕಾದ್ರೆ ಏನು ಬರುತ್ತೆ, ಬೆವ್ರನ್ನೂ ಅದ್ರಾಗ ಹೋಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಅಕ್ಕಪಕ್ಕದಾಗ ಹಸುಗಳಿಗೆ ಏನಾದರೂ ಇದ್ರಪ್ಪ ಅಂದ್ರೆ ಗಿಂಡೆ ಇದ್ದಿದ್ದು ಇಲ್ಲಾರ್ದು ಎಲ್ಲ ಅದ್ರಾಗ ಮಿಕ್ಸ್ ಆಗಿರುತ್ತೆ. ಆಯಿತು, ಮಾಡಿದ್ರಿ, ತಂದ್ರಿ, ಮಾರ್ಕೆಟಿಗೆ ಬಂತು, ಒಳ್ಳೆ ಅಂದವಾದ ಬಣ್ಣವನ್ನು ಕೊಟ್ಟಿದ್ರು. ಕೊಟ್ಟ ಮೇಲೆ ಏನಾಯಿತು ಓದ್ರಿ, ನಿಮ್ಗೆ ಇಷ್ಟವಾಗಿರುವಂಥದ್ದನ್ನು ತೊಗೊಂಬಂದ್ರಿ. ತೊಗೊಂಡು ಬಂದಮೇಲೆ ನೀವು ತೊಗೊಳ್ಳುವಾಗೂ ಅದು ಗೊಂಬೆ, ಅದು ತೊಗೊಂಡು ಮಾರ್ಕೆಟೆಲ್ಲ ಸುತ್ತೀರಿ. ತೊಗೊಂಡು ಬಂದಮೇಲೆ ಗಾಡಿ ಆಗಿರ್ಬೋದು, ಯಾವುದೋ ಬೈಕ್ ಆಗಿರ್ಬೋದು, ಎಲ್ಲ ಸುತ್ತೀರಿ, ಅವಾಗೂ ಗೊಂಬೆನೇ ಅದು. ಮನೆಗೆ ಬಂದಮೇಲೆ ಒಂದು ಮೂಲೆಯಾಗಿ ಇಟ್ಟಿರ್ತೀರಿ, ಅವಾಗೂ ಗೊಂಬೆ ಅದು. ಆದರೆ ವಿನಾಯಕ ಚೌತಿ ದಿನನೇ ತೆಗೆದು ಅದಕ್ಕೇನು ಮಾಡ್ತೀರಿ, ಅಲಂಕಾರ ಮಾಡ್ತೀರಿ. ಅವಾಗ ಹೆಂಗೆ ದೇವ್ರಾಗುತ್ತೆ ರೀ? ಇಷ್ಟು ದಿನ ದೇವ್ರಾಗಲಾರ್ದು ಅವಾಗ ಹೆಂಗೆ ದೇವ್ರಾಗುತ್ತಾ ಅಂತೇಳಿ ಏನು ಮಾಡ್ತಾರೆ, ಕೇಳ್ತಾರೆ ಪ್ರಿಯರೇ. ಕೇಳಿದ ಮೇಲೆ ಮತ್ತೆ ಒಂದು ಪ್ರಶ್ನೆ ಹಾಕ್ತಾರೆ, ಹೌದಲ್ವಾ ಇವ್ರು ಹೇಳ್ತಾ ಇರೋದು ಎಲ್ಲದು ನಿಜ ಅಲ್ವಾ? ಸುಳ್ಳು ಹೇಳಕತ್ತಿಲ್ಲ, ಸುಳ್ಳು ಹೇಳಕತ್ತಾರ, ಸುಳ್ಳಲ್ಲ, ಸತ್ಯನೇ ಹೇಳಕತ್ತಾರ ಅಂತೇಳಿ ಆತ ತಿಳ್ಕೊಳ್ತಾ ಇದ್ದಾನೆ. ಎಷ್ಟು ಕೋಪ ಬಂದರೂ ಕೂಡ ಇವರು ಒಂದು ವೇಳೆ ಸುಳ್ಳು ಹೇಳಿದ್ರೆ ನಾನು ಏನಾದರೂ ಎದುರು ಮಾತಾಡ್ಬೋದು, ಇವರು ಸುಳ್ಳೇ ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದಾರೆ, ಹೆಂಗೆ ಎದುರು ಮಾತಾಡಲಿ ಅಂತೇಳಿ ಅಂದ್ಕೊಳ್ತಾ ಇರಬೇಕಾದ್ರೆ ಅಯ್ಯೋರು ಮತ್ತೆ ಒಂದು ಪ್ರಶ್ನೆ ಹಾಕ್ತಾರೆ ಪ್ರೇಯರ್. ಏನಂದರೆ 9 ದಿನಗಳಾದ ಮೇಲೆ ಯಾಕೆ ನೀವು ಒಳಗೆ ಹೋಗಿ ಹಾಕ್ತೀರಿ ಅಂತೇಳಿ. ಅಲ್ಲಿ 9 ದಿನಗಳಾದಮೇಲೆ ಯಾಕೆ ಹಾಕ್ತೀರಿ ಹೇಳಿದಾಗ ಅವಾಗ ನನಗೆ ಗೊತ್ತಿಲ್ಲ ರೀ ನಿಜವಾಗ್ಲೂ ಯಾಕೆ ಹಾಕ್ತಾರೆ ಹೇಳ್ತಾರೆ. ಯಾಕೆ ಹಾಕ್ತಾರೆ ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ರೀ, ನನಗಲ್ಲ ರೀ, ಹಾಕುವಂಥವ್ರು ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಂತ. ಗೊತ್ತದ ನಿಮ್ಗೆ ಯಾಕೆ ಹಾಕ್ತಾರೆ 9 ದಿನಗಳಾದ್ಮೇಲೆ? ಹೇಳ್ರಿ ಶಾಂತಿ ಇರೋರು, ಗೊತ್ತಿಲ್ಲ ಹೇಳ್ರಿ. ನೀವು ಯಾರನ್ನು ಮಾಡಿ ಬಂದಂಥವ್ರು ಯಾರಾದ್ರೂ ಇದ್ರೆ ಹೇಳ್ರಿ, ತಿಳ್ಕೊತೀವಿ ನಾವು. ಗೊತ್ತಿಲ್ಲ ಅನ್ನೋದು ಬೇಡ, ಗೊತ್ತಿದ್ದವ್ರು ಹೇಳ್ಬೋದು. ಗೊತ್ತಿದ್ದಾನೆ ಯಾರಿಗಾದರೂ 9 ದಿನ ಆದಮೇಲೆ ಯಾಕೆ ಹಾಕ್ತಾರೆ? ಗೊತ್ತಿಲ್ಲ ರೀ ಅಂತ ನಾನು ಹೇಳಲ್ಲ ಯಾಕೆ ಹಾಕ್ತಾರೆ ಅಂತೇಳಿ ಅಯ್ಯರು ಹೇಳ್ತಾರೆ. ಅಲ್ಲಲ್ವ ಸುಮ್ಮನೆ ಹೇಳ್ತಾರೆ. ಯಾಕೆ ಏನಂತ ಹೇಳ್ತಾರೆ ಅಂದರೆ, ಇಷ್ಟು ದಿನ ನೀವು ದುಡ್ಡು ಕಲೆಕ್ಟ್ ಮಾಡ್ತೀರಿ, ಅಲ್ಲಿ ರೋಡಿಗೆ ನಿಂತ್ಕೊಂಡು ಇನ್ನೊಂದು ತಕ್ಕ ನಿಂತ್ಕೊಂಡು ಎಲ್ಲ ಪಟ್ಟಿ ಗಿಟ್ಟಿ ಎಲ್ಲ ಮಾಡಿರ್ತೀರಿ. ನೀವು ಎಲ್ಲ ಮಾಡಿದ ಮೇಲೆ 9 ದಿನ ಗಣಪತಿ ಫುಲ್ ವಿಜೃಂಭಣೆ ಮಾಡಿರ್ತೀರಿ. ನೀವು ತಿಂದು ಗಣಪತಿ ಹೊಟ್ಟೆ ದಪ್ಪ ಆಗಿಬಿಟ್ಟಿರುತ್ತೆ. ಇನ್ನು ತಿನ್ಸಾಕ ನಿಮ್ಮ ಹತ್ರ ಏನಿಲ್ಲ, ದುಡ್ಡಿಲ್ಲ. ಸಾಕಪ್ಪ ಗಡಪ್ಪ ಇಷ್ಟು ದಿನ ಮಾಡಿದ ಸಾಕು ಅಂತೇಳಿ ಅದ್ರ ಸಲುವಾಗಿ ನೀವು ಒಳಗೆ ಹಾಕ್ತೀರಿ. ತಮಾಷೆಗಾಗಿ ಅಂತೇಳಿ ಅಂತಾರೆ ಯಾರು, ತಮಾಷೆಗಾಗಿ ಹೇಳಿರುವಂಥ ಮಾತು ಅದು. ಹಲ್ಲೆಲೂಯಾ. ಅವಾಗ ಹೋಗಿ ಒಳಗೆ ಹೆಂಗೆ ಹಾಕ್ತಾರೆ ರೀ, ಮುಣುಗಬೇಕು, ಕಾಲಿಂದ ತುಳಿತಾರೆ. ಗೊತ್ತದ ನಿಮಗೆ? ಕಾಲಿಂದ ಏನು ಮಾಡ್ತಾರೆ, ತುಳಿತಾರೆ. 9 ದಿನಗಳಿಂದ ದೇವರಾಗಿರುವಂಥದ್ದು ಸ್ವಂತ ಕಾಲಿಂದ ತುಳಿಸ್ಕೊಳ್ಳುತ್ತ ಆಲೋಚನೆ ಇಲ್ಲ, ಅರ್ಥ ಇಲ್ಲಾರ್ದಂಥ ಸಂಪ್ರದಾಯಗಳು. ಹಲ್ಲೆಲೂಯಾ. ಅವಾಗ ಆ ವ್ಯಕ್ತಿ ಏನಾಗ್ತಾನೆ ಪ್ರೇಯರ್, ಪರಿಪೂರ್ಣವಾಗಿ ಬದಲಾಗ್ತಾನೆ. ಬೈಬಲ್ ತೊಗೊಂಡು ಅವಾಗ ಓದ್ತಾನೆ. ಎಲ್ಲಿ ಕೂಡ ಯೇಸು ಸ್ವಾಮಿ ಬಗ್ಗೆ
ತಪ್ಪಿಲ್ಲ, ಪಾಪ ಇಲ್ಲ. ಹಲ್ಲೆಲೂಯಾ. ಅವಾಗ ಆತನ ಏನು ಮಾಡ್ತಾನೆ, ಒಂದು ಸಾರಿ ಭೇಟಿಯಾಗಿ ಅಯ್ಯವ್ರನ್ನ ಭೇಟಿಯಾಗಿ, ಬೇಡ್ರಿ ನಾನು ಇಷ್ಟು ದಿನ ತಪ್ಪಿನಲ್ಲಿ ನಡ್ಕೊಂಬಂದೀನಿ, 21 ವರ್ಷ ನೀವು ಹೇಳಿದ್ರಲ್ಲ ನೀನು ಮಾಡಿರುವಂಥದ್ದು ಭಕ್ತಿಯೇ ಅಲ್ಲ ಅಂತ ಹೇಳಿದ್ರಲ್ಲ, ಅದು ಸತ್ಯ ರೀ, ನಾನೊಬ್ಬನೇ ಅಲ್ಲ. ಇವತ್ತಿನ ದಿನ ಎಷ್ಟೋ ಜನರು ಮಾಡಕತ್ತಾರ, ಅವ್ರು ಏನು ಮಾಡ್ತಾಯಿದ್ರು ಅವ್ರಿಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಗತ ಅಂತ ಹೇಳ್ತೀರಿ, ಗತ ಅಂದ್ರೆ ಏನು ಗೊತ್ತಿಲ್ಲ ಕೆಲವು ಜನರು. ಗತ ಬಿದ್ದದ ಅಂತೀರಲ್ಲ. ಎಲ್ಲೋ ಬೆಂಗಳೂರಿಗೆ ಆಕ್ಸಿಡೆಂಟ್ ಆದ್ರಪ್ಪ ಅಂದರೆ ನಿನ್ನ ಮನೆಗೆ ಏನಾಗುತ್ತೆ ಹೇಳ್ತೀರಿ. ಬೆಂಗಳೂರಿಗೆ ಆಕ್ಸಿಡೆಂಟ್ ಆದ್ರೆ ನಿಮ್ಮ ಮನೆಗೆ ಏನಾಗುತ್ತಾ? ಎಲ್ಲೋ ಸೂರ್ಯಗೆ ಅಡ್ಡ ಭೂಮಿ ಬಂದ್ರಪ್ಪ ನಿನಗೇನಾಗುತ್ತಾ? ಗ್ರಹಣ ಬಂದಾಗ ಅದು ಇದು, ಗತ ಬಿದ್ದಾಗ ಆ ನಕ್ಷತ್ರ ಎಲ್ಲಿಗೆ ಹೋಯ್ತಂತ ಈ ಯಾವ ನಕ್ಷತ್ರ ಎಲ್ಲಿಗೆ ಹೋದ್ರಪ್ಪ ಅಂದರೆ ನಮಗೇನಾಗುತ್ತಾ? ಅದು ನನಗೆ ಬೇಕಾಗಿರೋ, ನಮಗೇನೂ ಆಗಲ್ಲ. ದೇವರು ಒಂದು ಸಮಯ ಇಟ್ಟಿದ್ದಾನ, ಆ ಸಮಯ ಬಂದಾಗಲೇ ಎಲ್ಲರೂ ಏನಾಗ್ತಾರೆ, ನಾಶವಾಗ್ತಾರೆ. ಯಾರು ನಂಬಲಾರ್ದಂಥವ್ರು ಅಗ್ನಿ ನರಕಕ್ಕೆ ಹೋಗ್ತಾರೆ, ನಂಬಿದಂಥವ್ರು ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿಂದ ನೀವು ತಿಳ್ಕೊಬೇಕು, ವ್ಯರ್ಥವಾದಂಥವುಗಳನ್ನು ಹಿಂಬಾಲಿಸಿ ನಡಿಬೇಡ್ರಿ. ಹಲ್ಲೆಲೂಯಾ. ಏನಪ್ಪ ಇವರು ನಮ್ಮ ದೇವರುಗಳನ್ನು ಬೈತಾ ಇದ್ದಾರನೆ ಅಂತೇಳಿ ನಿಮ್ಗೆ ಒಳಗಡೆ ನಿಮ್ಗೆ ಸಿಟ್ಟು ಬರಕತ್ತದನು, ಕೋಪ ಬರಕತ್ತದನು. ನಾನು ಯಾವುದನ್ನು ದೂಷಣೆ ಮಾಡ್ತಾ ಇಲ್ಲ ರೀ. ಹಲ್ಲೆಲೂಯಾ. ಸತ್ಯ ಏನಾಗಿದೆ ಅದನ್ನು ನಾನು ತಿಳಿಸ್ತಾ ಇದ್ದೇನೆ ಅಷ್ಟೇ. ಹಲ್ಲೆಲೂಯಾ. ಅದರ ಸಲುವಾಗಿ ಈ ಕುಷ್ಠರೋಗಿಗಳು ಧೈರ್ಯವನ್ನು ತೆಗೆದುಕೊಂಡು ನಾವು ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಚೆನ್ನಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ತಾತ್ಪರ್ಯ ಬಂದಿರುವಂಥದ್ದು ಎಲ್ಲಿಂದ ರೀ? ಸತ್ಯವೇದದಿಂದ. ದೇವರು ಹೇಳಿದ ಹಾಗೆ ಅದ್ಭುತವಾದ ಆಶ್ಚರ್ಯವಾದ ಕಾರ್ಯವನ್ನು ದೇವರು ಮಾಡಿದರು. ಬರಗಾಲವನ್ನು ತೆಗೆದುಹಾಕಿದರು. ಅದ್ಭುತವಾದಂಥ ಸಮೃದ್ಧಿಯನ್ನು ದೇವರು ಅನುಗ್ರಹ ಮಾಡಿದರು. ಇವತ್ತಿನ ದಿನ ಯೇಸು ಸ್ವಾಮಿಯನ್ನು ಯಾಕೆ ನಂಬಬೇಕಂದ್ರೆ ಆತನೇ ದೇವರು, ಆತನ ಹೊರತಾಗಿ ಯಾರು ದೇವರುಗಳು ಇಲ್ಲವೇ ಇಲ್ಲ. ಆ ಶ್ರೀನಿವಾಸ ಹೇಳ್ತಾನೆ ಪ್ರಿಯರ್, ಏನಂತ ಹೇಳ್ತಾನೆ ಗೊತ್ತಾ? ಅಯ್ಯೋ, ನಾನು ಇಷ್ಟು ದಿನ ಮಾಡಿರುವಂಥದ್ದೆಲ್ಲ ವ್ಯರ್ಥವಾದಂಥವುಗಳನ್ನು ಹಿಂಬಾಲಿಸಿ ನಡೆದ 21 ವರ್ಷಗಳಲ್ಲಿ ನನಗೇನೂ ಕೂಡ ಗೊತ್ತಿರಲಾರ್ದ ಸ್ಥಿತಿ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನೈಜತೆಯೇ ಬೇರೆ ಇದೆ, ಸತ್ಯನೇ ಬೇರೆ ಇದೆ ಅಂತೇಳಿ ತಿಳ್ಕೊಂಡು ಆಯಿತು. ದಾಂಡೇಲಿ ಗೊತ್ತಲ್ವ, ಕರ್ನಾಟಕದಲ್ಲಿ ದಾಂಡೇಲಿ ಹತ್ರ ಮುಳುಗಿದ, ಎದ್ದ, ಶ್ರೀನಿವಾಸ ಹೋದ, ಸ್ಟೀಫನ್ ಆಗಿ ಹೊರಗಡೆ ಬಂದ, ರಕ್ಷಣೆಯೆಲ್ಲ ಹೊಂದಿದ. ಹಲ್ಲೆಲೂಯಾ. ಶ್ರೀನಿವಾಸ ಏನಾದ? ಸ್ಟೀಫನ್ ಆದ. ಶ್ರೀನಿವಾಸನಾಗಿರುವಾಗ ವ್ಯಭಿಚಾರ, ಆ ಆಲೋಚನೆ, ಈ ಆಲೋಚನೆ, ಕುಡಿಯೋದು, ಸೇದೋದು ಎಲ್ಲ ಮಾಡ್ತಾ ಇದ್ದ. ರಕ್ಷಣೆ ಹೊಂದಿದ ಮೇಲೆ ಮಾಡಿದರೆ ಭಾಳ ದೊಡ್ಡ ಶಿಕ್ಷೆ ಇರುತ್ತೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಮೇಲೆ ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳು ಬೇಕಂತಲೇ ಮತ್ತೆ ನಾವು ಮಾಡಬಾರ್ದು. ಕುಡಿಯೋದಾಗಿರ್ಬೋದು, ಸೇದೋದಾಗಿರ್ಬೋದು, ಆಯ್ತು ಅಲ್ಲಿಗೆ ಲಾಸ್ಟ್. ಏನಾದರೂ ಸಂಪಾದನೆ ಮಾಡಿಯಾ, ನಿನ್ನಲ್ಲಿ ಇರುವಂಥದ್ದನ್ನು ಹಾಳು ಮಾಡ್ಕೊಂಡಿಯಾ, ಏನು ಸಂಪಾದನೆ ಇಲ್ಲ. ನಿನ್ನ ಹೆಂಡತಿಗೆ ಕಣ್ಣೀರು, ನಿನ್ನ ಮಕ್ಕಳಿಗೆ ಕಣ್ಣೀರು, ಎಲ್ಲರಿಗೂ ಕಣ್ಣೀರು. ಯಾವುದರಿಂದ? ಆ ಕುಡಿತದಿಂದ, ಇನ್ನೊಂದು ಮುನ್ನೊಂದು ಕಾರ್ಯದಿಂದ, ಇಸ್ಪೇಟು ಓಸಿ ಬಂದಂಗೆ ಬರ್ತಾವೆ ರೊಕ್ಕ. ಒಂದು ಸಾರಿ ಹಾಕಿದ ಮೇಲೆ ಬಂದುಬಿಡ್ತಾವೆ. ಜಗ್ಗಿ ಆಸೆ ಹುಟ್ಟತ್ತೆ, ಮತ್ತೆ ಇನ್ನೂ ಜಗ್ಗಿ ಬರುತ್ತಂತೆ. ಅಲ್ಲ, ಮೊದಲಾಪುರಲ್ಲಿ ಪ್ರೇಯರೇ ಒಬ್ಬ ವ್ಯಕ್ತಿ ದೊಡ್ಡ ರಾಜಕಾರಣಿಯಾಗಿ ಎತ್ತರಕ್ಕೆ ಬೆಳೆದ, ಆಡಿದ ಜಗ್ಗಿ ಬಂದುಬಿಡ್ತತ್ಗ, ಜಗ್ಗಿ ಬಂದ ಮೇಲೆ ಇದ್ದೆಲ್ಲ ಹಾಕಿಬಿಟ್ಟ. ಎಲ್ಲ ಕಾರಿನಲ್ಲಿ ಓಡಾಡಿದಂಥ ವ್ಯಕ್ತಿ ಒಮ್ಮೆಲೆ ದಪ್ಪನಂತೇಳಿ ಕೆಳಗೆ ಬಿದ್ದುಬಿಟ್ಟ. ಏನಾಗ್ಬಿಟ್ಟ? ಕೆಳಗಡೆ ಬಿದ್ದುಬಿಟ್ಟ. ಯಾಕೆ ಹೇಳಿ? ಅದು ಮೋಸದ ಹಣ, ಕಷ್ಟಾರ್ಜಿತವಾಗಿರ್ತಕ್ಕಂಥ ಹಣ ಅಲ್ಲ, ದೇವ್ರು ಕೊಡ್ತಾನೆ. ಹಂಗೆ ಅಡ್ಡದಾರಿ ಹಿಡಿದು ಹೋಗಂತೇಳಿ ಹೇಳಿಲ್ಲ ದೇವ್ರು. ನೀನು ನಂಬು, ರಕ್ಷಣೆ ಒಂದು, ನಾ ಕೊಡ್ತೀನಿ ನಿನಗೆ, ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡ್ತೀನಿ, ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡ್ತೀನಿ ಅಂತೇಳಿ. ಅದಕ್ಕೆ ಸಲುವಾಗಿ ಪ್ರೇಯರ್ ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಾಗಿರೋದು ಒಂದೇ, ಏನು? ದೇವರು ಯಾರಲ್ಲಿ ಇಲ್ವೋ ಅವರು ಬರಗಾಲದಲ್ಲಿದ್ದಾರೆ. ಯಾರು ದೇವರು ನಂಬಿದಾರೋ ಅವರು ಬರಗಾಲದಲ್ಲಿಲ್ಲ, ಸಮೃದ್ಧಿಯಲ್ಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದೇ ವಿಷಯವಾಗಿರ್ಬೋದು ಅದು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇವತ್ತಿನ ದಿನ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ನೀವೇನು ಮಾಡ್ತೀರಿ ಒಂದು ಸಾರಿ ಆಲೋಚನೆ ಮಾಡಿರಿ. ಹಲ್ಲೆಲೂಯಾ. ದೇವರು ವಾಕ್ಯವನ್ನು ಆಶೀರ್ವದಿಸಿ ದೀವಿಸಿ ನಮ್ಮೆಲ್ಲ ಆತ್ಮಗಳ ಲಾಭಕ್ಕಾಗಿ ಆಮೇನ್. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ.